ಈ ಮಾಯಾನಗರದಲ್ಲಿ ಎಷ್ಟೋ ಜನ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಅಲೆದಾಡ್ತಿದ್ದಾರೆ. ಇವನು ಸಹ ಕಲಾವಿದನಾಗಬೇಕಂತ ಊರು ಬಿಟ್ಟು ಬಂದ್ಬಿಟ್ಟಿದ್ದಾನೆ. ನಿರ್ಮಾಪಕರು ತಂದೆಯಂತೆ, ನಿರ್ದೇಶಕರು ತಾಯಿಯಂತೆ, ಚಿತ್ರಮಂದಿರಗಳೇ ದೇವಸ್ಥಾನ ಅನ್ಕೊಂಡಿರೋ ಇವನ ಕನಸು ನನಸಾಗುತ್ತಾ? ನೋಡೋಣ ಬನ್ನಿ. ಹಲೋ, ನಾನು ಕಾನಿಷ್ಕ ಹೋಟೆಲಿಂದ ತಿಂಡಿ ತಿಂದು ಇವಾಗ ಹೊರಗಡೆ ಬರ್ತಾ ಇದ್ದೀನಿ. ಏನು ಮೀಟ್ ಮಾಡಬೇಕಾ? ನಾನು ಫುಲ್ ಬ್ಯುಸಿ ಇದ್ದೀನಪ್ಪ ಇವಾಗ. ಏನು ಮಾಡೋದು, 3 ಸಿನಿಮಾ ಬೇರೆ ಕಮಿಟ್ ಆಗಿದ್ದೀನಿ. 10 ನಿಮಿಷದಲ್ಲಿ ಕಾರ್ ಬರುತ್ತೆ. ಇವಾಗ ಡೈರೆಕ್ಟ್ರು ಲೊಕೇಶನ್ ವೇಟ್ ಮಾಡ್ತಾ ಇದ್ದಾರೆ. ಈಗ ಟೈಮ್ ಬೇರೆ ಇಲ್ಲ, ಫ್ರೀ ಆದಾಗ ನಾನೇ ಕಾಲ್ ಮಾಡ್ತೀನಿ. ಆಮೇಲೆ ಮೀಟ್ ಆಗೋಣ ಬಿಡಪ್ಪ. ಓಕೆ ಬಾಯ್. ಬಟ್ರೆ ಎಷ್ಟಾಯ್ತು ಬಟ್ರೆ? 1750. ಆಯ್ತು, ಇದು ಬರ್ಕೊಳ್ಳಿ ಬಟ್ರೆ. ಯೋ ಏನಯ್ಯ ನೀನು ಜೋಬಲ್ ₹1 ಇಲ್ಲ ಕೋಟಿಗೆ ಮಾತಾಡ್ತಿಯಲ್ಲಯ್ಯ. ಆಯ್ತು ಬಿಡಿ ಬಟ್ರೆ, ನನಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಯಾವಾಗ ಒಳ್ಳೆ ಟೈಮ್ ಬರೋದು? ನಾನು ಬೀಗ ಹಾಕೊಂಡು ಹೋದ್ಮೇಲೆ ಬರುತ್ತಾ? ಈ ಸಿನಿಮಾದವ್ರ ಕಥೆನೇ ಇಷ್ಟು. ಏನ್ ಸರ್ 15 ದಿವಸದಿಂದ ಈ ಪಕ್ಕನೇ ಕಾಣಿಸ್ತಾ ಇಲ್ಲ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ? ಯಾವ ಫಿಲಮ್ ಮಾಡ್ತಾ ಇದ್ದೀರಾ? ದರ್ಶನ್ ಅವ್ರ ಸಿನಿಮಾ ಮಾಡ್ತಾ ಇದ್ದೀನಿ. ಸರ್ ಯಾರಪ್ಪ ನೀನು? ಸರ್ ನನ್ನ ಹೆಸರು ಆಕಾಶ್ ಅಂತ ಸರ್. ಮಂಡ್ಯದ ಪಕ್ಕದಲ್ಲಿರೋ ಗೋಪಾಲ್ಪುರ ಅನ್ನೋ ಊರಿನಿಂದ ಬಂದಿದ್ದೀನಿ. ನೀವು ಇಷ್ಟೊತ್ತು ಮಾತಾಡ್ತಿದ್ದು ಕೇಳಿಸ್ಕೊಂಡೆ ನೀವು ಸಿನಿಮಾದವ್ರು ಅಂತ ಗೊತ್ತಾಯಿತು. ನಾನು ಸಿನಿಮಾದಲ್ಲಿ ಹೀರೋ ಆಗ್ಬೇಕನ್ಬಿಟ್ಟು ಊರು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ದಯವಿಟ್ಟು ಯಾವುದಾದ್ರೂ ಆ್ಯಕ್ಟಿಂಗ್ ಚಾನ್ಸ್ ಇದ್ರೆ ಹೇಳಿ ಸರ್, ಪ್ಲೀಸ್ ಸರ್. ಓ, ನೀನು ಮಂಡ್ಯದವನಾ? ಹೌದು ಸರ್. ಈಗ ಸದ್ಯಕ್ಕೆ ಯಾವ ಪ್ರಾಜೆಕ್ಟು ಇಲ್ಲ. ಮುಂದಿನ ವಾರ ಪ್ರಾಜೆಕ್ಟ್ ಬರ್ತದೆ, ನಾನು ನಿಂಗೆ ಹೇಳಿ ಕಳಿಸ್ತೀನಿ. ನೀನು ನಂಬರ್ ಕೊಟ್ಬಿಟ್ಟು ಹೋಗು. ಓಕೆ? ಆಯಿತು ಸರ್. ನೀನು ನಂಬರ್ ಹೇಳೋ. 9731450835. ಆಯ್ತು ಬಿಡಪ್ಪ, ನಾನೇ ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ನಿರ್ಮಾಪಕರು ತಂದೆಯಂತೆ, ನಿರ್ದೇಶಕರು ತಾಯಿಯಂತೆ. ಅಪ್ಪಾಜಿ ಹೇಳಿದಾಗೆ ಅಭಿಮಾನಿಗಳೇ ದೇವರು. ಹಲೋ, ಎಲ್ಲಿದೆಯಪ್ಪ? ಸರ್ ಬೊಮ್ಮನಹಳ್ಳಿಲಿದ್ದೀನಿ. ಗಾಂಧಿನಗರದಲ್ಲಿ ವೆಂಕಟೇಶ್ವರ ಬಾರ್ ಇದೆ, ಅರ್ಜೆಂಟಾಗಿ ಈಗಲೇ ಬಾ. ಸರಿ ಸರ್. ನಮಸ್ಕಾರ ಸರ್. ಇವರೇನಪ್ಪ ನಮ್ಮ ಡೈರೆಕ್ಟ್ರು. ನಾವು ಕಿಲಾಡಿಗಳು ಪಿಕ್ಚರ್ ಕೇಳಿದಿಲ್ಲ, ಅದನ್ನ ಇವರೇ ಡೈರೆಕ್ಟ್ ಮಾಡಿರೋದು. ನಾವು ಕಿಲಾಡಿಲ್ಲ, ಆ ಸಿನಿಮಾ ಹೆಸರೇ ಕೇಳಿಲ್ವಲ್ಲ ಸರ್. ಹಲೋ, ಇವಾಗ ಕಾಲ್ ಮಾಡಿದ್ರೆ ಹೆಂಗೆ? ಯಾರೋ ಆರ್ಟಿಸ್ಟ್ ಫೋನ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಬೇರೆ ಹುಡುಗನ ಫಿಕ್ಸ್ ಮಾಡಾಯ್ತು. ಏನೋ 50,000 ಕೊಡ್ತೀಯಾ? ಇಲ್ಲಪ್ಪ, ನಮ್ಮ ಮ್ಯಾನೇಜರ್ ಕಡೆ ಹುಡುಗನಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಮೂವಿ ಬೇಕು ಅಂದರೆ ಕರಿತೀನಿ ಬಿಡಿ. ಓಕೆ, ಒಂದು 5 ನಿಮಿಷ ಮಾತಾಡ್ತೀನಿ ಸರ್. ನೋಡ್ರಿ, ಈ ಕ್ಯಾರೆಕ್ಟರ್ ಹೇಗಾದ್ರೂ ಮಾಡಿ ನಿಮಗೆ ಕೊಡಿಸ್ತೀನಿ. 25,000 ಅರೇಂಜ್ ಮಾಡಿಕೊಡಿ. 25,000ನಾ? ಹೌದು ರೀ, ನೀವು ನಮ್ಮ ಮಂಡ್ಯದವನಂತ ಹೇಳ್ಬಿಟ್ಟು ಮಾತಾಡಿ ಕಮ್ಮಿ ಮಾಡಿಸಿದ್ದೀನಿ, ಆಯ್ತಾ? ಇಷ್ಟೊತ್ತವರೆಗೂ ಫೋನಲ್ಲಿ ಮಾತಾಡಿದ್ದು ಕೇಳಿಸ್ಕೊಂಡಿಲ್ವಾ? 50,000 ಬೇಕಾದರೂ ಕೊಡಕ್ಕೆ ರೆಡಿ ಇದ್ದಾರೆ. ಸರ್ ಇವತ್ತು ದುಡ್ಡು ತಂದಿಲ್ಲ, ನಾಳೆ ಕೊಟ್ಟರೆ ಆಗಲ್ವಾ ಸರ್? ಸರ್, ಹಾಂ ನಾಳೆ ದುಡ್ಡು ಕೊಡ್ತಾರಂತೆ. ಸರಿ, ಬೇಗ ಬರಕ್ಕೆ ಹೇಳಪ್ಪ. ಒಂದು ಅಡ್ರೆಸ್ ಕೊಡ್ತೀನಿ, ಯಾವುದಕ್ಕೂ ಫೋನ್ ಮಾಡಿ ಅಲ್ಲಿಗೆ ಬಂದ್ಬಿಡು. ಸರ್ ಇಲ್ಲಿ ಡೈರೆಕ್ಟರ್ ನಾಗೇಂದ್ರ ಅವ್ರದ್ದು ಯಾವ ರೂಮು? ಓ ಆಕಾಶ್, ಬನ್ನಿ ಬನ್ನಿ. ಸರ್, ನಮಸ್ತೆ. ಕೂತ್ಕೊಳ್ಳಿ. ಊಟ ಮಾಡಿದ್ರ? ಆಯ್ತು ಸರ್. ವಿಜಯ್, ಆ ಕ್ಯಾಮ್ರಾ ತಗೋ, ಒಂದೆರಡು ಫೋಟೋ ತೆಗಿಯಪ್ಪ. ಆಕಾಶ್ ಬನ್ನಿ. ಒಂದು ಪ್ರೊಫೈಲ್ ತಗೊಳ್ಳಿ. ಪ್ರೊಫೈಲು ಸಾಕು, ಕೂತ್ಕೊಳ್ಳಿ. ಸರಿ ಸರ್. ತಗೊಂಬನ್ರಿ. ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ ರೀ. ಆಕಾಶ್, ನಿಮ್ಮನ್ನು ಕರೆಸಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ. ಯಾಕೋ ನಿಮ್ಮನ್ನು ನೋಡಿದ್ಮೇಲೆ ನೀವ್ಯಾಕೆ ನಮ್ಮ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಮಾಡಬಾರ್ದು ರೀ? ನೀವೇ ಫಿಕ್ಸು, ನಮ್ಮ ಸಿನಿಮಾದಲ್ಲಿ ನೀವೇ ಸೆಕೆಂಡ್ ಹೀರೋ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಎಲ್ಲ ಯಾಕೆ ಬಿಡಪ್ಪ. ರೀ ಮ್ಯಾನೇಜರ್, ಇನ್ನು ಮುಂದೆ ಏನು ಮಾಡ್ಬೇಕು ಅಂತ ಹೇಳ್ರಿ. ಆಯಿತು ಸರ್. ಓಕೆ. ಆಕಾಶ್, ಇರ್ಲಿ ಕಣ್ರಿ. ಪರವಾಗಿಲ್ಲ, ಇಟ್ಕೊಳ್ಳಿ ಸರ್. ಎಣಿಸ್ಕೊಳ್ಳಿ ಸರ್. ಏನು ಬೇಡ, ನೀನು ಒಂದು ಕೆಲಸ ಮಾಡು. ನಾನೊಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ಮುತ್ತಪ್ಪ ಅವ್ರು ಇರ್ತಾರೆ, ಆಯ್ತಾ? ಅಲ್ಲಿ ಹೋಗ್ಬಿಟ್ಟು ನನ್ನ ಹೆಸರು ಹೇಳು, ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟು ಬಂದ್ಬಿಡು. ಮುತ್ತಪ್ಪನ? ಅವ್ರು ಯಾರು ಸರ್? ಅವರೇ ಕಣ್ರಿ, ನಮ್ಮ ಪ್ರೊಡ್ಯೂಸರು. ಸರಿ ಸರ್. ಆಯಿತು, ಹೊರಡಿ. ಯಾರು ಬೇಕು ಹೇಳಿ? ನನ್ನ ಹೆಸರು ಆಕಾಶ್ ಅಂತ ಸರ್. ಏನಾಗಬೇಕಾಗಿತ್ತು? ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕಾಗಿತ್ತು ಸರ್. ನಿಮ್ಮನ್ನು ಬರಕ್ಕೆ ಹೇಳಿದ್ರಾ? ಅವ್ರು ಮಾಡ್ತಿರೋ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ನಾನೇ ಸರ್. ಏನು, ನೀನು ಸೆಕೆಂಡ್ ಹೀರೋನಾ? ಯಾರು ಹೇಳಿದ್ದು?
ಇವ್ರ ಸಿನಿಮಾ ಡೈರೆಕ್ಟ್ರು ಮತ್ತು ಮ್ಯಾನೇಜರು ಅಗ್ರಿಮೆಂಟಿಗೆ ಸೈನ್ ಮಾಡ್ಬಿಟ್ಟು ಬರೋಕೆ ಹೇಳಿದ್ದಾರೆ. ಡೈರೆಕ್ಟ್ರು ಮ್ಯಾನೇಜರಾ ಅವ್ರೆಲ್ಲಿ ಸಿಕ್ಕಿದ್ರು ನಿಂಗೆ? ಹೋಟ್ಲಲ್ಲಿ ಸಿಕ್ಕಿ ಈ ಅಡ್ರೆಸ್ ಕೊಟ್ಟು ಮುತ್ತಪ್ಪ ಅವ್ರನ್ನ ಮೀಟ್ ಮಾಡೋಕೆ ಹೇಳಿದ್ರು ಸರ್. ಯಾರಯ್ಯ ಹೇಳಿದ್ದು ಅವ್ರ ಹೆಸರು ಮುತ್ತಪ್ಪ ಅಂತ? ನಿನ್ನನ್ನು ಇಲ್ಲಿ ಕಳ್ಸಿದ್ರಲ್ಲ, ಅವ್ರ ನಂಬರ್ ಇದ್ರೆ ಫೋನ್ ಮಾಡಿಕೊಡು. ಸ್ವಿಚ್ ಆಫ್ ಬರ್ತಿದೆ ಸರ್. ಈಗ ಗೊತ್ತಾಯ್ತಾ ಯಾರೇನು ಅಂತ? ಸುಮ್ಮನೆ ಯಾಕ್ರಯ್ಯ ಬಂದು ನಮ್ಮ ಜೀವ ತಿಂತೀರಾ? ಹೋಗಯ್ಯ, ಹೋಗ ಕಡೆ. ಸಾರ್ ಇದಾರೇನಪ್ಪ? ಇದ್ದಾರೆ ಸರ್. ಹಾಂ, ಓಕೆ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಟೀ ತಗೊಂಬರಪ್ಪ 2. ಸರಿ ಸರ್. ಸರ್, ನೀವು ಹೇಳ್ದಂಗೆ ಸ್ಟೋರಿ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೀನಿ ಸರ್. ಆರ್ಟಿಸ್ಟ್ ಯಾರ್ಯಾರು ಮತ್ತು ಲೊಕೇಶನ್ ಎಲ್ಲೆಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ನೀವು ಕತೆ ಕೇಳ್ಬಿಟ್ಟು ಒಂದು ಸಾರಿ ಏನಾದರೂ ಕರೆಕ್ಷನ್ ಇದ್ದರೆ ನಾನು ರೆಡಿ ಮಾಡ್ಕೋತೀನಿ ಸರ್. ಸರ್, ಕತೆ ಹೇಳಲ್ಲ ಸರ್? ನೋಡಪ್ಪ, ನಿನ್ನ ಹತ್ರ ಯಾಕೆ ಮುಚ್ಚುಮರೆ? ಯಾಕೋ ನನ್ನ ಪಾರ್ಟ್ನರ್ ಹಿಂಜರಿತಾ ಇದ್ದಾರೆ. ಒಂದು 6 ತಿಂಗಳು ಹೋಗಲಿ, ನಾನೇ ಕೈಯಿಂದ ದುಡ್ಡು ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ. ಮಾಡ್ತೀನಿ. ನನ್ನ ಕೆಲಸದ ಮೇಲೆ ಏನಾದರೂ ಅನುಮಾನನಾ ಸರ್ ನಿಮಗೆ? ನಿಮಗೆ ಗೊತ್ತಲ್ವಾ ಸರ್ ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂತ. ಪ್ಲೀಸ್ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಂಗೆ ಗೊತ್ತು ಬಿಡಪ್ಪ ನೀನು ಮಾಡ್ತೀಯಾ ಅಂತ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಪ್ರತಿ ನಿಮಿಷನೂ ಈ ಸಿನಿಮಾ ಹೇಗೆ ಬರಬೇಕು, ಯಾವ ಥರ ಮಾಡಬೇಕಂತ ಫುಲ್ ಕನ್ಸ್ಕೊಳ್ತಾ ಇದ್ದೀನಿ ಸರ್. ಪ್ಲೀಸ್ ಸರ್, ಈ ಸಿನಿಮಾನೇ ನನ್ನ ಲೈಫ್ ಸರ್. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್, ಪ್ಲೀಸ್ ಸರ್. ಸದ್ಯಕ್ಕೆ ನಾನಿರೋ ಪರಿಸ್ಥಿತಿಲಿ 6 ತಿಂಗಳು ಏನೂ ಮಾಡೋಕ್ಕಾಗಲ್ಲ. ಸರಿ ಸರ್. ನೀವು ಇಷ್ಟೊತ್ತು ಮಾತಾಡ್ತಿದ್ದೆಲ್ಲ ಕೇಳಿಸ್ಕೊಂಡೆ ಸರ್. 8 ವರ್ಷದಿಂದ ಅಲಿತೀರೋ ನಿಮಗೆ ಚಾನ್ಸ್ ಇಲ್ಲ ಅಂದಮೇಲೆ ನಮ್ಮಂಥ ಹೊಸಬ್ರಿಗೆಲ್ಲ ಎಲ್ಲಿ ಚಾನ್ಸ್ ಸಿಗುತ್ತೆ ಸರ್? ದಯವಿಟ್ಟು ಏನಾದರೂ ಮಾಡಿ ಸರ್, ಪ್ಲೀಸ್. ರೀ, ನಾನೇ ಬೀದಿ ಬೀದಿ ಸುತ್ಕೊಂಡು ಆಯ್ಕೊಂಡು ತಿನ್ಕೊಂಡು ಬಿದ್ದಿದ್ದೀನಿ. ಇದ್ರಲ್ಲಿ ನೀವು ಬೇರೆ ಬಂದರೆ ಎಲ್ಲಿಗೆ ಕರ್ಕೊಂಡು ಹೋಗೋದು? ಇಲ್ಲಿ ನನಗೆ ಯಾರೂ ಗೊತ್ತಿಲ್ಲ ಸರ್. ನೀವೇ ಏನಾದರೂ ದಾರಿ ತೋರಿಸಿ ಸರ್, ಪ್ಲೀಸ್. ಸರಿ, ಆಯಿತು ಬಿಡಿ, ಏನಾದರೂ ಒಂದು ಮಾಡೋಣ. ಇವರೇ ಕಣ್ರಿ ನಾನು ಮಾಡೋ ಸಿನಿಮಾದಲ್ಲಿ ಹಾಸ್ಯ ನಟರು. ಬನ್ನಿ ಪರಿಚಯ ಮಾಡಿಸ್ತೀನಿ. ಏನ್ರಿ ಹಾಸ್ಯ ನಟ್ರೆ, ಬಿಸ್ನೆಸ್ ಎಲ್ಲ ಹೇಗಿದೆ? ಏನೋ ಸುಮಾರು ನಡೀತಾ ಇದೆ ರೀ, ಅಷ್ಟೇನಿಲ್ಲ. ಯಾರು ಇವರು? ಓ, ಇವ್ರ ಕತೆ ಆಮೇಲೆ ಹೇಳ್ತೀನಿ. ಮತ್ತೆ ಇನ್ನೇನು ಸಮಾಚಾರ? ಏನೋ ಪ್ರೊಡ್ಯೂಸರ್ ಹತ್ರ ಹೋಗಿ ಓಕೆ ಮಾಡ್ಕೊಬರ್ತೀರಾ ಅನ್ಕೊಂಡಿದ್ದೆ. ನೀವು ನೋಡ್ರೆ ಯಾವ್ದೋ ದೇವ್ರನ್ನ ಬೆನ್ನು ಕಟ್ಕೊ ಬಂದಂಗಿದ್ದೀರಾ. ಸುಮ್ಮನೆ ರೀ, ನಾನೇ ನಾಗ ಏನು ಹೇಳ್ತಾನಂತ ಟೆನ್ಷನಲ್ಲಿ ಇದ್ದೀನಿ. ಮಧ್ಯದಲ್ಲಿ ನಿಮ್ದೇನ್ರಿ ರಾಮಾಯಣ? ನಾಗ ಏನ್ರಿ ಹೇಳ್ತಾನೆ, ಗಾಡಿ ರಿಪೇರಿ ಮಾಡೋದು ಬಿಟ್ಟು ನಮ್ಮ ಬಾಡಿ ರಿಪೇರಿ ಮಾಡ್ತಾನೆ ಅಷ್ಟೇ. ಸರಿ, ಹಾಕಿರೋ ಐಟಮ್ ಎಲ್ಲ ಖಾಲಿ ಆಯ್ತಾ? ಏನ್ರಿ ನಿಮ್ಮ ರಾಮಾಯಣ, ಇವಾಗ ತಾನೇ ಬಂದೇನೆ. ಯಾಕೋ ಪ್ರೊಡ್ಯೂಸರ್ ಹತ್ರ ಹೋಗಿ ಬಂದು ತಲೆ ಕೆಟ್ಟೋಗ್ಬಿಟ್ಟಿದೆ. ರಾತ್ರಿ ಏನಾದರೂ ಉಂಟೆ ಸ್ವಲ್ಪ ಲೈಟಾಗಿ ಏನಾದರೂ ತೊಗೊಂಬಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಆಯ್ತು ಬಿಡ್ರಿ, ಏನೋ ಮಾಡೋಣ, ಅಡ್ಜಸ್ಟ್ ಮಾಡೋಣ. ರೀ ಆಕಾಶ್ ಅವರೇ, ನೀವೇನಾದರೂ ತಗೋತೀರೋ? ರೀ ಯಾಕ್ರಿ ನೀವು ಹಾಳಾಗೋದಲ್ದೆ ತಗೋತೀನಿ. ಲೈಟಾಗಿ ತಗೊಂತೀರಾ ಇಲ್ಲ ಟೈಟಾಗಿ ಬೀಳ್ತೀರಾ? ಆಯ್ತು ನೋಡ್ರಿ, ತಗೋಬರ್ತೀರಿ. ಖಾದರ್ ಬೈ, ಆರಾಮಾ? ಆರಾಮ್ ಬಾಯ್. ಏನ್ರಿ ನಾಗವ್ರೆ, ಕೆಲಸ ಫುಲ್ ಬ್ಯುಸಿನಾ? ಏನು ನಿರ್ದೇಶಕ್ರೆ, ಬೇಗ ಬಂದ್ಬಿಟ್ಟಿದ್ದೀರಾ? ಹೋಗಿದ್ದ ಕೆಲಸ ಏನಾಯ್ತು? ಎಲ್ಲ ಮುಗಿಸ್ಕೊಂಬಂದ್ರಾ? ನಮ್ದು ಯಾವಾಗಲೂ ಇದ್ದಿದೆ ಬಿಡ್ರಿ. ಮತ್ತೆ ನಿಮ್ದು ಹೆಂಗಿದೆ ಬಿಸ್ನೆಸ್ಸು? ಅಯ್ಯೋ, ನನ್ನ ಕಷ್ಟ ಏನು ಕೇಳ್ತೀರಾ? ನಮ್ಮ ಸ್ಟೋರಿನೆಲ್ಲ ಕೇಳ್ಬಿಟ್ರೆ ಒಂದು ಮೆಗಾ ಸೀರಿಯಲ್ ಮಾಡ್ಬಿಡ್ತೀರಾ ನೀವು. ಏನು ಹಿಂಗಂದ್ಬಿಟ್ರಿ? ಇರೋ ಬರೋ ದುಡ್ಡನ್ನೆಲ್ಲ ಈ ಗಾಡಿ ಮೇಲೆ ಹಾಕಿ ಜೇಬ್ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓನರಿಗೆ ಫೋನ್ ಮಾಡಿದ್ರೆ 15 ದಿನ ಆಗುತ್ತೆ, ಬೇರೆ ಕೆಲಸದ ಮೇಲೆ ಹೊರಗಡೆ ಇದ್ದೀನಿ ಅಂತಿದ್ದಾರೆ. ಇಲ್ಲಿ ನೋಡಿದ್ರೆ ಗ್ಯಾರೇಜ್ ಬಾಡಿಗೆನೇ ಕಟ್ಟಿಲ್ಲ. ಹೌದು, ಇವ್ರ್ಯಾರು ಜೊತೆ ಕರ್ಕೊಂಬಂದಿದ್ರಲ್ಲ? ಇವ್ರದ್ದು ದೊಡ್ಡ ಕತೆನೇ ಇದೆ. ರೂಮಿಗೆ ಬನ್ನಿ, ಹೇಳ್ತೀನಿ. ಬೇಗ ಗ್ಯಾರೇಜ್ ಕ್ಲೋಸ್ ಮಾಡ್ಕೊಂಬರ್ತೀನಿ. ಆಯ್ತು. ಚೆಸ್. ರೀ ಆಕಾಶ್, ಎಣ್ಣೆ ಹೆಣ್ಣನ್ನ ಮುಂದೆ ಇಟ್ಕೊಂಡು ಸುಮ್ಮನೆ ಕೂರ್ಬಾರ್ದ್ರಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏರ್ಸಿ. ನಿಮ್ ಮುಖದಲ್ಲಿ ಕಲೆ ಎದ್ದು ಕುಣಿತಾ ಇದೆ. ನೀವು ಮುಂದೆ ಆಕಾಶದ ಎತ್ತರಕ್ಕೆ ದೊಡ್ಡ ನಾಯಕ ನಟನಾಗಿ ಬೆಳಿತೀರಾ. ಅವಾಗ ನಾವೇ ನಿಮ್ಮನ್ನ ಮೀಟ್ ಮಾಡಕ್ ಬರ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ. ರೀ ನಿರ್ದೇಶಕರೇ, ನೀವು ನೆಕ್ಸ್ಟ್ ಡೈರೆಕ್ಷನ್ ಮಾಡಕ್ ಹೊರಟಿರೋ ಸಿನಿಮಾಗೆ ನಮ್ಮ ಆಕಾಶ್ನೇ ಹೀರೋ ಆಗಿ ಮಾಡ್ಬೇಕು. ಖಂಡಿತ ಮಾಡೇ ಮಾಡ್ತೀನಿ. ಸೂಪರ್. ಇದು ನಾನು ಒಪ್ಕೊಳ್ಳೋದಿಲ್ಲ. ನನ್ನ ಮುಂದೆ ಹೀರೋಗಿ ನಿಂತ್ಕೋಬೇಕು ಅಂದರೆ ಇವ್ರ ಟ್ಯಾಲೆಂಟ್ ಏನು ಅಂತ ಇಲ್ಲೇ ಈಗಲೇ ನಾನು ನೋಡಬೇಕು. ರೀ ಹಾಸ್ಯ ನಟ್ರೆ, ಕಲೆಗೊಂದು ಬೆಲೆ ಇದೆ, ಅದನ್ನೆಲ್ಲಂದ್ರಲ್ಲಿ ತೋರ್ಸಕ್ಕೆ ಆಗಲ್ರಿ. ಆಯ್ತು ಬಿಡ್ರಿ. ರೀ ಆಕಾಶ್, ಹೊಗೆಗೆ ಬಿಡ್ತೀರಾ? ಊಟಕ್ಕೆ ಉಪ್ಪಿನಕಾಯಿ ಹೆಂಗೋ
ಎಣ್ಣೆಗೆ ಹೋಗೇನೋ ಹಂಗೆ. ರೀ ಹಾಸ್ಯ ನಟ್ರೆ, ರೀ ನಾಗ ಅವ್ರೆ, ರೀ ನಿರ್ದೇಶಕ್ರೆ, ಗೊತ್ತು ಗುರಿ ಇಲ್ದವನ್ನ ಕರ್ಕೊಬಂದು ಇರಕ್ಕೆ ಜಾಗ ಕೊಟ್ಟು ಹೊಡಿಯಕ್ಕೆ ಎಣ್ಣೆನೂ ಕೊಟ್ಟು ಅದಕ್ಕಿಂತ ಜಾಸ್ತಿ ನಾಯಕನ ಪಟ್ಟ ಕೊಟ್ಟು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನೀವು ಒಳ್ಳೆ ನಿರ್ದೇಶಕರು ಹಾಗೆ ಆಗ್ತಿರ್ರಿ. ಯಾವುದೋ ಫೋನ್ ಬರ್ತಾ ಇದೆ. ಶಿವು, ಹಲೋ. ಶಿವು ಅವ್ರೆ ಹೇಳಿ. ಡೈರೆಕ್ಟ್ರೇ, ಹಾಂ, ಅದೇ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ರಿ. ಹೌದಾ? ಎಷ್ಟು ಗಂಟೆಗೆ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲಿ? ಹೋಟೆಲ್ ಭಾಗ್ಯ ಗಾರ್ಡನ್ ಹತ್ರ ಬಂದ್ಬಿಡಿ. ಸರಿ ಆಯಿತು, ಬರ್ತೀನಿ ಬಿಡಿ. ಓಕೆ. ಸ್ಟೋರಿ ಎಲ್ಲ ರೆಡಿ ಆಗಿದೆ. ಹಾಂ, ಈರನ್ನು ರೆಡಿ ಮಾಡಿಬಿಟ್ಟಿದ್ದೀನಿ. ಬೇಗ ಬಂದ್ಬಿಡಿ. ಏನು ತಗೊಳ್ತೀರಾ? ಪರವಾಗಿಲ್ಲ ಸರ್. ಪರವಾಗಿಲ್ಲ, ಊಟ ಮಾಡಿ. ಇಲ್ಲ, ಮಾಡ್ಕೊಬಂದು. ಕೂಲ್ ಡ್ರಿಂಕ್ಸ್ ಏನಾದರೂ? ನಿಮ್ಮ ಬಗ್ಗೆ ಶಿವು ಎಲ್ಲ ಹೇಳಿದ್ದಾರೆ. ನಿಮ್ಮ ಕಾನ್ಸೆಪ್ಟ್ ಸ್ವಲ್ಪ ಹೇಳ್ತೀರಾ? ಆ್ಯಕ್ಷನ್ ಆ್ಯಂಡ್ ಲವ್ ಸ್ಟೋರಿ ಸರ್. ಏನು ಸರ್ ಸಬ್ಜೆಕ್ಟ್ ಇದು? ವೆರಿ ಗುಡ್. ಈ ಟ್ರೆಂಡಿಗೆ ತಕ್ಕಂತೆ ಕ್ರಿಯೇಟ್ ಮಾಡಿದ್ದೀರಾ. ಈ ಕಥೆನ ನಾನೇನಾದರೂ ಸಿನಿಮಾ ಮಾಡಿಬಿಟ್ರೆ ಖಂಡಿತ ಸಿಲ್ವರ್ ಜೂಬ್ಲಿ. ಈ ಕತೆಗೆ ಹೀರೋನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ. ನೋಡೋಕ್ಕೆ ತಮಿಳ್ ಆಕ್ಟರ್ ಸೂರ್ಯನ್ ಥರ ಇದ್ದಾರೆ. ಆದರೆ ಇಲ್ಲೇನು ಒಂದು ಪ್ರಾಬ್ಲಮ್ ಅಂದರೆ, ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಜನಗಳೇ ಬರೋದಿಲ್ಲ. ನೀವೊಂದು ಕೆಲಸ ಮಾಡಿ, ನಾನು ಒಬ್ಬ ಒಳ್ಳೆ ಡೈರೆಕ್ಟರ್ನ ಇಟ್ಕೊಂಡು ಈ ಕಥೆನ ಡೈರೆಕ್ಷನ್ ಮಾಡಿಸ್ತೀನಿ. ಅದ್ರಲ್ಲಿ ನೀವು ಕೆಲಸ ಮಾಡಿ, ಬೇಕಾದ್ರೆ ಇವ್ರಿಗೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡಿಸ್ತೀನಿ. ಏನಂತೀರಾ? ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಸರ್, ಇಷ್ಟೊತ್ತು ನೀವು ಹೇಳಿದ್ರಿ. ಒಂದೇ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ ಸರ್. ಸರ್, ಒಂದು ಸಿನಿಮಾ ಮಾಡಬೇಕಂದ್ರೆ ಹೊಸ ಕತೆ ಬೇಕು, ಹೊಸ ಲೊಕೇಶನ್ ಬೇಕು, ಹೊಸ ಪ್ರಯೋಗ ಬೇಕು, ಹೊಸ ಟೆಕ್ನಾಲಜಿ ಬೇಕು. ಆದರೆ ಹೊಸ ನಿರ್ದೇಶಕ, ಹೊಸ ನಾಯಕ ಮಾತ್ರ ಬೇಡ ಅಲ್ವಾ ಸರ್? ಹೊಸಬ್ರಿಗೆ ಅವಕಾಶ ಸಿಕ್ಕಿರೋದಕ್ಕೆ ಸರ್ ಇವತ್ತು ಇಂಡಸ್ಟ್ರಿಯಲ್ಲಿ ಹಳಬ್ರನ್ನವ್ರು ಇರೋದು. ಇಲ್ಲಾಂದರೆ ಇಂಡಸ್ಟ್ರಿನೇ ಇರ್ತಾ ಇರಲಿಲ್ಲ. ಹಸಿರೋರಿಗೆ ಅವಕಾಶ ಕೊಡಿ ಸರ್. ಆಕಾಶಕ್ಕೆ ಬೇಕಾದರೆ ಏಣಿ ಹಾಕ್ತೀವಿ, ಆದರೆ ಹಾಕಿರೋ ಏಣಿನ ಮಾತ್ರ ಯಾವತ್ತೂ ಬೀಳಿಸಲ್ಲ. ಕತೆ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಬರ್ತೀವಿ ಸರ್. ಸರ್, ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಕತೆನ ಮಾತ್ರ ಕತೆಗೆ ಹೋಗ್ಬಿಡಿ ಸರ್, ಪ್ಲೀಸ್. ಏನ್ರಿ ಎಲ್ಲೋದ್ರು ಹೊಸಬ್ರು ಅಂತ ಹಿಂಗ್ ನೋಡ್ತಾರೆ. ಈ ಸಿನಿಮಾ ರಂಗದಲ್ಲಿ ಮಾತ್ರ ಯಾಕ್ರಿ ಹೊಸಬ್ರು ಹಿಂಗ್ ಕಡೆ ಕಾಣಿಸ್ತಾರೆ? ತೇನ್ಸಿಂಗ್ ಮೌಂಟ್ ಎವರೆಸ್ಟ್ ಹತ್ತಿದ್ದು ಹೊಸಬ್ರಾಗೆ, ಸಚಿನ್ ಸೆಂಚುರಿ ಬಾರಿಸಿದ್ದು ಹೊಸಬ್ರಾಗೆ, ಸಂದೀಪ್ ಉನ್ನಿಕೃಷ್ಣನ್ ಸೈನಿಕ್ ಸೇರಿದ್ದು ಹೊಸಬ್ರಾಗೆ. ಇವರೆಲ್ಲ ಹೊಸದಾಗೆ ಬಂದು ಸಾಧನೆ ಮಾಡಿದ ಮಹಾನ್ ಸಾಧಕರು. ನಮಗೂ ಸಿನಿಮಾ ರಂಗದಲ್ಲಿ ಏನಾದ್ರೂ ಸಾಧಿಸ್ಬೇಕನ್ನೋ ಛಲ ಇದೆ. ಆದ್ರೆ ಅವಕಾಶಕ್ಕೋಸ್ಕರನೇ ಅರ್ಧ ಆಯಸ್ ಕಳೆದೋಗಿದೆ. ಚಟ್ಟ ಹತ್ತಕ್ಕೂ ಮುಂಚೆ ನಾಟ ಹಾಗೆ ಆಗ್ತೀನಿ ಕಣ್ರಿ. ಸಾಧಿಸೋ ಯೋಗ್ಯತೆ ಇರೋವನಿಗೆ ಸಾಯೋ ಯೋಚನೆ ಯಾಕೆ ಬಿಡ್ರಿ? ಅನುಭವ ಇರೋನ್ 4 ಸಿನಿಮಾ ಹಾಳು ಮಾಡಿದ್ರು ಪರವಾಗಿಲ್ಲ, ಆದರೆ ಹೊಸಬ್ರಿಗೆ ಚಾನ್ಸ್ ಸಿಗಬಾರ್ದು ಅನ್ಕೊಂಡಿದಾರಲ್ಲ, ಅವ್ರಿಗೆ ಹೊಸಬ್ರಂದ್ರೆ ಏನಂತ ಹೊಸದಾಗಿ ಏನಾದರೂ ಮಾಡಿ ಒಂದಲ್ಲ ಒಂದಿನ ತೋರ್ಸೋಣ. ಆವಾಗ ನಮ್ಮ ಯೋಗ್ಯತೆ ಏನಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗುತ್ತೆ ಬಿಡಿ. ಸಾಧನೆ ಎಂಬ ಬಹುದೊಡ್ಡ ಶಿಖರವನ್ನು ಏರ್ಲಿ ಕೊಟ್ಟ ವ್ಯಕ್ತಿಗಳು ಯಾವತ್ತು ಬಾಯಿ ಮಾತಲ್ಲಿ ಉತ್ತರ ಕೊಡೋದಿಲ್ಲ. ಅವರು ಕೆಲಸದ ರೂಪದಲ್ಲಿ ಉತ್ತರ ಕೊಡ್ತಾರೆ. ಹೌದು, ಆ ಕೆಲಸನ ನೀವುಗಳು ಮಾಡಿ ತೋರಿಸಿ. ನಿಮ್ಗಳ ಸಪೋರ್ಟಿಗೆ ನಾನು ಯಾವತ್ತು ಇದ್ದೇ ಇರ್ತೀನಿ. ಇನ್ನೂ ಏನರು ಯೋಚನೆ ಮಾಡ್ತಾ ಇದ್ದೀರಾ? ನಾವು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದ್ರೆ ನಾವು ಚೆನ್ನಾಗಿರ್ಬೇಕು. ಬನ್ರಿ ಎಲ್ಲ ಊಟ ಮಾಡೋಣ, ಹೊಟ್ಟೆ ಬರ ಹಸಿತಾ ಇದೆ. ಹೈಟೆಕ್ ಎಣಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮೀನಾ. ಅನಂತ ಸಂಪತ್ತಿನ ಎಣಿಕೆ ಹೇಗೆ ನಡೀತಿದೆ? ಸಂಪತ್ತಿನ ಮೌಲ್ಯ ಮಾತಿರೋದು ಹೇಗೆ? ಇನ್ನು ತೆಗಿತಾನೆ ಇದಾರಲ್ರಿ, ಎಷ್ಟ್ರಿ ಬಚ್ಚಿಟ್ಟಿದ್ದಾರೆ. ಇದ್ರಲ್ಲಿ ನಮ್ಗೇನಾದ್ರು 1% ಸಿಕ್ಬಿಟ್ರೆ 10 ಸಿನಿಮಾ ಮಾಡ್ಬೋದು ಕಣ್ರಿ. ಇವತ್ತಿನ ವಿಶೇಷ ಹೈಟೆಕ್ ಎಣಿಕೆ. ಅದು ಬಿಡ್ರಿ ನಿರ್ದೇಶಕರೇ, ಭೂಮಿಲಿ ನಿಧಿ ಇದೆ. ಅದು ಬೆಂಕಿ ರೂಪದಲ್ಲಿ ರಾತ್ರಿ ಟೈಮಲ್ಲಿ ಆಚೆ ಬರುತ್ತಂತೆ. ಅದನ್ನ ನೋಡ್ಬಿಟ್ರೆ ನಿಧಿ ಸಿಗುತ್ತಂತೆ, ನಿಜಾನಾ? ಅದೆಲ್ಲ ಸುಳ್ಳು ರೀ. ಯಾರೋ ಹಿರಿಕರು ಅವ್ರ ಸಾಯಕ್ಕೂ ಮುಂಚೆ ಅವ್ರ ಮೊಮ್ಮಕ್ಳಿಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಜಮೀನಲ್ಲಿ ಊತಿಟ್ಟಿರ್ತಾರೆ. ಅದು ಅವ್ರ ಮೊಮ್ಮಕ್ಳಿಗೋ ಇಲ್ಲ ಮಕ್ಳಿಗೋ ಸಿಕ್ಕಿರ್ಬೋದು. ಅದು ಬಿಟ್ರೆ ಹಿಂದಿನ ಕಾಲದಲ್ಲಿ ರಾಜರು ವಲಸೆ ಹೋಗ್ಬೇಕಾದ್ರೆ ಚಿನ್ನಾಭರಣಗಳನ್ನ ಕಳ್ರ ಕಾಟ ಅಂತೇಳಿ ಎಲ್ಲಾದ್ರೂ ಊತಿಟ್ಟಿರ್ತಾರೆ. ಅದು ಬಿಟ್ರೆ ಈ ನಿಧಿ ಅನ್ನೋದು ಎಲ್ಲಾ ಕಡೆ ಸಿಗುತ್ತೆ ಅನ್ನೋದು ಸುಳ್ಳು ಕಣ್ರಿ. ರೀ ನಿರ್ದೇಶಕರೇ, ನೀವು ತಿಳ್ಕೊಂಡಿರೋದೆಲ್ಲ ಶುದ್ಧ ಸುಳ್ಳು ಕಣ್ರಿ. ನೀವ್ ಹೇಳಂಗೆ ಯಾವ್ದೋ ರಾಜರುಗಳು ಬಂದು ನಮ್ಮೂರಲ್ಲಿ ಚಿನ್ನಾಭರಣಗಳನ್ನ ಊತಿಟ್ಟಿಲ್ಲ. ಇನ್ನ ಹಿರೀಕರು ಅವ್ರ ಜಮೀನ ಬಿಟ್ಟು ಕಾಡಲ್ಲೋಗಿ ಬಚ್ಚಿಟ್ಟಿರೋದಂತೂ ಇಲ್ವೇ ಇಲ್ಲ. ಆದ್ರೂ ನಮ್ಮೂರಲ್ಲಿ ನಿಧಿ ಇರೋ ಜಾಗಗಳು ತುಂಬಾನೇ ಇದಾವೆ. ಒಂದೇನಪ್ಪ ಅಂದ್ರೆ ಇವತ್ತಿನವರೆಗೂ ಆ ನಿಧಿ ತೆಗೆಯೋ ಪ್ರಯತ್ನನ ನಮ್ಮ ಹಳ್ಳಿ ಜನಗಳು ಯಾರು ಮಾಡ್ತಾ ಇಲ್ಲ. ನಿಮಗೊಂದು ವಿಷಯ ಗೊತ್ತಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಹಂಗೇನೆ ನಿಧಿ ಇಲ್ಲದೆ ನಿಧಿ ಬಗ್ಗೆ ಮಾತಾಡ್ತಾರಾ? ನಿಧಿ ಇರೋದಂತೂ ಸತ್ಯ. ಹೇ, ನಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡ್ರಿ ಅಂದ್ರೆ
ಯಾವ್ದೋ ನಿಧಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ರಿ, ಸುಮ್ಮನೆ ಮಲ್ಕೊಳ್ರಿ. ಬೆಳಿಗ್ಗೆ ಎದ್ದು ಯಾವ ಪುಡಿ ಚಾನ್ಸ್ ಕೊಡ್ಬೇಕೋ ಏನೋ. ಛೇ, ರೇ ನಿರ್ದೇಶಕರ, ರೇ ನಿರ್ದೇಶಕರ, ರೇ ಎದಳ್ರ ಮೇಲೆ. ಯಾಕ್ರಿ? ನಾವ್ಯಾಕ್ರಿ ನಾಗವ್ರ ಊರ್ಗೋಗಿ ನಿಧಿ ತೆಗಿಯೋ ಪ್ರಯತ್ನ ಮಾಡಬಾರ್ದು? ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿಧಿ ಸಿಕ್ಕಿದ್ರು ಸಿಗ್ಬೋದಲ್ವಾ? ರೀ ನಾಯಕ್ ನಟ್ರೆ, ಅದೃಷ್ಟ ಅನ್ನೋದು ನಮ್ಗೆ ಇದ್ದಿದ್ರೆ ನಮ್ಗೆ ಯಾವತ್ತೋ ಪ್ರೊಡ್ಯೂಸರ್ ಸಿಗ್ತಾ ಇದ್ರು ಕಣ್ರಿ. ಇವೆಲ್ಲ ನಮ್ಗೆ ಯಾಕೆ ಬಿಡ್ರಿ? ಪ್ರಯತ್ನ ಪಟ್ರೆ ತಾನೇ ಗೊತ್ತಾಗೋದು ಅದೃಷ್ಟ ಇದೆಯಾ ಇಲ್ವಾ ಅಂತ. ಇಲ್ಲಿ ಹೆಂಗೋ ಒಂದು ತಿನ್ಕೊಂಡು ಅಲ್ಲಿ ಇಲ್ಲಿ ಅಲ್ಕೊಂಡು ಅವಕಾಶ ಕೇಳ್ಕೊಂಡು ನೆಮ್ಮದಿಯಾಗಿಲ್ಲ ಅಂದ್ರೂ ನೆಮ್ಮದಿಯಾಗಿದ್ದೀವಿ ಅಂತ ತಿಳ್ಕೊಂಡಿದೀವಿ. ಆದ್ರೆ ಈ ನಿಧಿ ಗಿಧಿ ಅಂತ ಹೋಗ್ಬಿಟ್ಟು ಈ ಕಡೆ ಇದು ಇಲ್ಲ ಆ ಕಡೆ ಅದು ಇಲ್ಲ ಅಂತ ಯಾಕ್ರಿ ಸಾಯ್ಬೇಕು? ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ ರೀ. ಮೊದಲು ಮಲ್ಕೊಳ್ರಿ, ಬೆಳಿಗ್ಗೆ ಮಾತಾಡೋಣ. ಇವಾಗೇನು ಬದುಕಿರೋರ್ ಥರನ ಇದ್ದೀವಿ? ಸತ್ಯಣ್ಣನೇ. ಇಲ್ಲಿ ನೀವು ಒಂದೊತ್ತು ತಿನ್ಕೊಂಡು ಕಷ್ಟಪಡ್ತಿದ್ದೀನಿ ಅನ್ಕೊಂಡಿದ್ದೀರಾ? ನನ್ನ ಕಷ್ಟ ಏನು ಅಂತ ನಿಮ್ಗೇನ್ರಿ ಗೊತ್ತು? ಈ ಸಿನಿಮಾ ಫೀಲ್ಡ್ ಅಂದರೆ ನಮ್ಮ ಅಪ್ಪನಿಗೊಂಚೂರು ಇಷ್ಟ ಇಲ್ಲ. ಯಾವಾಗಲೂ ಹೇಳೋರು ನಿನ್ನ ಜಾತಕದಲ್ಲಿ ಕಲೆ ಅನ್ನೋದೇ ಇಲ್ಲ ಅಂತ. ಆದರೂ ನಾನು ನಮ್ಮೂರಲ್ಲಿ ಮಾಡೋ ನಾಟಕಗಳಲ್ಲಿ ಸೇರ್ಕೊಂಡು ನಾಟಕ ಮಾಡ್ತಿದ್ದೆ. ಒಂದು ಸಲ ಪಕ್ದೂರಲ್ಲಿ ನಾಟಕ ಮಾಡಬೇಕಾದ್ರೆ ಉತ್ತಮ ಕಲಾವಿದ ಅಂತ 25,000 ಬಹುಮಾನ ಕೂಡ ಕೊಟ್ಟರು. ಹಾಸಿಗೆ ಮೇಲಿದ್ದು ನಮ್ಮಪ್ಪ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಕಾಯಿಲೆನ ವಾಸಿ ಮಾಡಿಸ್ತಾನೆ ಅಂದ್ಕೊಂಡಿದ್ರು. ಆದರೆ ನಾನು ಏನಾದರೂ ಮಾಡಿ ನನ್ನ ಜಾತಕದಲ್ಲಿ ಕಲೆ ಇದೆ, ಅದನ್ನು ಮಾಡಿ ತೋರಿಸ್ತೀನಿ ಅಂತೇಳಿ ನರಳಾಡ್ತಿರೋ ನಮ್ಮಪ್ಪನ್ನ ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲೇನಾದರೂ ಸಾಧನೆ ಮಾಡಿ ನಮ್ಮಪ್ಪನ್ನ ಉಳಿಸ್ಕೋಬೇಕು ಅಂತ ಬಂದೆ, ಇಲ್ಲ ಸಾಯ್ಬೇಕು ಅಂತ. ಆದರೆ ಸಾಯಕ್ಕೂ ಮುಂಚೆ ಏನಾದರೂ ಸಾಧಿಸ್ಬೇಕು ಅಂತ ಒದ್ದಾಡ್ತಿದ್ದೀನಿ ಕಣ್ರಿ. ನಿಮ್ದು ಮಾತ್ರ ದೊಡ್ಡದಾಗಿ ಹೇಳ್ತಾ ಇದ್ದೀರಲ್ಲ. 4 ವರ್ಷದಿಂದ ಅಪ್ಪ ಅಮ್ಮ ಮುಖ ನೋಡಿದ್ರೆ ಇಲ್ಲೇ ಸಾಯ್ತಾ ಇದ್ದೀನಿ. ಗೊತ್ತೇನ್ರಿ ನಿಮ್ಗೆ? ಮದುವೆ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ. ಏನಾದ್ರೂ ಮಾಡಿ ಇಲ್ಲಿಂದ ದುಡ್ಡು ತಗೊಂಡು ಹೋಗಿ ಮದುವೆ ಮಾಡ್ಬೇಕಂತ ಕಾಯ್ಕೊಂಡೇ ಇದ್ದೀನಿ. ಇನ್ನು ಕಾಯ್ತಾನೆ ಇದ್ದೀನಿ. ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇದುವರೆಗೂ ಮನೆಗೆ ಒಂದು ಫೋನು ಕೂಡ ಮಾಡಿಲ್ಲ ನಾನು. ಸತ್ತೋಗಿರ್ತೀನಂತ ತಿಥಿನೂ ಮಾಡಿರ್ತಾರೆ ಏನೋ, ಯಾರಿಗೂ ಗೊತ್ತು. ಆದರೆ ಒಂದು ಮಾತ್ರ ನಿಜ ಕಣ್ರಿ, ಇಲ್ಲಿಂದ ನಾನು ಊರಿಗೆ ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿ ಹಣ ಇರಬೇಕು, ಇಲ್ಲಾಂದ್ರೆ ಆಂಬುಲೆನ್ಸಲ್ಲಿ ನನ್ನ ಹೆಣ ಇರಬೇಕು. ರೀ ನಾಗ ಅವ್ರೆ, ಏನಾದರೂ ಮಾಡ್ರಿ. ನಿಮ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೋತೀವಿ. ನಿರ್ದೇಶಕರೇ, ಇವ್ರು ಹೇಳಿದಕ್ಕೆ ನೀವೇನು ಹೇಳ್ತೀರಾ? ಅವ್ರನ್ನೇನ್ರಿ ಕೇಳೋದು? ನಾವಿಲ್ಲೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಇದನ್ನು ಒಂದ್ಸರಿ ಪ್ರಯತ್ನ ಮಾಡಿ ನೋಡ್ಬಿಡೋಣ ಬಿಡಿ. ಹಾಂ ಸರಿ ಆಯಿತು. ಹಬ್ಬ, ನಾನಿವತ್ತು ಒಳ್ಳೆ ಹಾಸ್ಯ ನಟ ಆಗ್ತೀನಿ ಅಂತ ನಂಬಿಕೆ ಬಂದಿದೆ. ನಡೀರಿ ಹೋಗೋಣ. ಹೌದು, ಇಲ್ಲಿಂದ ಹೆಂಗೆ ಹೋಗೋದು? ಕಾರ್ ಇದೆಯಲ್ಲ, ಓನರ್ ಬರೋದಕ್ಕೆ 15 ದಿವಸ ಆಗುತ್ತೆ ಅಂತ ಹೇಳಿದ್ರಿ. ಅದೇ ಕಾರಲ್ಲೇ ಹೋಗಿ ಬಂದ್ಬಿಡೋಣ ಬನ್ನಿ. ರಿಸೀವ್ ಮಾಡಲಾ? ತಿಪ್ಪೇಶಿ, ಸಿಟಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಊರಿಗೆ ಬರ್ತಿದ್ದೀನಿಲ್ಲ, ಅದೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಿದ್ರಲ್ಲ, ಉಳ್ಕೊಳ್ಳೋಕೆ ವ್ಯವಸ್ಥೆ ಬೇಕಾಗಿತ್ತು. ನಿಮ್ಮ ಮನೇಲಿ ಇರಿಸ್ಬೋದಾ? ಸರಿ ಸರಿ, ಆಯ್ತಾಯ್ತು. ರೀ ನಾಗವ್ರೆ. ನಿರ್ದೇಶಕರೇ ಬಂದೆ, ಬೇಗ ಬನ್ರಿ. ಸರಿಲ್ಲ, ಆಮೇಲೆ ಫೋನ್ ಮಾಡ್ತೀನಿ, ಬೆಳಗ್ಗೆ ಸಿಗೋಣ. ನಗದೆಯಿಂದ ಎದ್ದು ಬಂದ ಒದ್ದೆಲಡಕಿ, ಬಂದೆ ಬಿಟ್ರು ಗಂಡು ಹಾಕಿ ನನ್ನ ಹುಡುಕಿ. ಮಾಡಂಗಿಲ್ಲ ದೇವ್ರು ಕೂಡ ನನ್ನ ಮುದುಕಿ, ದೇವ್ರಿಗೂ ತೋರಿಸ್ತೀನಿ ಸೊಂಟ ಕನುಕಿ. ಹೇಳಂಗಿಲ್ಲ ನಂದೆ ಸಮಾನ, ಆಸೆ ಪಟ್ಟು ಬಂದವ್ರಿಗೆಲ್ಲ ನಾನೇ ಡಯಾನ. ಲಂಗ ದಾವಣಿ ಒಪ್ಪೋದಿಲ್ಲ ನನ್ನ ದೇಹಕ್ಕೆ, ಚಟಿ ಮಿಟಿ ಹಾಕೋದೆಲ್ಲ ನಿಮ್ಮ ದಾಹಕ್ಕೆ. ಮತ್ತೆ ಬೇಕಾಗಿಲ್ಲ ನಿಂದೆ ಸೀಸನ್ನು, ಶಾಲೆಯಲ್ಲಿ ಇನ್ನು ನಿಂದೆ ಟ್ಯೂಷನ್ನು. ಏಜು ಇನ್ನು 18, ಆಸೆಗಳು 108. ನಿಮಗೆ ಇಲ್ಲಿ ನಾನುಂಟು, ಕೊಟ್ರೆ ಸಾಕು ಪೇಮೆಂಟ್. ಒಮ್ಮೆ ಬಿಟ್ರೆ ನನ್ನನ್ನು ಸಿಕ್ಕೋದಿಲ್ಲ ಗುರುತನ್ನು.
ಮಾಲೆ ಹಾಕೋದನ್ನ ಹೆಂಗೆ ಮರೆಯಲಿ ಬೆಂಗಳೂರು ಬೀದಿಲು ಎಂಜಿ ರೋಡ್ ಪಬ್ಬಲ್ಲು ನಾನು ತುಂಬಾ ಸಿಂಪಲ್ ಸಿಗೋದಿಲ್ಲ ನೆಟ್ಟಲ್ಲು ಸಿಕ್ಕೋದಿಲ್ಲ ಗುಲ್ಕನ್ನು ನಗತೆಯಿಂದ ಎದ್ದು ಬಂದ ಒದ್ದಲುಡುಗಿ ಬಂದೇ ಬಿಟ್ರು ಗಂಡು ಹೈಗು ನನ್ನ ಹುಡುಗಿ ನೋಡಂಗಿಲ್ಲ ದೇವ್ರು ಕೂಡ ನನ್ನ ಮುದುಕಿ ಆ ದೇವ್ರಿಗೂ ತೋರಿಸ್ತೀನಿ ಸೊಂಟ ತುಲುಕಿ ಮುಂದೆ ಊರಲ್ಲೆಲ್ಲ ನಿಂದೆ ಹವಾನ ಮತ್ತೆ ಕಡೆ ಹೋದ್ರು ಕೂಡ ನಿಂದೆ ಚಿಲ್ಲಾನ ಕದ್ದು ಮುಚ್ಚಿ ಹೇಳಂಗಿಲ್ಲ ನಂದೇ ಸಮಾನ ಆಸೆ ಪಟ್ಟು ಬಂದವ್ರಿಗೆಲ್ಲ ನಾನೇ ಡಯಾನ ನಾಗ ಸ್ವಲ್ಪ ಗಾಡಿ ನಿಲ್ಸು ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದೆ ಟ್ಯಾಂಕ್ ಖಾಲಿ ಮಾಡಬೇಕು. ರೀ ಇಲ್ಲಿಗೆ 19ನೇ ಸಾರಿ ರೀ ನಾನು ಗಾಡಿ ನಿಲ್ಲಿಸ್ತಾ ಇರೋದು ನಿಮಗೋಸ್ಕರ. ಅದಕ್ಕೆ ಬಡ್ಕೊಂಡೆ ನಾನು ಕಮ್ಮಿ ಕುಡೀರಿ ಅಂತ. ನಮಗೂ ಅರ್ಜೆಂಟ್ ಆಗಿದೆ. ಅಬ್ಬಾ. ಸಮಾಧಾನ ಆಯ್ತಪ್ಪ. ರೀ ಯಾಸೆ ನಟ್ರೆ ಯಾವ್ದೋ ಹುಡುಗಿ ಬರ್ತಾ ಇದೆ ಬಿಟ್ಕೊಂಡೆ ನಿಂತಿದ್ದೀರಲ್ರಿ ಒಳಗೆ ಬನ್ರಿ. ಓ ರೀ ನಿರ್ದೇಶಕರೇ ಆಸೆ ನಟ್ರಿ ಇದೇ ಟೈಮ್ಗೆ ಬರ್ಬೇಕಾ? ಸಾರಿ. ಏನ್ರಿ ನಿಮ್ಗೆ ಕಣ್ ಕಾಣಿಸಲ್ವಾ? ಗಾಡಿ ಡೋರ್ ಓಪನ್ ಮಾಡ್ಬೇಕಾದ್ರೆ ಮಾಡ್ಕೊಂಡು ಓಪನ್ ಮಾಡಕ್ಕಾಗಲ್ವಾ? ಏನ್ ಸಿಟಿ ಜನನೋ ಸ್ವಲ್ಪನೂ ಜ್ಞಾನ ಇಲ್ಲ. ಕಣ್ ಕಾಣಿಸಲ್ವೋ ನಿಮ್ಗೆ ಅಥವಾ ಬುದ್ಧಿನೇ ಇಲ್ವಾ? ಸಾರಿ ರೀ. ಸಾರಿ ಏನು ಆಯಿಂಟ್ಮೆಂಟಾ? ನೆಟ್ಟಿಗೆ ಮನೆಗೆ ಹೋಗಿ ಸೇರ್ಕೊಳ್ಳಿ. ಎಂತ ಟೈಮಲ್ಲಿ ಬಂದ್ಬಿಟ್ಟಮ್ಮ. ಹಾ ರೀ ಆಸೆ ನಟ್ರೆ ನೀವೇನ್ರಿ ಕಬ್ಬಿನ ಗದ್ದೆನೆಲ್ಲ ನೆನೆಸ್ಬಿಟ್ರೆ 4 ದಿನ ನೀರೇ ಬಿಡೋದ್ ಬೇಕಾಗಿಲ್ಲ. ಮನೆ ಬಂತು, ಎಲ್ರು ಇಳ್ಕೊಳ್ಳಿ. ತಿಪ್ಪೇಶಿ ಈ ನನ್ನ ಮಕ್ಳು ಊಟ ಮಾಡಕ್ಕೂ ಬಿಡಲ್ಲ. ತಿಪ್ಪೇಸಿ ಅಂತ ಸಾಯ್ತಾರೆ. ಗೌಡ್ರ ಮಗ ಅಂತ ಕರೆಯಕ್ಕಾಗಲ್ವಾ? ಓ ನೀನಾ? ಹೆಂಗಿದ್ದಿಲ್ಲ ತಿಪ್ಪೇಶಿ? ನಾನ್ ಚೆನ್ನಾಗಿ ಯುನಿಕಲ್ಲ ನಾಗ, ನೀನ್ ಹೆಂಗಿದ್ದಿಲ್ಲ? ನಾನು ಸುಮಾರಾಗಿ ಯೂನಿ ಕಣ್ಲಾ ಅಂದಂಗೆ ನಾ ಹೇಳಿದ್ನಲ್ಲ. ಇವರು ನಾಯಕ್ ನಟರು, ಅವರು ನಿರ್ದೇಶಕರು. ನಮಸ್ಕಾರ. ಅವರು ಹಾಸ್ಯ ನಟರು. ಅದೇ ಉಣ್ಣ ಕೂತಿದೆ, ಕೈ ತೊಳ್ದಿತ್ತಿಲ್ಲ, ನಕ್ಕೋಬಿಟ್ಟೆ. ಬೇರೆ ಕಡೆ ತೊಳ್ದಿಲ್ಲ ಅಂದ್ರೆ ನೆಕ್ಕ ಬಿಡ್ತಾ ಇದ್ರು. ಏನಿಲ್ಲ, ಇವ್ರ್ಯಾರು? ಬೆಳ್ಗವ್ರಲ್ಲ, ಅವ್ರ ನಮ್ಮ ಅಜ್ಜಿ. ನಮ್ಮ ಅವ್ವ ಅಡ್ಗೆ ಮಾಡ್ತದೆ, ನಮ್ಮ ಅಪ್ಪ ಹೊಲಕ್ ಹೋಗದೆ. ನಮಸ್ಕಾರ ಕಣ್ರಪ್ಪ, ಒಳಗ್ ಕರ್ಕೊಂಬರ್ಲ ತಿಪ್ಪೇಸ? ಆಯ್ತು ನಡಿಯಮ್ಮ, ಕರ್ಕೊಬತ್ತೀನಿ. ಬನ್ನಿ ಒಳಕ್ ಹೋಗಮ್ಮ. ಆಯ್ತು ನಡೀರಿ. ಲೋ ತಿಪ್ಪೇಸಿ, ಯಾರ್ಲ ಇವರೆಲ್ಲ? ಇವ್ರೇ ಯಾಕಲ್ಲ ನಮ್ಮೂರ್ಗ್ ಸಿನಿಮಾ ಮಾಡಕ್ ಬಂದಿರೋರು. ಇವ್ರು ನಾಯಕ್ ನಟ್ರು, ಇವ್ರು ನಿರ್ದೇಶಕರು, ಇವ್ರು ಆಚೆ ನಟ್ರು. ಇವ್ನ್ ಗೊತ್ತಲ್ಲ ನಮ್ ನಾಗ. ಲೋ ಕೊಡಂಗಿ, ನಿರ್ದೇಶಕರು ತಲೆ ನೋಡ್ಲಾ? ಇವ್ರು ಯಾರ ನನ್ನ ತಲೆನೇ ನೋಡ್ತಾ ಇದಾರೆ. ವತಾರಿಂದ ಭತ್ತ ಹೋಗಕ್ಕೆ ಕಣ ಬೇಕು ಅಂತಿದ್ದಲ್ಲ, ಯಾಕೊಂಡೋಗಿ ಕೂರಿಸ್ಬಿಡ್ಲಾ? ಅವ್ರ ತಲೆನೇ ಕಣ ಮಾಡ್ಕೊಂಡ್ ಭತ್ತ ಬಡಿತಾ ಇದ್ರೆ ಬಡ್ಡಿ ಮಗನ್ ಒಂದ್ ಕಾಳ ಆ ಕಡೆ ಈ ಕಡೆ ಹೋಗಿಲ್ಲಕಲ್ಲ. ಹಳ್ಳಿ ಜನ ಒಳ್ಳೆ ಜನ, ತಳಕ ಬಾಳಕ ತಿಳಿಯದಂತ ಮುಗ್ಧ ಜನ. ಹಾಸ್ಯ ನಟ್ರೆ ಸುಮ್ನೆ ರೀ. ಮೇಲ್ ಉದ್ರೋಗಿರೋದ್ ನೋಡಿನೇ ಜನ ಹಿಂಗ್ ಹೇಳ್ತಾವ್ರ. ಇನ್ನು ಬೇರೆ ಕಡೆ ಉದ್ರೋಗಿರೋದ್ ನೋಡಿದ್ರೆ ಅಷ್ಟೇ. ರೀ ನಿರ್ದೇಶಕರ ಟೋಪಿ ಹಾಕ್ರಿ ಫಸ್ಟ್. ನೀವೇ ಮರ್ಯಾದೆ ತೆಗಿತಿಲ್ಲ. ನುಣ್ಗಿರ ಸಿಕ್ಬಿಟ್ರೆ ನಾಲ್ಗೆ ಯಾಕೆ ನೆಕ್ ಬಿಡ್ತೀರ? ಹೋಗ್ರ ಬಿಡ್ತಾವ. ಆಯ್ತು ಹೋಯ್ತು ಬಿಡ್ಲಾ. ಬನ್ನಿ ನಮ್ಮ ಅಜ್ಜಿ ಕರೀತಾವ್ರೆ, ಬನ್ನಿ. ನಮ್ಮೂರ್ ಜನ ಬದಲಾಗದೇ ಇಲ್ಲ ಅಂತಾರೆ. ಇವ್ರು ಕರ್ಕ ಬರೋಷ್ಟೊಳಗಡೆ ನಮ್ ಕಾಣ ನೀರ್ ಕುಡಿಸ್ಕೊ ಬರ್ಬೋದಾಗಿತ್ತಪ್ಪ. ಓ ತಿಪ್ಪೇಶ, ನಿಮ್ ಊರಿಗೆ ಬಂದಿದ ತಕ್ಷಣ ಒಳ್ಳೆ ಮರ್ಯಾದೆ ಸಿಕ್ತು. ಲೇ ತಿಪ್ಪೇಶೆ, ಹಾಸ್ಯ ನಟ್ರಿಗೆ ಏನಾದ್ರು ಬೇಕಾ ಅಂತ ಕೇಳ. ಲೇ ನಾಗ, ನನ್ ಮಗನೇ ಬಕಾಸುರನ್ ಕರ್ಕ ಬಂದ್ ಮನೇಲಿ ಬಿಟ್ಬಿಟ್ಟಿ ಏನ್ ಬೇಕು ಅಂತ ಎತ್ತು ಬೇರೆ ಕೊಡ್ತಾ ಇದೀಯಾ? ಅಷ್ಟು ತಿಂದೆದೊಳ್ಳೆ ಮ್ಯಾಕೆ. ರೀ ಹಾಸ್ಯ ನಟ್ರೆ, ರಾತ್ರಿ ನೀವು ಸರಿಯಾಗಿ ಊಟ ಮಾಡಕ್ ಆಗಿಲ್ವಲ್ಲ,
ಅದನ್ನು ಸೇರಿಸ್ಪೋಣಿಸಿ. ತಿಪ್ಪೇಶ್ ಅವ್ರೆ, ಪುಳಿಯೋಗರೆ ಬೆಳಿಗ್ಗೆ ಮಾಡಿದ್ದೋ ಇಲ್ಲ ಮಾಡಿ 3 ದಿವಸ ಆಯ್ತು? ಮೊನ್ನೆ ಮಾಡಿದ್ದು ಬಿಸಿ ಮಾಡಿ ಸುಮ್ನುಂಡ್ರಿ. ಹಾಸನಟ್ರೆ, ತಿಪ್ಪೇಶಿ ಮನೆ ನಿಮ್ಮನೆ ಇದ್ದಂಗೆ, ಏನು ಸಂಕೋಚ ಪಟ್ಕೋಬೇಡಿ, ಆರಾಮಾಗಿ ಕೇಳಿ ಊಟ ಮಾಡಿ. ಈ ನಾಗ ನಮ್ಮ ಮನೆನೇ ಗೂಡ್ಸ್ ಗುಂಡಾಂತರ ಮಾಡೋದಂಗೆ ಕಾಣ್ತಾನಲ್ಲಪ್ಪ. ಮಗು ಇದ್ದಂಗೆ ಏನ್ ಅನ್ಕೋಬೇಡ ಕಣ್ಲಾ. ಅಯ್ಯಪ್ಪ ಫುಲ್ ತಟ್ಟೆ ಕಲೆ ಬಿಡಿದ್ರಪ್ಪ. ಊಟ ತಗಪ್ಪ, ಜಾಲು ಜಾಲಕಿ ಕೇಳ ಕೇಳ. ಬಂದೆ ನಮ್ಮ ಅಜ್ಜಿ ಏನ್ ಹೆಸ್ರ ವಾಯ್ಸ್ ಕೇಳಿದಕ್ಕೆ ಇದಕ್ಕಿದ್ದಂಗೆ ಬತ್ತಾವಳಲ್ಲ. ನಮ್ಮ ಅಜ್ಜಿ ಏನಾದ್ರೂ ಮೊದ್ಲೇ ಏನ್ ಹೆಸ್ರ ಬಿದ್ದೋಗಿದ್ಲ? ಬೇಗ ಬೇಗ ಹಾಕಪ್ಪ, ಟೈಮ್ ಆಯ್ತಾ? ಏನಪ್ಪ ತುಂಬಾ ಹೊಟ್ಟೆ ಹಸಿತೈತಾ? ನೀನ್ ಚೆನ್ನಾಗ್ ಊಟ ಮಾಡಪ್ಪ. ನಿಂಗೆ ಹೇಳ್ತಿರೋದು ಊಟ ಮಾಡಪ್ಪ. ಹೆಸರಾವ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಕಾಮಿಡಿ ಸಿನಿಮಾನೇ ನೀನ್ ಹೆಚ್ಚಾಗಿ ಮಾಡ್ಬೇಕು. ಊಟ ಮಾಡಪ್ಪ ನೀನು. ಲೋ ಮಕ್ಕ ನೋಡ್ಬೇಡ, ಊಟ ಮಾಡು. ನಾನಂತೂ ಬರೀ ಹಾಸ್ಯ ಸಿನಿಮಾನೇ ನೋಡೋದು. ಬಾಲಕೃಷ್ಣ ಅಂದ್ರೆ ತುಂಬಾ ಇಷ್ಟ ಕಣಪ್ಪ ನಂಗೆ. ನಮ್ ತಾತ ಬೋರೇಗೌಡ ಎನಿ ಟೈಮು ಚಿನ್ನ ರನ್ನ ಅಂತ ಸೆರ್ಗಿಡ್ಕೊಬಿಟ್ಟು ಆಡ್ತಿದ್ದ. ಒಂದು ರೊಮ್ಯಾಂಟಿಕ್ಕು ಸ್ಮೈಲ್ ಇಲ್ಲ. NS ರಾವ್ರವ್ರ ವಾಯ್ಸ್ ಕೇಳ್ದಕ್ಕೆ ಲಬುಕ್ ಅಂತ ಬಿದ್ದೋಗ್ಬಿಟ್ಟಲ್ಲ. ಫಸ್ಟ್ ಹಾಪಿಟ್ಟ ಅಜ್ಜಿ ಒಯ್ತಾ ಇರು. ನೀವೇನು ಬೇಜಾರಾಗ್ಬೇಡಿ. ರೀ ನಿರ್ದೇಶಕ್ರೆ, ಇಲ್ಲಿ ಬಂದು 1 ಗಂಟೆ ಆಗ್ಲಿಲ್ಲ, ಅವಾಗ್ಲೇ ಅಜ್ಜಿನ ಪಟಾಯಿಸ್ಕೊಬಿಟ್ನಲ್ರಿ. ಉಣ್ಣಿ ಉಣ್ಣಿ ಚೆನ್ನಾಗ್ ಉಣ್ಣಿ. ಇದ್ಯಾಕ್ ಮಕ್ಕ ನೋಡ್ತಾ ಇದ್ದೀರಾ? ಅನ್ನ ಉಣ್ಣಿ ಅಂದೆ. ಅಜ್ಜಿ, ಬಾಮ್ಮ ಪೌರ್ಣಮಿ, ಅಮ್ಮ ಒಳಗಡೆ ಇದೆ. ಅಜ್ಜಿ ಅಜ್ಜಿ. ಏನಮ್ಮ ಪೌರ್ಣಮಿ? ಲಕ್ಷ್ಮಮ್ಮನ್ ಮನೇಲಿ ಹಸು ಕರ ಹಾಕಿತ್ತು, ಗಿಣ್ ಹಾಲ್ ಕೊಟ್ಟು ಕಳ್ಸಿದಾರೆ. ಅಲ್ಲೇ ಇಟ್ಟೋಗವ. ಸರಿ ಅಜ್ಜಿ. ಏನ್ ನಾಗ ಅವ್ರೆ, ಕೆಳಗ್ ನೋಡಿದ್ರೆ ಅರಮನೆ ತರ ಇದೆ, ಮೇಲ್ ನೋಡಿದ್ರೆ ಯಾವ್ದೋ ಭೂತ್ ಬಂಗ್ಲೆ ಅಟ್ಟದ ತರ ಐತೆ. ನಾವು ಬಂದಿರೋ ಕೆಲಸಕ್ಕೆ ಏನೇ ಪ್ಲಾನ್ ಮಾಡ್ಬೇಕಂದ್ರು ಇದೇ ಸರಿಯಾದ ಜಾಗ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದಿರೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. 1 ನಿಮಿಷ ಎಲ್ಲರೂ ಗಮನ ಇಟ್ಟು ಕೇಳಿ. ನಮ್ಮ ಹಳ್ಳಿ ಜನಗಳ ದೃಷ್ಟಿನಲ್ಲಿ ನೀವಿಲ್ಲಿಗೆ ಬಂದಿರೋದು ಸಿನಿಮಾ ಕತೆ ಬರೆಯೋದಕ್ಕಷ್ಟೇ. ಒಂದು ವಿಷಯ ನೆನಪಿರಲಿ, ನೀವೇನಾದರೂ ಇಲ್ಲಿ ನಿಧಿ ತೆಗಿಯೋಕ್ಕಾಗಲಿ, ನಿಧಿಗೋಸ್ಕರನೇ ಬಂದಿದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅಪ್ಪಿ ತಪ್ಪಿ ಗೊತ್ತಾದ್ರೆ ನಾವ್ಯಾರು ಇಲ್ಲಿಂದ ಜೀವಂತವಾಗಿ ಹೋಗೋಕ್ಕಾಗಲ್ಲ. ನಾನೊಬ್ನೇ ಜಾಣ, ನನ್ನ ಹಾಡಂದ್ರೆ ನಮ್ಮೂರವ್ರ ಪ್ರಾಣ. ತಿಪ್ಪೇಶಿಗೆ ಈ ವಿಷಯ ಎಲ್ಲ ಗೊತ್ತು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ನಂಗೆಲ್ಲ ಗೊತ್ತು. ನಾನು ಒಪ್ಪಿಗೆ ಕೊಟ್ಟಿದ್ದಕ್ಕೇನೆ ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು. ನಾಗ ನಂಗೆ ಎಲ್ಲ ವಿಷಯನೂ ಹೇಳವನೆ. ನೋಡಿ, ಬೆಂಗಳೂರು ನನ್ನ ರೂಮಲ್ಲಿ ಹೇಗಿದ್ರೋ ಇಲ್ಲಿ ಕೂಡ ಅದೇ ರೀತಿ ಯಾವುದಕ್ಕೂ ಸಂಕೋಚ ಪಟ್ಕೊಳ್ದೆ ಆರಾಮಾಗಿರ್ಬೋದು. ನಿಮ್ಮನ್ನೆಲ್ಲ ನಮ್ಮನೆಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ನಮ್ಮನೆ ತುಂಬ ಚಿಕ್ಕದು. ಅದಕ್ಕೆ ನನ್ನ ಫ್ರೆಂಡ್ ತಿಪ್ಪೇಶಿ ಮನೆಯಲ್ಲಿ ನಿಮಗೆಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕಾಯ್ತು. ನೋಡಿ, ನಿಮಗೆಲ್ಲ ಏನೇ ಬೇಕಂದ್ರೂ ಸಂಕೋಚ ಪಡದೆ ತಿಪ್ಪೇಶಿನ ಕೇಳಿ, ಅವ್ನು ನಿಮಗೆ ವ್ಯವಸ್ಥೆ ಮಾಡ್ತಾನೆ. ಏನಪ್ಪ ಇದು ಹೊಸ ಪರಿಚಯ, ಹೆಂಗೆ ಕೇಳೋದು ಅನ್ಕೋತಿದ್ದೀರಾ? ಅದ್ರ ಬಗ್ಗೆ ಚಿಂತೆನೇ ಬಿಟ್ಬಿಡಿ. ತಿಪ್ಪೇಶಿ ನನಗೆ ಫ್ರೆಂಡು, ನಾನು ನಿಮಗೆ ಫ್ರೆಂಡು ಅಂದಮೇಲೆ ನಾವೆಲ್ಲ ಒಂದೇ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ನಿಧಿ ವಿಷಯ ಟಾಪ್ ಸೀಕ್ರೆಟ್. ತಿಪ್ಪೇಶಿ, ನಾನಿನ್ ಬರ್ತೀನಿ. ಅತಿಥಿ ದೇವೋ ಭವ. ನಮ್ಮ ಮನೆಗೆ ಯಾರೇ ಅತಿಥಿ ಬಂದ್ರು ಅವ್ರನ್ನ ಸತ್ಕರಿಸೋದು ನಮ್ಮ ಹಳ್ಳಿ ಸಂಪ್ರದಾಯ. ನೀನ್ ಭಯ ಪಡ್ಬೇಡ ಕಣ್ಲಾ, ಹೋಗೋ. ಸರಿ, ಎಲ್ರಿಗೂ ಬಾಯ್. ಓಕೆ. ಏನ್ರಿ ನೀರಾನೆ ತರ ನೀರಲ್ಲೇ ಒದ್ದಾಡ್ತಿರಲ್ಲ, ಮೇಲಕ್ಕೆ ಬಂದು ಕೈ ಕಾಲು ಉಜ್ರಿ. ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳಿ. ಇಂಥ ನೀರ್ ನೋಡಿದ್ರೋ ನೋಡಿರ್ಲಿಲ್ವಾ? ಹಂಗಾದ್ರೆ ನಾವು ನೀರೇ ನೋಡಿಲ್ಲ, ಸ್ನಾನನೇ ಮಾಡಿಲ್ಲ ಅಂತ ಹೇಳ್ತಿದ್ಯೋ? ಮೋರಿಲರಿಯ ಕಕ್ಕಸ್ ನೀರ್ನೆಲ್ಲ ಅದೇನೋ ಫಿಲ್ಟರ್ ಮಾಡಿ ಮನೆ ಮನೆಗೆಲ್ಲ ಬಿಡ್ತಾರಲ್ಲ, ಅದೇ ನೀರಲ್ಲಿ ಸ್ನಾನ ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಹಳ್ಳಿ ಕಡೆ ಹಂಗಲ್ಲ. ಯಾವನಾದ್ರೂ ಮೇಲೆ ಹಣ್ಣು ತೊಳಿತಿದ್ದಾನೆ ಅಂತ ಗೊತ್ತಾದ್ರೆ ನಿಮ್ ತಾಯಣೆ ಅಲ್ಲ ನಮ್ ತಾಯಣೆ ನೀರ್ಗೆ ಕಾಲಿಡಲ್ಲ. ವಾ, ನಮ್ ನಾಗ್ ಬಿಡತ್ತದು ಕಾರ್ನೇ ತಂದ್ಬಿಡ್ತು. ಬನ್ನಿ ಬನ್ನಿ ಎಲ್ಲ ಹೋಗೋಣ. ಎಲ್ರಿಗೂ ನಮಸ್ಕಾರ. ಬರ್ತಾವ್ನಿರ್ಲ ಇಲ್ಲಿ ಬೇರೆ ಕಾಲಿಗೆ ಚಪ್ಪಲಿಲ್ಲ ಬಡಿದೆ, ಕಲ್ಲು ಮುಳ್ಳು ಚುಚ್ಚುತ್ತವೆ. ಏನ್ರಿ ಹಾಸ್ಯ ನಟ್ರೆ, ಎಲ್ಲ ಕಡೆನೂ ಚೆನ್ನಾಗಿ ತಿಕ್ಕೊಂಡು ಸ್ನಾನ ಮಾಡಿದ್ರು. ಒಂದ್ ಕಡೆ ಮಾತ್ರ ಉಜ್ಕೊಳಕ್ ಆಗ್ಲಿಲ್ಲ. ಬೆನ್ನ ಬನ್ನಿ ಬನ್ನಿ. ಏನ್ ನಿರ್ದೇಶಕ್ರೆ,
ನಮ್ಮ ಹಳ್ಳಿಲಿ ನಿದ್ದೆ ಚೆನ್ನಾಗಿ ಬಂತಾ? ಎಲ್ಲ ಅಡ್ಜಸ್ಟ್ ಆಯ್ತಾ? ನಾವೇನು ಸಿಟಿಯವರಾ? ಹಳ್ಳಿ ಅಂದಮೇಲೆ ಎಲ್ಲ ಒಂದೇ ಬಿಡ್ರಿ. ಹಾಂ, ನಮ್ಮ ನಾಯಕ ನಟರಿಗೆ ನಮ್ಮೂರ ಅನುಭವ ಹೇಗಿತ್ತು? ನಮ್ಮೂರಿಗೆ ಒಂದ್ಸರಿ ಬಂದಮೇಲೆ ಮತ್ತೆ ವಾಪಸ್ ಹೋಗ್ಬೇಕಂತ ಅನ್ಸೋದಿಲ್ವಲ್ಲ? ಅದೇ ನಮ್ಮೂರು. ಊರೇನೋ ಚೆನ್ನಾಗೇ ಇದೆ. ಮೊದಲು ಮಾಡಬೇಕಾಗಿರೋ ಕೆಲಸ ಶುರು ಮಾಡಿಬಿಟ್ರೆ ಮೊದಲು ನಾವೆಲ್ಲರೂ ಕಾಡಿಗೆ ಹೋಗಿ ಆ ಜಾಗ ನೋಡೋಣ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯ್ತು. ಬನ್ನಿ, ಲೇಟ್ ಮಾಡೋದು ಬೇಡ, ಹೊರಟ್ಬಿಡೋಣ. ಸರಿ ನಡೀರಿ. ನಿಂದು ಯಾವಾಗಲೂ ಇದ್ದಿದ್ದಿದ್ದೆ. ಲೇ ಮುಚ್ಕೊಂಡು ಎತ್ಲ ಗಾಡಿಯ. ಏ ತಿಪ್ಪೆ, ಚಡ್ಡಿ ತೆಗ್ದು ಒಳಗಾಕೋ ಫಸ್ಟು. ಹೊರಗಡೆ ಎಲ್ಲ ಹೆಂಗಸ್ರು ನೋಡ್ತಾರೆ ಅಂತ ಹಾಗೆ ಬಂದೆ, ಇವಾಗ ಹಾಕೋತೀನಿ ತಡ್ರಿ. ಅವನ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಬನ್ನಿ ಹೋಗೋಣ. ತಿಪ್ಪೇಸಿ, ಕಾಡ್ ನೋಡಿದ್ರೆ ಭರ್ಜರಿಯಾಗಿ ಐತೆ. ಆನೆಗೀನೆ ಉಂಟೆ ರೀ, ನೀವೇ ಒಂದ್ ಆನೆ ಕರ್ಕೊ ಬರ್ತಾ ಇದ್ದೀರಾ. ಈ ಆನೆ ನೋಡಿ ಕಾಡಲ್ಲಿರೋ ಆನೆಗಳೆಲ್ಲ ಬಿಲೆ ಸೇರ್ಕೊಬಿಡ್ತವೆ. ಸುಮ್ನೆ ಬನ್ರಿ. ನಾಗವರ, ನಿಮ್ ತಿಪ್ಪೇಸನ್ ಜಾಸ್ತಿ ಆಯ್ತ್ರಿ. ಎಲ್ಲೋದ್ರು ಕಲ್ಲಳೆಕೆ ಬರ್ತಾನೆ, ಅದಕ್ಕೆ ಯಾರೋ ತಿಪ್ಪೇಸ ಅಂತ ಹೆಸರಿಟ್ಟಿದಾರೆ. ಎಲ್ಲೋದ್ರು ತಿಪ್ಪೆ ಬುದ್ಧಿನೇ ತೋರಿಸ್ತವನೆ. ಅವಳು ಯಾರೋ ಇರೋದಿಟ್ರೆ ಸಾಲಿಲ್ಲ ಅಂದ್ಲಂತೆ, ಹಂಗಾಯ್ತು ನಿಮ್ದು. ಸುಮ್ನೆ ಬನ್ರಿ. ನಾವು ಅನ್ಕೊಂಡಿದ್ದಲ್ಲ ಏನಾದ್ರು ಚೆನ್ನಾಗಿ ಆಗ್ಬಿಟ್ರೆ ಇಲ್ಲೊಂದು ಒಳ್ಳೆ ಹಾರರ್ ಸಿನಿಮಾ ಮಾಡೋಣ ಬಿಡ್ರಿ. ಹಾರರ್ ಅಂದ್ರೆ ನೀವೇನ್ರಿ ಹಾಸ್ಯ ನಟ? ಹಾರರ್ ಅಂದ್ರೇನೆ ಗೊತ್ತಿಲ್ವಲ್ರಿ ನಿಮ್ಗೆ? ಹಾರರ್ ಅಂದ್ರೆ 12 ಅಷ್ಟೇ, ಇನ್ಯಾವ್ರಿ ಹಾರರು? ಅಯ್ಯೋ, ಏನಯ್ಯ ಇದು ರಾಮಾಯಣ. ನಿನ್ ನಡಿಯ ಯಾವ ಮೊದ್ಲು. ಎಲ್ಲಿಗೆಲ್ಲ ಹೋಯ್ತಾ ಇದ್ಯಾ? ಅಣ್ಣ, ನಮ್ ಫ್ರೆಂಡ್ಸು ಬೆಂಗಳೂರಿಂದ ಬಂದಿದ್ರು, ಕಾಡೆಲ್ಲ ತೋರ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕಾಡು ನೋಡಕ್ ಬಂದವನು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಹೋಗ್ಬಾರ್ದಿರೋ ಜಾಕ್ ಯಾಕ್ಲಾ ಹೋಯ್ತ್ಯಾ? ಯಾಕಣ ಹೋಗ್ಬಾರ್ದು? ನಿನ್ ಮಕ್ಕಳಿಗೆ ಲೋ ನಾಗ, ಇವನಿಗಂತೂ ಬುದ್ಧಿ ಇಲ್ಲ, ನಿನಗ್ ಬುದ್ಧಿ ಬೇಡವನಯ್ಯ. ಅಣ್ಣ, ಅದು ಇನ್ನು ಮುಂದೆ ಹೋದ್ರೆ ಯಾರು ಜೀವಂತವಾಗಿ ಉಳಿಯಲ್ಲ, ಎಲ್ಲ ಎಣಗಳಾಗ ಹೋಗ್ಬಿಡ್ತೀರಾ. ಅದಕ್ಕಾಗೆ ನರಿ ಎಲ್ಲ ಸೇರ್ಕೊಬಿಟ್ಟು ನಿಮ್ ಮಾಂಸನ ಹಂಚ್ಕೊಳ್ತಾವೆ. ಹೊರಡ್ರಿ ಇಲ್ಲಿಂದ. ಸರಿ ಅಣ್ಣ, ಕಾಡೊಳಗೇನು ಕರ್ಕೊಂಡು ಹೋಗಲ್ಲ, ಊರು ಹೊರಡ್ರಿ ಇಲ್ಲಿಂದ. ಮಾಡೆ ಕ್ಯಾಮಲ್ದ ಬಂದ್ಬಿಟ್ಟವ ಬಡ್ಡಿ ಅಥವಾ. ಇಲ್ಲೂ ಟ್ರಾಫಿಕ್. ಇನ್ನು ಎಷ್ಟು ದೂರ ತಿಪ್ಪಸ ಹೀಗೆ ಹೋಗೋದು? ವಾ, ನಿಮ್ಗ್ ಗೊತ್ತಿಲ್ವಾ? ಹಳ್ಳಿ ಕಡೆ ಟ್ರೈನೇ ಬಂದ್ರು ನಿಲ್ಸಿ ನಿಧಾನಕ್ಕೆ ಹೋಗ್ಬೇಕು. ಸ್ವಲ್ಪ ಯಾಕ್ರಿ ಯಾತ್ರೆ ಕೊಡ್ತಾರ ಆಡ್ತಾರೆ, ತಡ್ಕೊಳ್ರಿ. ಹೊಟ್ಟೆ ತುಂಬಾ ಹಸಿತಾ ಇದೆ. ಇನ್ನು ಎಷ್ಟು ಕಿಲೋಮೀಟರ್ ಹೀಗೆ ಹೋಗ್ಬೇಕು ಹೇಳಪ್ಪ? ಇನ್ನೇನ ಸಿಕ್ಬಿಡ್ತು ಕಣ್ರಿ, ಇನ್ನೊಂದ್ 3-4 ಮೈಲಿ ಹೋದ್ರೆ ಬರ್ತದೆ. ಚೆನ್ನಾಗ್ ತಿಂದ್ಬಿಟ್ಟು ಮನಿಕೊಬಿಡ್ರಿ. ಸುಮ್ನಿರ್ರಿ. ನಾಗ ಅವ್ರೆ, ಸ್ವಲ್ಪ ಗಾಡಿ ನಿಲ್ಸಿ. ಎತ್ತಿನ ಗಾಡಿಲಿ ಹೋಗಿ ತುಂಬಾ ದಿನ ಆಯ್ತು. ನಾಯಕ್ರೆ, AC ಗಾಡಿನ ಬಿಟ್ಟು ಬಿಸಿಲಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ರಲ್ರಿ. ನಿಮ್ಗೇನ್ರಿ ಗೊತ್ತು? ಮುಂದೆ ತೆಪ್ಪಕ್ ಕೂತಿದ್ದೀರಾ. ಇಲ್ಲಿ AC ಜೊತೆ ಸೆಂಟು ಅದು ಇದು ಮಿಕ್ಸ್ ಮಾಡಿ ಬಿಡ್ತಾವ್ರಲ್ಲ, ಇಲ್ಲಿ ಕೂತ್ಕೊಳ್ಳೋರು ಗೊತ್ತು. ಅಲ್ಲ, ನಾನೆಲ್ಲೋ AC ಕಾರಲ್ಲಿ ಬರೋ ಸೆಂಟೇನೋ ಅನ್ಕಂಡೆ. ಇವ್ರದ್ದು ಇರೋ ಮರ್ಯಾದಿನ ಕಲ್ಬಿಟ್ರಿ. ಸರಿ, ನಾನು ಬರ್ತೀನಿ. ಎತ್ತಿನ ಗಾಡಿ ಮ್ಯಾಕ ಆನೆ ಹೋದ್ರೆ ಎತ್ತೆಲ್ ಮುಂದ್ಕೋದವೋ, ಸ್ವಲ್ಪ ದುಮ್ಕ ಕುಂತ್ಕೊಳ್ರಿ. ಅಣ್ಣ, ನನ್ ತಮಾಷೆಗೆ ಅಂದೆ ಕಣ, ಅದಕ್ಕೆ ಯಾಕಣ ಹೊಡಿಯಕ್ಕೆ ಬಂದಿಯೇ?
ಏನಿವತ್ತು ವಿಶೇಷ? ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಾ? ನೀವು ಕಷ್ಟ ಇದ್ದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗೋದು, ನಾವು ದಿವಸ ಹೋಗಿ ಬರ್ತೀವಿ. ಓ, ಅದಕ್ಕೆ ಇನ್ನೂ ನಾವು ಉದ್ಧಾರ ಆಗಿಲ್ಲ. ಪ್ರಸಾದ ಏನಾದ್ರು ಇಟ್ಟಿದ್ದೀರೋ? ಎಲ್ಲ ಅಲ್ಲೇ ತಿನ್ಬಿಟ್ವಿ. ಹೋಗ್ಲಿ, ಆ ಕಾಯಿ ಚಪ್ನಾದ್ರೂ ಕೊಡಿ. ಅದು ಅಕ್ಕಂದು. ಅವ್ರು ಕೊಟ್ಟಂಗೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ನಾನ್ಯಾಕೆ ಕೋಪ ಮಾಡ್ಕೊಳ್ಳಿ? ಮೈಕಲ್ ಮಾತಾಡದೆ ಹೋದ್ರು ಸ್ಪೀಕರಲ್ಲಿ ಚೆನ್ನಾಗಿ ಕೇಳಿಸುತ್ತೆ. ಅಂಕಲ್, ನಿಮ್ಮ ಹೆಸರೇನು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನನ್ನ ಹೆಸರು ಆಕಾಶ್ ಅಂತಮ್ಮ. ನಾವು ಸಿನಿಮಾದಲ್ಲಿ ಪಾರ್ಟ್ ಮಾಡೋರು. ನಿಮ್ಮೂರಲ್ಲಿ ಸಿನಿಮಾ ಮಾಡೋಣ ಅಂತ ಜಾಗ ನೋಡಕ್ ಬಂದಿದೀವಮ್ಮ. ಹಾಗಾದ್ರೆ ದರ್ಶನ್ ಅಂಕಲ್, ಯಶ್ ಅಂಕಲ್ನು ನೋಡಿದೀರಾ? ದರ್ಶನ್ ಅವರು ನಮಗಿಂತ ಸೀನಿಯರ್. ಮುಂದೆ ಅವ್ರ ಜೊತೆ ಸಿನಿಮಾ ಮಾಡೋ ಪ್ಲಾನ್ ಇದೆ. ದರ್ಶನ್ ಅವ್ರನ್ನ ಸ್ಟ್ರೈಟ್ ಆಗಿ ನೋಡಿದಾನೋ ಇಲ್ವೋ? ಆ ಹುಡುಗಿ ಹತ್ರ ಏನು ಓಡ್ಬಿಡ್ತಾ ಇದೆ ನೋಡಿ. ಎಷ್ಟು ನಾನು ಅಣ್ತಮ್ಮ ಇದ್ದಂಗೆ ಒಂದೇ ರೂಮಲ್ಲಿ ಇದ್ವಮ್ಮ. ಅವ್ರ ಸ್ಟಾರ್ ಚೆನ್ನಾಗಿತ್ತು, ಮಿಂಚ್ತಾವ್ರೆ. ಮುಂದಕ್ಕೆ ನಮ್ಮ ಸ್ಟಾರು ಚೆನ್ನಾಗಿದ್ರೆ ನಾವು ಮಿಂಚ್ತೀವಿ. ಅಯ್ಯೋ, ರೂಮ್ ಹೇಳ್ದಿರ ರೋಡಲ್ಲಿ ಬಿದ್ದಿದ್ದ ಯಶಿ ಉನ್ ರೂಮ್ ಮೇಟ್ ಅಂತೆ. ಕೇಳ್ರಪ್ಪ. ಹೌದು, ನಿನ್ನ ಹೆಸರು ಕೇಳೋದು ಮರ್ತ್ಬಿಟ್ಟೆ. ಏನ್ ನಿನ್ನ ಹೆಸರು? ನನ್ನ ಹೆಸರು ನಯನ. ಈ ಅಕ್ಕನ ಹೆಸರು? ಏಯ್, ನನ್ನ ಹೆಸರು ಕೇಳಿದ್ರೇನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಓಹೋ, ಸಮಾಧಾನ ಪಡ್ಸೋಣ ಅಂತ ಬಂದೆ. ಇಲ್ಲಿ ಯಾಕೋ ಅಸಮಾಧಾನ ಆಗೋ ತರ ಇದೆ. ನಾನಿನ್ ಬರ್ಲೆ. ಆಯ್ತು, ಹೋಗಿ ಅಂಕಲ್. ಹತ್ಕೊಳ್ಳಿ. ಏನ್ರಿ ನಾಯಕ್ ನಟ್ರೆ, ಎತ್ತಿನ ಗಾಡಿ ಅನುಭವ ಹೇಗಿತ್ತು? ಈಗ ಸಮಾಧಾನ ಆಯ್ತಾ? ಇಲ್ಲಿ ಯಾಕಲ ನಿಲ್ಸಕ್ ಹೇಳ್ದೆ? ಲೇ, ಆ ದಾರಿಲಿ ಹೋಗಿ ನಮ್ಮೂರನ್ನ ಹತ್ರ ತಗ್ಲಾಕಂಡ್ವಲ್ಲ, ಆ ತರ ತೊಂದ್ರೆ ಯಾವ್ದು ಇಲ್ಲ, ಬಾರ್ಲಾ. ನೋಡ್ರಿ, ಯಾರೇ ಮಿಸ್ ಆದ್ರೂ ಕೂಡ ಜೋರಾಗಿ ಹೋಗಕ್ಕೋಗ್ಬಿಡಿ. ಊರ್ ಪಕ್ಕದಲ್ಲೇ ಇರೋದ್ರಿಂದ ಶಬ್ದ ಕೇಳಿಸುತ್ತೆ. ಹಾಗೇನಾದ್ರೂ ಮಿಸ್ ಆದ್ರೆ ಎಲ್ಲರೂ ಕಾರ್ ಹತ್ರ ಬಂದ್ಬಿಡಿ. ಓಕೆ. ನಾವು ಮಾತಾಡೋದು ಯಾರು ಕೇಳಿಸ್ಕೊಂಡ್ರೆ ತುಂಬಾ ತೊಂದರೆ ಆಯ್ತದೆ. ಬನ್ನಿ ಹೋಗೋಣ. ಓ, ಹಿಂಗ ಈಗ ನನ್ನ ಮಕ್ಳಿಂದ ಹೋಗಕ್ಕೆ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಕಾಡಲ್ಲಿ ಹೋಗಿ ಮಿಸ್ ಆಗ್ಬಿಟ್ರೆ ಯಾವನ್ ಸಹಾಯನು? ಇಲ್ಲೇ ತೆಪ್ಪ ಕುತ್ಕೊಬಿಡೋಣ. ಎಲ್ರಿ ಅವ್ರಿ ಹಾಸ್ಯ ನಟ? ರೀ ನಿರ್ದೇಶಕ್ರೆ, ಹಾಸ್ಯ ನಟ ಎಲ್ಲಾದ್ರೂ ತಪ್ಪಿಸ್ಕೊಬಿಟ್ನೇನ್ರಿ? ಮಿಸ್ ಆದ್ರೆ ಕಾರ್ ಹತ್ರ ಬರಕ್ ಕೇಳಿದಿನಲ್ಲ. ಕೆಲ್ಸಕ್ಕೆ ಬರ್ದೇ ಇರೋರ್ನೆಲ್ಲ ಯಾಕ್ರಿ ಕರ್ಕೊಬತ್ತೀರ್ರಿ? ಎಲ್ಲೋದ್ನ ಏನೋ, ಕಾರ್ ಹತ್ರ ಬರ್ತಾನೆ, ನಡೀರಿ. ಕಾರ್ ಹತ್ರ ಬಂದ್ರೇನ ಸರಿ. ಮೊದ್ಲೇ ನೋಡಕ್ ಬೂತು ತರ ಇದ್ದಾನೆ. ಅಡ್ಡ ಗಿಡ್ಡ ಬಂದ್ಬಿಟ್ರೆ ನಮ್ ಕತೆ ಅಷ್ಟೇಯ. ಇದೇ ನಿಧಿ ಇರೋ ಜಾಗ. ತಿಪ್ಪೇಸಿ, ಈ ಹಾಳು ಮಂಟಪ ಮಧ್ಯದಲ್ಲಿ ಉತ್ತ ಇದನ್ನೆಲ್ಲ ನೋಡಿದ್ರೆ ಯಾಕ್ರಿ ನಿರ್ದೇಶಕ್ರೆ, ಈ ಆಳ್ ಕಲ್ ಮಂಟಪ ನೋಡ್ಬಿಟ್ಟು ಅನುಮಾನ ಪಡ್ತಿದ್ದೀರಾ? ಇಲ್ಲಿ ನಿಧಿ ಇರೋದು 100ಕ್ಕೆ 200% ಸತ್ಯ. ಇದು ನಮ್ಮ ಅವ್ರ ಮೇಲೆ. ಏಯ್, ಅನುಮಾನ ಅಲ್ಲಪ್ಪ, ಪಟ್ಟಿರೋ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ. ಅಲ್ಲ, ಬಂದಿರೋದ್ ನೋಡಿದ್ರೆ ಸುತ್ತಮುತ್ತ ಕಾಡೈತೆ. ಇಲ್ಲಿ ಮಂಟಪ ಬಿಟ್ರೆ ಗಿಡ ಮರನೇ ಇಲ್ಲ. ಈ ಮಂಟಪದ ಅಕ್ಕಪಕ್ಕದಲ್ಲಿ ಏನಾದ್ರೂ ಗಿಡ ಮರಗಳು ಹಾಕಿದ್ರೆ ಯಾವ್ದೇ ಕಾರಣಕ್ಕೂ ಉಳಿಯಲ್ಲ. ಇನ್ನೆಲ್ಲಿಂದ ಬರ್ತಾವ ಮರಗಳು? ಹೌದು, ತಿಪ್ಪೇಶಿ ಹೇಳ್ತಾ ಇರೋದು 100% ನಿಜ. ನಾವು ಇದೇ ಹಳ್ಳಿಯವರಾಗಿದ್ದು ನಮಗೆ ಈ ಜಾಗದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅದೆಲ್ಲ ಇರ್ಲಿ ಬಿಡಿ, ಬೇಡದಿರೋ ವಿಷಯದ ಬಗ್ಗೆ ಎಲ್ಲ ನಮ್ಗೆ ಯಾಕೆ? ನಮಗ್ ಬೇಕಾಗಿರೋ ನಿಧಿ ಸಿಕ್ಕಿದ್ರೆ ಸಾಕು. ನಿರ್ದೇಶಕರೇ, ನಮ್ಮ ಹಳ್ಳಿ ಜನರ ಕಣ್ಣುಗಳು ಹದ್ದಿನ ಕಣ್ಣಿದ್ದಂಗೆ. ಯಾರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಆದ್ರೂ ನಾವು ಅವ್ರ ಕಣ್ಣುಗಳನ್ನೆಲ್ಲ ತಪ್ಪಿಸಿ ನಿಮ್ಮನ್ನ ನಿಧಿ ಇರೋ ಜಾಗ ಕರ್ಕೊಂಡ್ ಬಂದಿದೀವಿ.
ಮುಂದೇನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಆದಷ್ಟು ಬೇಗ ನಿಧಿ ತೆಗೆದ್ಬಿಡಿ, ನಮ್ಮ ಪಾಲ್ ನಮಗೆ ಕೊಟ್ಬಿಡಿ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮದೇ ಇರೋಕ್ಕಾಗ್ತಾ ಇಲ್ಲ. ಏನಾಗುತ್ತೋ ಆಗಲಿ, ಒಂದು ಪ್ರಯತ್ನ ಮಾಡಿ ನೋಡಿಬಿಡೋಣ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ನಾವು ಅನ್ಕೊಂಡಿರೋ ಕೆಲಸ ಆದಂಗೆ ಯಾವ್ದಕ್ಕೂ ಭಯ ಪಡೋದು ಬೇಡ. ಇಡೀ ಕಾಡೆಲ್ಲ ಸುತ್ಕೊ ಬಂದಿದೀವಿ, ಏನ್ ನೋಡಿ ಎದ್ರಕೊಂಡಿಲ್ಲ, ನಿಮ್ಮನ್ನ ನೋಡಿ ಎದ್ರಕೊಬಿಟ್ವಲ್ರಿ. ಇವನೇನಯ್ಯ ಇವನು ತಿಪ್ಪೇಸಿ ಸರಿಯಾಗಿ ಹೋಗುದ್ನೆ. ಸರಿಯಾಗಿ ಹೋಗಿಲಿಲ್ಲ. ಹಂಗಾದ್ರೆ ಕಾಕ ತಿನ್ ಮಕ್ಕೋಗಿ. ರೀ ಕಾರ್ ಹತ್ರ ಹೋಗ್ಬೇಡ್ರಿ, ಅದ್ರಲ್ಲಿ ಏನೋ ಸೇರ್ಕೊಬಿಟ್ಟಿದೆ. ರೇ ಸೇರ್ಕೊಳ್ಳೋದೆಲ್ಲ ಇಲ್ಲೇ ಐತೆ ಅಂದ್ರೆ ಅಲ್ಲೇನ್ರಿ ಸೇರ್ಕೊಂಡಿರುತ್ತೆ. ಬನ್ರಿ ರೇ. ಹೋಗಿರಿ ಮಕ್ಕೇರಿ. ಸ್ವಲ್ಪ ಧೈರ್ಯವಾಗಿರ ಕೇಳ್ರಿ. ಅವೆಲ್ಲಿಲ್ವಾ? ಏನೋ ಸ್ಮೆಲ್ ಬರ್ತಿದೆಯಲ್ಲ. ಹೌದಲ್ವಾ? ಏ ನಿರ್ದೇಶಕ್ರೆ, ಭಯಕ್ಕೆ ಮಾಡಬಾರ್ದಲ್ಲ ಇಲ್ಲೇ ಮಾಡ್ಕೊಬಿಟ್ಟಿದ್ರಿ. ಸ್ವಲ್ಪ ನೀರ್ಗಿರಿದ್ರೆ ಕೊಡ್ರಿ ತೊಳ್ಕೊಳೋದಕ್ಕೆ. ಅಯ್ಯೋ ಏನ್ರಿ ಇವನಿಗೆ ಪ್ಯಾಂಟ್ ಬಿಚ್ಚಷ್ಟು ಟೈಮ್ ಇಲ್ವೇನ್ರಿ? ಏನ್ ಮನುಷ್ಯನ ರೀ ಬೇಗ ನೀರ್ ಕೊಡ್ರಿ. ಅಯ್ಯೋ ದೇವ್ರೇ, ಯಾರಪ್ಪ ಈ ನನ್ನ ಮಗನ್ ಕಾರಲ್ಲಿ ಕರ್ಕೊಂಡು ಹೋಗೋದು. ಸ್ಮೆಲ್ಲು. ರೀ ಆಸೆ ನಟ್ರೆ ಚೆನ್ನಾಗಿ ತೊಳ್ಕೊ ಬನ್ನಿ. ಓ ನಾನೇ ನಿನ್ನಂಗ ತೊಳಿದೆ ನೆಕ್ ಬಿಡಕ್ಕೆ ಮುಚ್ಚ ಹೇಳಿ ಬರ್ತೀನಿ. ನನ್ನ ಮಗನೇ ಇಬ್ರು ಸರಿಯಾಗಿದ್ದೀರಾ. ಏನ್ರಿ ಇದು? ವಾರ ಆದ್ರೆ ಇಷ್ಟೊಂದು ಸಿನಿಮಾ ಅನೌನ್ಸ್ ಮಾಡ್ತಾರೆ. ನಮ್ಮನ್ನ ನಂಬಿ ದುಡ್ಡು ಹಾಕೋರು ಒಬ್ರು ಇಲ್ವಲ್ರಿ? ಬಿಡಿ, ಯಾರೋ ಒಬ್ರು ಹೊಸಬ್ರು ಬೆಳೆದ್ರೆ ಸರಿ. ರೀ ನಿರ್ದೇಶಕ್ರೆ, ಯಾವಾಗ್ರಿ ನೀವು ಸಿನಿಮಾ ಮಾಡಿ ಬಿಡುಗಡೆ ಮಾಡೋದು? ಏನೋ 2 ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಮಾಡಿ 3ನೇ ಸಿನಿಮಾ ಹೀರೋ ಆಗೋಣ ಅಂತಿದ್ದೆ. ನೀವು ನೋಡ್ರೆ ಬೇರೆ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಕೂತಿದ್ದೀರಾ. ರೀ ಹಾಸ್ಯ ನಟ್ರೆ ಫಸ್ಟ್ ಹಾಸ್ಯ ಮಾಡೋದ್ ಕಲೀರಿ, ಆಮೇಲೆ ಹೀರೋ ಆಗೋರಂತೆ. ರೀ ನಿರ್ದೇಶಕ್ರೆ, ತಿಪ್ಪೇಸ ನನ್ನ ಮಾನ ಕಳಿತಾವನೆ. ಹೋಗಿ ಸ್ಕ್ರಿಪ್ಟ್ ತಗೊಬರ್ತೀನಿ, ಅದೇನ್ ಮಾಡ್ಬೇಕಂತ ಹೇಳ್ರಿ ಮಾಡಿ ತೋರಿಸ್ತೀನಿ. ಗೆಜ್ ಪೂಜೆಲೆ ಕಿಸಿಯಕ್ಕಾಗಿಲ್ಲ, ಇನ್ ಮೇನ್ ನಾಟಕದಲ್ಲಿ ಮಾಡೋಣಂತೆ. ಏನ್ರಿ ಇವನ್ ಕತೆ? ಏನ್ರಿ ರಾಮಾಯಣ ಇವ್ರಿಬ್ರದೂನು? ರೀ ಹೀರೋ ಆಯ್ತೀನಿ ಅಂದ್ರೆ ಏನ್ ಸ್ಟ್ರೆಂತ್ ಬೇಡವೇನ್ರಿ? ಹಾಗಳ ಒತ್ಕೊಂಡೆ ಬಂದ್ಬಿಟ್ನಾ. ತಗೊಳ್ರಿ, ಯಾವ ಸೀನ್ ಮಾಡ್ಬೇಕು ಹೇಳ್ರಿ, ಮಾಡಿ ತೋರಿಸ್ತೀನಿ. ಯಾವುದೋ ಒಂದು ಮಾಡ್ರಿ. ನಾನೇ ನಮ್ಮ ಸಿನಿಮಾ ಯಾವಾಗ ಪೇಪರಲ್ಲಿ ಬರುತ್ತೆ ಅಂತ ತಲೆ ಕೆಡ್ಸ್ಕೊಂಡಿದ್ದೀನಿ. ಅಯ್ಯ ಇವಂದು ಬೇರೆ. ಡೈಲಾಗ್ ಸರಿಯಾಗಿ ನೋಡ್ಕೊಳ್ರಿ ಹಾಸ್ಯ ನಟ್ರೆ. ನಾವೊಂದ್ಸತಿ ಅಳ್ಳಾಡ್ಸರೆ ಮುಗೀತು. ಏನನ್ನ? ಕಣ್ಣನ್ನ. ಅವ್ವ ಊರಿನ ಮಹಾಜನತೆಗೆ ನನ್ನ ಅನಂತ ನಮಸ್ಕಾರಗಳು. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೀವು ಮಾಡುತ್ತಿರುವ ಕೆಲಸಗಳನ್ನ ಬಿಟ್ಟು ನನ್ನ ಆಸೆದ ಸವಿಯನ್ನು ಸವಿಯಲು ದಯವಿಟ್ಟು ಎಲ್ಲರೂ ಬಂದು ಹೋಗ್ಬೇಕಂತ ಕೇಳ್ಕೊಂತೀನಿ. ಅಯ್ಯಯ್ಯೋ ನಂಗೆ ನಗುನೇ ಬಂದಿಲ್ಲ. ಯೋ ಇನ್ನೂ ಶುರುನೇ ಮಾಡಿಲ್ಲ, ಸುಮ್ಮನೆ ಕುತ್ಕೊಳ್ಳೆ. ಅಯ್ಯೋ ಥು ನಿನ್ ಮಾಕ ಮುಚ್ಚ. ಅವ್ವ ಮಗಳು ಇಬ್ಬರು ಲವ್ ಮಾಡ್ಬಿಟ್ಟು ನಾನು ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಥು ನಿನ್ನ. ನಿರ್ದೇಶಕ್ರ, ತಿಪ್ಪೇಸ ಆದ್ರೂ ಉಗಿದ್ಬಿಟ್ಟು ಕೂತವ್ನೆ. ಊರವ್ರು ಬಂದು ಹೊಡೆಯಕ್ಕೆ ಮುಂಚೆ ಕೂರ್ಸ್ರಿ ಅವ್ನು ಫಸ್ಟ್. ರೀ ನಿಮ್ಗೇನ್ರಿ ಗೊತ್ತು? ಅಲ್ಲಿ ಕೂತ್ಕೊಂಡು ಹೇಳೋದಲ್ಲ, ಇಲ್ಲಿ ಬಂದು ಮಾಡಿದ್ರೆ ತಾನೇ ಗೊತ್ತಾಗೋದು. ನಾನಾಗಿದ್ದಕ್ಕೆ ಇಷ್ಟು ಮಾಡ್ತಾ ಇದ್ದೀನಿ. ನೀವು ಒಂದು ಸೀನ್ ಮಾಡ್ರಿ, ಗೊತ್ತಾಗುತ್ತೆ ನಿಮ್ಗೆ. ರೀ ನಿರ್ದೇಶಕ್ರೆ, ಅವ್ರಿಗೊಂದು ಸೀನ್ ಕೊಡ್ರಿ, ಅದೇನ್ ಮಾಡಿ ತೋರಿಸ್ತಾರ ಮಾಡ್ಲಿ. ರೀ ನಾಯಕ್ ನಟ್ರೆ, ಇರೋ ಮರ್ಯಾದೆನೂ ಕಳೆದ್ಬಿಟ್ರು. ನೀವಾದ್ರೂ ಮರ್ಯಾದೆನ ಉಳಿಸ್ರಿ. ಇಡೀ ದೇಶದಲ್ಲಿ ಮೇಸ್ಟರ್ ಸ್ಟ್ರೈಕು, ಸ್ಟೂಡೆಂಟ್ ಸ್ಟ್ರೈಕು, ಡಾಕ್ಟರ್ ಸ್ಟ್ರೈಕ್ ಅಂತ ಪ್ರತಿದಿನ ಒಂದಲ್ಲ ಒಂದು ಸ್ಟ್ರೈಕ್ ನಡೀತಾನೆ ಇರುತ್ತೆ. ಆದರೆ ಸ್ಟ್ರೈಕ್ ಅನ್ನೋ ಪದನೇ ಗೊತ್ತಿಲ್ದಿರೋ ವ್ಯಕ್ತಿ ಅಂದ್ರೆ ಈ ದೇಶದ ಬೆನ್ನೆಲುಬು ರೈತ. ಸಿಟಿ ತುಂಬ ಸಾಫ್ಟ್ವೇರು, ಹಾರ್ಡ್ವೇರು, ಆ ವೇರು ಈ ವೇರು ತುಂಬಿ ತುಳುಕ್ತಾ ಇದ್ರೂ ಹಳ್ಳಿಲಿ ಆ ವೇರು ನೋಡದೆ ಬೆವರು ಅರ್ಸವನೇ ರೈತ. ಸಿಟಿಗೂ ಹಳ್ಳಿಗೂ ವ್ಯತ್ಯಾಸ ಇಷ್ಟೇ ಕಣ್ರಿ. ಸಿಟಿಲಿ ದುಡಿಯೋನ್ ರಕ್ತ ಹರಿಸ್ತಾನೆ, ಹಳ್ಳಿಲಿ ದುಡಿಯೋನ್ ಬೆವರು ಸುರಿಸ್ತಾನೆ. ರಕ್ತ ಹರಿಸೋನ ಕಂಡ್ರೆ ಜನ ಎದುರ್ತಾರೆ, ಹಪ್ತ ಕೊಡ್ತಾರೆ. ರೈತನಿಗೆ ಬ್ಯಾಂಕ್ ಸಾಲ ಕೊಡುತ್ತೆ, ಬಡ್ಡಿ ಕಟ್ಟಂತ ಹಿಂದೆ ಚಡ್ಡಿ ಕಿತ್ಕೊಟ್ಟಾಗ್ತಾರೆ. ರೌಡಿ ಅಂದ್ರೆ ಭಯ, ರೈತ ಅಂದ್ರೆ ಅಸಹ್ಯ. ರೌಡಿ ಕೊಲೆ ಮಾಡೋ ಕಾಯ್ದೆ ಹಿಡಿತಾನೆ, ರೈತ ಕಾಳೆ ತೆಗಿಯ ಕಾಯ್ದೆ ಹಿಡಿತಾನೆ. ರೌಡಿ ಹಿಡ್ದಿರ ಆಯ್ದ ಬಿಟ್ರೆ ಅದೇ ಆಯ್ದಿಂದ ಸಾಯ್ತಾನೆ. ರೈತ ಹಿಡ್ದಿರ ಆಯ್ದ ಬಿಟ್ರೆ ಇಡೀ ದೇಶನೇ ಹಸಿವಿನಿಂದ ಸಾಯುತ್ತೆ. ಇಷ್ಟೆಲ್ಲ ನಾನು ರೋಷದಿಂದನೋ ದ್ವೇಷದಿಂದನೋ ಹೇಳ್ತಿರೋ ಮಾತುಗಳಲ್ಲ, ರೈತರ ಪಾಡ್ ನೋಡಿ ಒಳಗಿಂದ ಉತ್ತು ಬರ್ತಿರೋ ಮಾತುಗಳು. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ.
ರೈತ ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡೋದು ಬಿಟ್ಟು ಅವ್ರಿಗೆ ಸಿಗ್ಬೇಕಾಗಿರೋ ಸವಲತ್ತು ಸಲಕರಣೆಗಳನ್ನ ಕೊಟ್ಟು ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದೆ ಒಂದಿನ ರೈತನ್ನ ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಎಲ್ರು ಬಂದಾಯ್ತು. ಈ ತಿಪ್ಪೇಶಿ ಒಬ್ಬ ಎಲ್ಲೋದಾ? ಎಲ್ಲಿ ಹಾಳಾಗೋದ್ನೋ. ಓ ನಾಯ್ಕ್ರೆ ಬರ್ತವನೆ ತಿಪ್ಪೇಸ್ವಾಮಿ. ಲೇ ತಿಪ್ಪೇಶಿ ಎಲ್ಲಪ್ಪ ಹೋಗಿದ್ದೆ? ಎಷ್ಟೊತ್ತ ನಿನ್ಗೋಸ್ಕರ ಕಾಯೋದು? ನಮ್ಮವ್ವ ಬ್ಯಾಟ್ರಿ ಎಲ್ಲಾನು ಬೀರೊಳಗಡೆ ಇಟ್ಟು ಬೀಗ ಹಾಕ್ಬಿಟ್ಟಿದ್ಲು. ಅದಕ್ಕೆ ಇಷ್ಟೊತ್ತಾಯ್ತು. ನಮ್ಮ ಅಜ್ಜಿ ಇವತ್ತ ನಾಳೆನೆ ಎದ್ ಬಿಡಂಗವಳೆ. ಆದ್ರೂ ಎದ್ದಿರ್ತಾಳೆ. ಅವಳು ಕಣ್ ತಪ್ಸಿ ಈ ಬ್ಯಾಟ್ರಿ ತರದ್ ಇಷ್ಟೊತ್ತಾಯ್ತು. ಬಾರಪ್ಪ ಫಸ್ಟ್ ಗಾಡಿ ಹತ್ತು ನೀನು. ಇನ್ನು ಬಿಟ್ರೆ ಬೆಳಿಗ್ಗೆ ಗಂಟೆ ಕತೆ ಕಟ್ತಾನೆ ಇರ್ತೀಯ. ಆಯ್ತು ನಡಿಯಲೇ. ಹೇಳಿದಿಂದ ಹೇಳ್ತಿರ್ತೀಯ, ಬೇಗ ತಯ್ಯ. ರೀ ಹಾಸ್ಯ ನಟ್ರೆ ಮುಂದೆ ನಡ್ಕೊಂಡು ನಡೀರಿ ಬೇಗ. ಆಮೇಲೆ ತರ ನಡ್ಕೊಂಡು ಯಾಕ್ರಿ ಮುಂದೆ ಮುಂದೆ ಅಂತ ಇನ್ನೇಂದ ಹೊಡಿತೀರಾ? ಹೋಗ್ತೀನಿ ಇರ್ರಿ. ಹೆಂಗೋ ಬೆಂಗಳೂರಲ್ಲಿ ಪಾನಿಪುರಿ ಮಾರ್ಕೊಂಡು ಆರಾಮಾಗಿದ್ದೆ. ಸಂಜೆ ಆಯ್ತು ಅಂದ್ರೆ ಗಾರ್ಮೆಂಟ್ಸ್ ಹುಡುಗಿರೋ ಕಣ್ಣಿಗೆ ತಂಪಾಗಿ ಮಿಲ್ಮಿಲ ಮಿಲ್ಮಿಲ ಅಂತ ಬರ್ತಾ ಇದ್ರು. ಈ ನನ್ನ ಮಕ್ಕಳ ಜೊತೆ ಸೇರಿ ವಿಲ್ವಿಲ ವಿಲ್ವಿಲ ಅಂತ ಒದ್ದಾಡಂಗ ಆಗ್ಬಿಡ್ತಲ್ಲಪ್ಪ. ನಿಧಿ ಹೆಸರು ಕೇಳಿದ್ರೆ ಬೇದಿ ಬರೋ ತರ ಆಗ್ಬಿಡ್ತಲ್ಲಪ್ಪ. ಯಾಕೆ ನಟ್ರೆ ಸುಮ್ನೆ ಬನ್ರಿ, ಯಾರು ಕೇಳಿಸ್ಕೊಂಡ್ರ? ನಿಧಿ ಸಿಕ್ಕಿದ್ಮೇಲೆ ಫಸ್ಟ್ ನಾನು ಭಾಗ ಕೇಳದೆ ನಾನು ಇವ್ರನ್ನೇ. ಏನ್ ನಿಧಿನೋ ಪದಿನೋ ನಡೀರಿ. ಅಲ್ಲ ನಿಮ್ಮೂರಲ್ಲಿ ಪಿಕ್ಚರ್ ಮಾಡಬೇಕು, ನಿಧಿ ಎತ್ಬೇಕು ಅಂತ ಬಂದಿದೀವಿ. ನೀನ್ ಹಮ್ಮಿಕೊಂಡು ದಾರಿ ತೋರಿಸ್ಬಿಟ್ರೆ ಏನೋ ಬಗದೆ ಎತ್ಬಿಡ್ತೀವಿ ಅಣ್ಣಯ್ಯ. ಲೇ ತಿಪ್ಪೇಶಿ 28 ಸರಿ ಕಾಡಿಗೆ ಬಂದೋಗಿದ್ವಿ. ಇದೇನೆಲ್ಲ ಹೊಸ್ತೆ ಕಾಣ್ತಾ ಇದೆ ದಾರಿ. ಲೇ ಬಾಲ ನಂಗೆ ಇವ್ರಿನ್ನೂ ಯಾಕೆ ಅಲ್ಲಾಡ್ಸಿಲ್ಲ ಅನ್ಕೊಂಡೆ ಅಲ್ಲಾಡ್ಸ್ಬಿಟ್ರು. ರೀ ಏನ್ರಿ ಆಸೆ ನೆಟ್ರೆ 10 HP ಮೋಟ್ರು ಬಿದ್ದಂಗ್ ಬೀಳ್ತಾ ಇದಲ್ರಿ. ಕಾಡೆಲ್ಲ ಮುಳುಗೋಗುವಂಗ್ ಕಾಣ್ತದೆ. ಆಯ್ತು ಬನ್ರಪ್ಪ ಹೋಗೋಣ. ರೀ ನಾಗವ್ರೆ, ಏನೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ? ಸೌಂಡಾ? ನಿರ್ದೇಶಕರೇ ಇದು ಕಾಡು ಕಣ್ರಿ. ಯಾವುದೋ ಪಕ್ಷಿ ಆ ಕಡೆಯಿಂದ ಈ ಕಡೆ ಹೋಗಿರ್ಬೋದು. ನಿಧಿ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಯಾವುದೋ ಸೌಂಡ್ ಕಡೆ ಗಮನ ಕೊಟ್ಕೊಂಡು ನಿಂತಿದ್ದೀರಾ. ನಿಮ್ದು ಯಾವಾಗ್ಲೂ ಇದೇ ಆಗೋಯ್ತು. ಬನ್ರಿ ಹೋಗೋಣ. ನಾನು ಏನು ಹೇಳಿದ್ರು ಕೇಳೋದೇ ಇಲ್ಲ. ಅಮ್ಮ ತಾಯಿ ಸಿಂಸುದ್ ಮಾರಮ್ಮ ಮಾಯಮ್ಮ ದೈತಮ್ಮ ನೀವೇ ಕಾಪಾಡ್ರವ. ರೀ ಬನ್ನಿ ಬನ್ನಿ. ಓಂ ಶ್ರೀ ತಿಪ್ಪೇಶಿ ಏನ್ಲ ಮಾಡ್ತಿದ್ಯಾ? ಲೈ ನಮ್ಮವ್ವ ಒಂದ್ ಮಂತ್ರ ಹೇಳ್ತಿದ್ಲು, ಅದನ್ನ ಜ್ಞಾಪಕತೆ ಸುಮ್ನೆ ಇಲ್ಲ. ಏನ್ ನಿಧಿ ತೆಗಿಯಕ್ ಹೋಗ್ತೀನಿ ಅಂತ ಹೇಳಿದ್ಯಾ? ಇಲ್ಲ ಇಲ್ಲ ರೀ ನಿರ್ದೇಶಕ್ರೆ, ನಿಮ್ಮ ಆನೆ ಮರಿ ಯಾವಾಗ್ರಿ ಗಣೇಶ ಆಯ್ತು? ಬೇಡ ನೋಡೋ, ನಿಧಿ ತೆಗೆದ್ಮೇಲೆ ಇದೇ ಜಾಗದಲ್ಲಿ ಊಟ ಕೊಡ್ತೀನಿ. ಇರ್ಲಿ ಬಿಡ್ಲಾ, ನಾನು ಇದೀನಲ್ಲ, ಬೇಗ ಆಗಿಲ್ಲ. ನಾವ್ ಮಾತ್ರ ಕೆಲಸ ಮಾಡೋದು, ಅವನಿಗೂ ಭಾಗ್ಯ ಬೇಕೇನೋ? ತೆಗಿಲ್ಲ ನೀನು ಹೋಗಲೇ. ನಮ್ಮ ಅವ್ವನೇ ರೇಗಿರ್ಲಿಲ್ಲ ನೋಡಿ. ಬರೋವಾಗ 5 ಜನ ಬಂದಿದ್ದೀವಿ. ನನ್ನ ಪಾಲು ಏನಿದೆಯೋ ನನಗೆ ಬಂದ್ಬಿಡ್ಬೇಕು. ಪಾಲು ಕೊಡ್ತೀನಿ ಬಾ ಇಲ್ಲಿ ಆಗಿ. ಯಾಕೋ ಸೂಸು ಮಾಡುವಂಗ ಆಯ್ತದಲ್ಲಪ್ಪ. ಏಯ್ ಸೈಡ್ ಬಿಡಲ್ಲೇ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್.
ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಆಗಿರಿ ಸ್ವಾಮಿ, ಏನ್ರಿ ಅದು ಶಬ್ದ? ಹೆದರ್ಕೊಂತೀರಾ? ಎಲ್ರಿ ಇವನು? ರೀ ಏನಿಲ್ಲ ಬರ್ತಾನ್ ಬಿಡಿ, ಬಿಡ್ರಿ. ತೆಗಿರಿ. ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಆಗಿರಿ. ಕೇಳಿಲ್ಲ. ಏನ್ ನೋಡಿ ಅದ್ರಪ್ಪ ಮುನ್ನ ಫಸ್ಟ್ ಮನೆ ಸೇರ್ಕೋಬೇಕು. ಅಯ್ಯಪ್ಪ, ಅಯ್ಯ ಅಯ್ಯ ಅಯ್ಯ. ರೀ ನಾಯಕ್ ನಟ್ರೆ, ರೀ ನಾಗವರ, ಎಲ್ಲರೂ ಹೋಗ್ಬಿಟ್ರಿ. ನನ್ನ ಮಕ್ಕಳು ಕರ್ಕೊಂಡು ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ರಲ್ಲಪ್ಪ. ಅಯ್ಯಪ್ಪ, ಅಯ್ಯ. ನಿರ್ದೇಶಕ್ರೆ, ನಾಯಕ್ ನಟ್ರೆ, ನಿಂತ್ಕೊಳ್ರಿ. ಯಾಕೆ ಕೊಡ್ತಾ ಇದ್ರಾ? ನಾವು ಅಲ್ಲಿ ಬಿಟ್ಟು ಬಂದಿರೋ ಆಯುಧಗಳನ್ನ ಊರ್ನವ್ರು ಯಾರಾದ್ರೂ ನೋಡೋದಕ್ಕಿಂತ ಮುಂಚೆ ನಾವು ಹೋಗಿ ತಂದ್ಬಿಡ್ಬೇಕು. ಅಪ್ಪಿ ತಪ್ಪಿ ಯಾರ ಕಡೆಗೆ ಆದ್ರೂ ಬಿದ್ರೆ ಊರ್ನವರೆಲ್ಲ ಸೇರ್ಕೊಂಡು ನಮ್ಮನ್ನೆಲ್ಲ ಊರಿಂದ ಒತ್ತೋಡಿಸ್ಬಿಡ್ತಾರೆ. ಏನು ಮತ್ತೆ ಆ ಜಾಗಕ್ಕೆ ಹೋಗೋದ? ಅಯ್ಯಪ್ಪ, ನಿಮ್ ಸವಾಸನೆ ಬೇಡಪ್ಪ. ನಾನು ಪಾನಿಪುರಿ ಮಾರ್ಕೊಂಡು ಆರಾಮಾಗಿದ್ಬಿಡ್ತೀನಿ. ಏನೋ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಆ ಜಾಗಕ್ಕೆ ಹೋಗೋದು ಸರಿಯಲ್ಲ ಅನ್ಸುತ್ತೆ. ಸರಿ, ನೀವೆಲ್ಲ ಇಲ್ಲೇ ಇರಿ. ನಾನು ತಿಪ್ಪೇಶ್ ಹೋಗಿ ತಂದ್ಬಿಡ್ತೀವಿ. ನೀವಿಲ್ಲೇ ಇರಿ. ನಾಗ ಅವ್ರ ಒಂದ್ ನಿಮಿಷ ಇರಿ, ನಾವು ಬರ್ತೀವಿ. ಅದೇನಾಗುತ್ತೋ ಆಗ್ಲಿ. ಸರಿ ಬನ್ನಿ ಹೋಗೋಣ. ಅವ್ರು ಬೇಡ ಅಂದ್ರು ನನ್ನ ಮಕ್ಳು ಬಿಡ್ತಾ ಇಲ್ವಲ್ಲಪ್ಪ. ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇದೆ ಅಂದರೆ ಆ ನಿಧಿನ ಯಾವುದೋ ಒಂದು ದುಷ್ಟಶಕ್ತಿ ಕಾಯ್ತಾ ಇದೆ. ಆ ನಿಧಿನ ನಾವು ಮಾತ್ರ ಹೋಗಿ ತೆಗಿಯೋಕ್ಕಾಗಲ್ಲ.
ಯಾಕಂದರೆ ಆ ದುಷ್ಟಶಕ್ತಿ ಬಿಡಲ್ಲ. ಆ ದುಷ್ಟಶಕ್ತಿನ ದೂರ ಮಾಡಬೇಕಂದ್ರೆ ಯಾರಾದರೂ ಒಬ್ರು ಸ್ವಾಮೀಜಿ ಬೇಕೇ ಬೇಕು. ಹೌದು, ನೀವು ಹೇಳ್ತಿರೋದು ನಿಜ. ಸ್ವಾಮೀಜಿನ ಭೇಟಿ ಮಾಡಿದ್ರೆ ನಾವು ಮಾಡ್ತಿರೋ ಕೆಲಸಕ್ಕೆ ಒಳ್ಳೇದಾದ್ರೂ ಆಗ್ಬೋದು. ಭಕ್ತೂರಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ, ಅವ್ರು ನೋಡಿದ್ರೆ ಏನಾದ್ರೂ ಆಗ್ಬೋದು. ಹೌದಪ್ಪ, ನೀವು ಮಾಡ್ತಿರೋ ಕೆಲ್ಸಕ್ಕೆ ಸ್ವಾಮೀಜಿ ಬೇಕೇ ಬೇಕು. ಏನ್ರಪ್ಪ ಎಲ್ರೂ ಮಕ್ಕ ನೋಡ್ತಾ ಇದ್ದೀರಾ? ಕಾಪಿ ತಗೊಳ್ರಿ. ನಾನು ಹೇಳೋದ್ ಮರ್ತಿದ್ದೆ, ನೀವು ಸಿನಿಮಾ ಮಾಡ್ತಾ ಇದ್ದೀರಲ್ವಾ? ನೀವ್ ಮಾಡೋ ಸಿನಿಮಾ ಚೆನ್ನಾಗಾಗ್ಬೇಕು ಅಂದ್ರೆ ಪಕ್ಕದೂರಲ್ಲಿಯೇ ಸ್ವಾಮೀಜಿ ಅವರೇ ಹೋಗಿ ಭೇಟಿ ಮಾಡಿ. ಸರಿ ಅಜ್ಜಿ, ಹೋಗಿ ನೋಡ್ತೀವಿ. ಎಲ್ಲ ಒಳ್ಳೇದಾಗುತ್ತಪ್ಪ. ಆಯ್ತು ಹೋಗಜ್ಜಿ, ನಾನ್ ಕರ್ಕೊ ಹೋಗ್ತೀನಿ, ನಡಿ ನೀನ್ ಕೆಳಿಕೆ. ಓಂ ರೀಂ ಬೂಮ್. ಆ ಜಾಗಕ್ಕೋಗಿ ಜೀವಂತವಾಗಿ ಯಾರು ಬಂದಿಲ್ಲ. ನೀವುಗಳು ಜೀವಂತವಾಗಿ ಬಂದಿರೋದೇ ಹೆಚ್ಚು. ಆ ದುಷ್ಟ ಶಕ್ತಿಗೆ ಬಲಿಯಾಗೋದಕ್ಕಿಂತ ಮುಂಚೆ ಈಗಿಂದೀಗಲೇ ಈ ಊರು ಬಿಟ್ಟು ಹೊರಡಿ. ಇನ್ನೊಂದ್ ರಾತ್ರಿ ನೀವೇನಾದ್ರೂ ಈ ಊರಲ್ಲಿದ್ರೆ ನಿಮ್ಮಗಳ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಬೇರೆ ದಾರಿನೇ ಇಲ್ವಾ ಸ್ವಾಮಿ? ಇದೇ ಊರ್ನವರಾಗಿದ್ಕೊಂಡು ತಪ್ಪು ಮಾಡ್ತಾ ಇದ್ದೀರಾ. ನನಗೆ ತಿಳಿದನ್ನ ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಇನ್ನೂ ಏನರ ಯೋಚನೆ ಮಾಡ್ತಾ ಇದ್ದೀರಾ? ಆ ಸ್ವಾಮೀಜಿ ಎಲ್ಲ ಹೇಳ್ಬಿಟ್ನಲ್ಲ, ಒತ್ತು ಬೇರೆ ಮುಳುಗ್ತಾ ಇದೆ, ಕತ್ಲಾಗಕ್ಕೂ ಮುಂಚೆ ಈ ಊರು ಬಿಟ್ಬಿಟ್ಟು ಹೋಗ್ಬಿಡೋಣ ಬನ್ರೋ. 1000 ಕನಸುಗಳನ್ನ ಒತ್ಕೊ ಬಂದಿದ್ದೀನಿ. ಅದನ್ನೆಲ್ಲ ಇಲ್ಲೇ ನೀರಲ್ಲಿ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ಯಾವತ್ತೋ ಸತ್ತೋಗಿದ್ದೀನಿ. ಇಲ್ಲಿಂದ ಹೊರಡೋದಾದ್ರೆ ಅದು ನಿಧಿ ತಗೊಂಡೆ. ಸ್ವಾಮೀಜಿ ಹೇಳಿದ ಮೇಲೆ ನಿಧಿ ಇರೋದು ಕನ್ಫರ್ಮ್ ಆಯಿತು. ದೈವಶಕ್ತಿ ಮುಂದೆ ದುಷ್ಟಶಕ್ತಿ ಏನು ಮಾಡೋಕ್ಕಾಗಲ್ಲ. ದೇವ್ರನ್ನ ನೆನೆಸ್ಕೊಂಡು ಇಳಿದ್ಬಿಡೋಣ, ಏನಾಗುತ್ತೋ ಆಗಲಿ. ನಿನಗೆ ಗೊತ್ತಿರೋ ಗಾಯತ್ರಿ ಮಂತ್ರ ಹೇಳಿದ್ರೆ ಸಾಕಾಗಲ್ಲ. ಆ ದೇವಕ್ಕಾಗಲ್ಲ. ಹಾಗಾದ್ರೆ ಡೈರೆಕ್ಟರ್ಗೆ ಮರ್ಯಾದೆ ಇಲ್ವಾ? ಮೊದಲು ನೀನ್ ಸಾಯಿಸ್ಬೇಕು. 45 ಸರಿ ಕರ್ಕೊಂಡೋಗಿ ಬಂದಲ್ಲ, ಅವಾಗ ಕೇಳ್ದಾಗಲ್ಲ ಏನಿಲ್ಲ ಅಂದೆ. ಆ ಸ್ವಾಮೀಜಿ ನೋಡ್ರೆ ಎಲ್ಲ ಐತೆ ಅಂತಾನೆ. ಯಾರ್ ಮಾತು ನಂಬೋದು? ಬಾರ ನನ್ನ ಜೊತೆ. ನೀನ್ ಡೈರೆಕ್ಟರ್ ಆಗೋವರೆಗೂ ನಿನ್ನ ಪಾನಿಪುರಿ ಮಾರಿ ಆದ್ರೂ ನಾನು ಸಾಕ್ತೀನಿ, ಬಂದ್ಬಿಡು. ಆಸೆ ನಟ, ನೀವು ಸ್ವಲ್ಪ ಸುಮ್ಮನೆ ರೀ. ಏನ್ರಿ ಆಸೆ ನಟ? ನಾಳೆ ಬೆಳಗ್ಗೆ ನಾವೆಲ್ಲ ಬದುಕಿರೋನೆ ಆಸೆ ನಟ, ನಾಯಕ ನಟ, ನಿರ್ದೇಶಕ ಎಲ್ಲ. ಇಲ್ಲ ಅಂದ್ರೆ ನಾವೆಲ್ಲ ಎಣಾನೆ. ನನಗಿಲ್ಲಿ ಕೆಳಗೆ ಗಾಳಿ ಹೋಗ್ತಾ ಇದೆ, ಇವ್ನಿಗೆ ಮರ್ಯಾದೆ ಬೇರೆ ಕೊಡ್ಬೇಕಂತೆ. ನಿರ್ದೇಶಕರೇ, ಇದಕ್ಕೆಲ್ಲ ನೀವೇನ್ ಹೇಳ್ತೀರಾ? ನೋಡ್ನಾಗ ಬರ್ಬೇಕಾದ್ರೆ ಎಲ್ಲರೂ ನಿರ್ಧಾರ ಮಾಡ್ಕೊಂಡೇ ಬಂದಿರೋದು. ಹೋಗ್ಬೇಕಾದ್ರೆ ಎಲ್ಲರೂ ಈ ನಿಧಿನ ತಗೊಂಡೋಗ್ಲೇಬೇಕು. ನೀವು ಬಂದಿಲ್ಲ, ನಿಮ್ನ ಹುಡ್ಕೊಂಡು ನಾನೇ ಬರ್ತಾ ಇದ್ದೀನಿ. ಎಲ್ರೋ ಇದ್ದೀರಾ? ರೀ ಆಸೆ ನಟ್ರೆ, ನಾನು ಒತ್ತರೆಯಿಂದ ನೋಡ್ತಾನೆ ಇದ್ದೀನಿ. ಯಾಕ್ರಿ ಸಪ್ಕಿದ್ದೀರಾ? ಜೀವನದಲ್ಲಿ ಜೋಶ್ ಇರ್ಬೇಕ್ರಿ, ಜೋಶು. ಸ್ವಾಮೀಜಿ ಹೇಳಿದ ಮಾತು ಕೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ. ಎಲ್ಲಿ ಏನಾಗುತ್ತೋ ಅಂತ ಬೈದಲ್ಲಿ ಮಲಗಿದ್ದೀರಿ. ಅದ್ ಹೆಂಗ್ರಿ ನೀವೆಲ್ಲ ನಿದ್ದೆ ಮಾಡ್ತಾ ಇದ್ರಿ? ಜೀವನ್ ಯಾಕ್ರಿ ಕೈಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ರಿ? ಯಾವ್ದಾದ್ರು ಗೂಟನ್ ಇಟ್ಕೊಂಡು ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬಂದಿರೋದು. ಅಲ್ಲ, ಸ್ವಾಮೀಜಿ ಹೇಳಿರೋದನ್ನ ಕೇಳಿಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿದ್ದೀರಲ್ಲ, ನೀವೆಲ್ಲ ಅದೇನೇನ್ ಸಾಧನೆ ಮಾಡ್ತೀರೋ ಏನೋ. ಸಾಧನೆ ಮನೆ ಹಾಳಾಯ್ತು. ಜೀವನೇ ಇಲ್ಲ ಅಂದ್ರೆ ಸಾಧನೆ ಎಲ್ಲಿಂದ ರೀ ಬಂತು? ರೀ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಮುಂದೆ ಏನು ಮಾಡ್ಬೇಕಂತ ನಾನು ಯೋಚನೆಯಲ್ಲಿದ್ದೀನಿ. ನೀವು ನೋಡಿದ್ರೆ ವಟ ಅಂತಿದ್ದೀರಾ. ಎರಡೇ ನಿಮಿಷ ಬಂದೆ. ರೀ ಇವ್ರೆಲ್ಲಿಗ್ರಿ ಹೋಗ್ತಾವ್ರೆ? ರೀ ನಿರ್ದೇಶಕರೇ, ನೋಡ್ರಿ ನಿಮ್ ನೈಟ್ ನಟ ನಿನ್ನೆ ಎಲ್ಲ ನಿಧಿ ತೆಗಿತಾ ಇದೀನಿ ಅಂತ ಹೇಳ್ದಲ್ಲ. ನೋಡ್ರಿ ಯಾವ ನಿಧಿಯಿಂದ ಬಿದ್ದಿದ್ದೇನೆ ಅಂತ. ಓಹ್, 1001ನೇ ಕನ್ಸಿರ್ಬೇಕು. ತಿಪ್ಪೇಶ, ನೀನೊಬ್ಬ ಗಂಡ್ಸ, ನಿಮ್ಮೂರಿಗೆ ಬಂದು ನಿನ್ ಮುಂದೆ ಒಂದು ಹುಡುಗಿನ ಪಿಕಪ್ ಮಾಡ್ತಾ ಇದ್ದಾನೆ. ರೇ, ಅವ್ರು ಇಲ್ಲಿ ಬರ್ಲಿ ಕಣ್ರಿ, ಕತ್ತು ಪಟ್ಟಿ ಹಿಡ್ಕೊಂಡ್ ಕೇಳ್ತೀನಿ. ನಾನೇನಾದ್ರೂ ಕೇಳಲಿಲ್ಲ ಅನ್ಕೊಳ್ಳಿ, ನನ್ನ ಹೆಸರು TS ಅಂತಾನೆ ಕರಿಬೇಡಿ.
ನೀವು? ಸಾರಿ ರೀ, ಕ್ಷಮಿಸಿ. ದೇವಸ್ಥಾನಕ್ ಬಂದು ಒಂದ್ ಪ್ರದಕ್ಷಿಣೆ ಹಾಕಕ್ ಬರಲ್ವಾ? ಎಲ್ಲರೂ ಬಲ್ಗಡೆಯಿಂದ ಎಡಗಡೆ ಪ್ರದಕ್ಷಿಣೆ ಹಾಕಿದ್ರೆ ನೀವ್ ಎಡಗಡೆಯಿಂದ ಬಲ್ಗಡೆ ಹಾಕ್ತಿದ್ದೀರಾ. ನೀವೆಲ್ಲ ಏನಕ್ ದೇವಸ್ಥಾನಕ್ ಬರ್ತಿರೋ? ಸಿಟಿವರ್ಗೆ ಇದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ. ಏನೋ ನೀವು ಹೇಳ್ಕೊಟ್ರೆ ನಿಮ್ಮ ಜೊತೆ 4 ರೌಂಡ್ ಹಾಕಿ ನಾನು ಕಲ್ತ್ಬಿಡ್ತೀನಿ. ಹೌದು, 3 ಹೊತ್ತು ದೇವಸ್ಥಾನದಲ್ಲೇ ಇರ್ತೀರಲ್ಲ, ಏನಂತ ಕೋರಿಕೆ ನಿಮ್ದು? ಒಳ್ಳೆ ಗಂಡ ಸಿಗ್ಲಿ ಅಂತ. ರೇ, ನೀವೆಲ್ಲೇ ಹೋದ್ರು ನನ್ನಷ್ಟು ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ ರೀ. ನೆಮ್ಮದಿಯಾಗಿ ದೇವ್ರಿಗೆ ಕೈ ಮುಗ್ಯಕ್ಕೂ ಬಿಡಲ್ಲ. ರೇ, ಒಂದಲ್ಲ ಒಂದಿನ ಇದೇ ದೇವಸ್ಥಾನದಲ್ಲಿ ನಿಮ್ ಕೈ ಹಿಡಿದು ಪ್ರದಕ್ಷಿಣೆ ಹಾಕ್ಲಿಲ್ಲ ಅಂದ್ರೆ ಕೇಳ್ರಿ. ಬಾಸ್, ಸಿನಿಮಾದಲ್ಲಿ ಆಕ್ಟ್ ಮಾಡಿ ತೋರ್ಸೋದು ನಾನು ನಿಜ ಜೀವನದಲ್ಲಿ ಆಕ್ಟ್ ಮಾಡಿ ತೋರಿಸ್ತಿದ್ದೀರಲ್ಲ ಬಾಸ್. ಏನೋ ಸಿನಿಮಾದಲ್ಲಿ ಲವ್ ಸೀನ್ ಬಂದ್ರೆ ಹೆಂಗ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ ಸ್ವಾಮಿ. ಮಾಡೋ ಕೆಲಸದಲ್ಲಿ ಆಸಕ್ತಿ ತೋರಿಸ್ರಿ ಅಂದ್ರೆ ಬೇಡದೇ ಇರೋದೆಲ್ಲ ಮಾಡ್ಕೊಂಡು ಕೂತಿದ್ದೀರಾ. ನಿರ್ದೇಶಕರು ಕ್ಯಾಮ್ರಾ ಇಲ್ದೇನೆ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ರು. ನನ್ನಿಂದ ಏನು ತೊಂದರೆ ಆಗಲ್ಲ ಬಿಡಿ ಸ್ವಾಮಿ. ನಡ್ರಿ ಹೋಗೋಣ. ರೀ, ರಾತ್ರಿ ನನ್ಗೊಂದು ಒಳ್ಳೆ ಕನ್ಸು ಬಿದ್ದಿತ್ರಿ. ಆ ಕನ್ಸನ್ನ ನೆನ್ಸ್ಕೊಂತ ಇದ್ರೆ ಈಗಲೂ ಮೈಯೆಲ್ಲ ಜುಮ್ ಅನ್ನುತ್ತೆ ರೀ. ಹೌದಾ? ಅದರಲ್ಲೂ ಯೋಗರಾಜ್ ಭಟ್ರು ಮಾಡಿರೋ ಎಲ್ಲ ಸಿನಿಮಾ ನೋಡಿದ್ದೀನಿ. ಅಷ್ಟು ದೊಡ್ಡ ಸೆಟ್ನ ಯಾವ ಸಿನಿಮಾದಲ್ಲೂ ನೋಡಿಲ್ಲಪ್ಪ. ಸುಮಾರು 10 ಕೋಟಿ ಆಗಿರ್ಬೋದು. ಸೆಟ್ಟಲ್ಲಿ 25 ಕ್ಯಾಮ್ರಾ. ಈ ಕಡೆಯಿಂದ ಒಬ್ಬ ಆ ಕಡೆ ತಿರುಗಿಸ್ತಾನೆ, ಆ ಕಡೆಯಿಂದ ಒಬ್ಬ ಈ ಕಡೆ ತಿರುಗಿಸ್ತಾನೆ. ಮಧ್ಯದಲ್ಲಿ ಹೀರೋಯಿನ್ನು ಕುದುರೆ ಮೇಲೆ ಟಕ 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 ಅಂತ ಬತ್ತವಳೆ. ಹೀರೋಯಿನ್ನು ಯಾರು ಅಂತ ನೋಡಿದ್ರೆ ಅನುಷ್ಕಾ ಶೆಟ್ಟಿ. ಓಹೋ, ಆ ಗೆಟಪ್ನ ನಾನು ಅರುಂಧತಿ ಸಿನಿಮಾದಲ್ಲಿ ನೋಡಿದ್ದು. ಹಂಗೆ ಆ ಕಡೆ ಪ್ಯಾನ್ ಮಾಡಿ ನೋಡಿದ್ರೆ ಹೀರೋ ಕುದುರೆ ಮೇಲೆ ಟಕ 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 ಅಂತ ಬತ್ತವನೆ. ಹೀರೋ ಯಾರಪ್ಪ ಅಂತ ನೋಡಿದ್ರೆ ನಾನೇ. ಓಹೋ, ನೀವಾ? ಯೋಗರಾಜ್ ಭಟ್ರು ಡೈರೆಕ್ಷನ್ ಅಲ್ಲಿ ಹೀರೋಗೆ ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಕತ್ತೆ ಮೇಲ್ ಬರಕ್ಕೆ ಲಾಯಕ್ಕಿಲ್ಲ, ಕುದುರೆ ಮೇಲ್ ಬರ್ತಾನಂತೆ ಟಕ 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 ಅಂತ. ನೀನ್ ಮುಸುಡಿಗ್ ಬೆಂಕಿ ಹಾಕ, ಹಾಸ್ಯ ನಟನಂತೆ. ಅಜ್ಜಿ ಹೋಗಜ್ಜಿ, ಹಾಸ್ಯ ನಟ್ರೆ ಬೇಜಾರ್ ಮಾಡ್ಕೋಬೇಡಿ. ಯಾರನ್ನಾರು ನಮ್ಮ ಅಜ್ಜಿ ಯಾವಾಗ್ಲೂ ಬೈತಾ ಇರ್ತಾರೆ, ತಪ್ಪು ತಿಳ್ಕೊಬೇಡಿ. ಒಂಚೂರು ಬೇಜಾರ್ ಮಾಡ್ಕೊಳ್ಳಿ. ಅಜ್ಜಿನೂ ಮೊಮ್ಮಗನು ಒಳ್ಳೆ ಮರ್ಯಾದೆ ಕೊಟ್ರಿ. ಒಳ್ಳೆ ಪೂಜೆ ಆಯ್ತು ಬಿಡಿ. ಒಟ್ನಲ್ಲಿ ಒಳ್ಳೆ ಮರ್ಯಾದೆ ಸಿಕ್ತು ರೀ. ನಾಯಕ್ ನಟ್ರೆ ಪರವಾಗಿಲ್ಲ, ಯಾರು ಅಂತ ಹೇಳ್ರಿ, ನಾನ್ ಬೇಕಾದ್ರೆ ಮಾತಾಡ್ ನೋಡ್ತೀನಿ. ನಮ್ಮೂರ್ ಹುಡುಗಿ ವಿಚಾರನ ನೀವು ನನ್ನ ಹತ್ರ ಹೇಳೋದಕ್ಕೆ ಮುಚ್ಚುಮರೆ ಏನಿದೆ? ಪೌರ್ಣಮಿ ಕಣ್ರಿ. ಪೌರ್ಣಮಿನಾ? ಅವಳನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ದೀನಿ. ತುಂಬಾ ಒಳ್ಳೆ ಹುಡುಗಿ, ನನಗೆ ಗೊತ್ತಿರೋ ಹುಡುಗಿನೇ. ನಾನು ಅವಳ ಹತ್ರ ಮಾತಾಡ್ ನೋಡ್ತೀನಿ. ಅವಳು ಏನಾದರೂ ಒಪ್ಕೊಂಡ್ರೆ ಮದುವೆ ಆಗ್ಬಿಡಿ. ಒಪ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡಿ. ಬನ್ನಿ ಹೋಗೋಣ, ನಾನು ಮಾತಾಡ್ತೀನಿ. ಆಕಾಶ್, ನಿಮ್ಮ ಲವ್ ಮ್ಯಾಟ್ರನ್ನ ಪೌರ್ಣಮಿ ಹತ್ರ ಮಾತಾಡಿದೆ. ಇನ್ನು ಮುಂದೆ ಅವಳು ಹಿಂದೆ ಸುತ್ತೋದನ್ನ ಬಿಟ್ಬಿಡಿ. ಇನ್ನೇನಿದ್ರು ಅವಳನ್ನ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಅವಳು ನಿಮಗೋಸ್ಕರನೇ ಕಾಯ್ತಾ ಇದ್ದಾಳೆ, ಬೇಗ ಹೊರಡಿ. ಮಿಲನವನ್ನು ಜಾದು ಏನು ನಿನ್ನ ಕಡೆಗೆ ವಾಲಿತ್ತೇನು, ಮನದೊಳಗಿನ ಇನಿದನಿ ಕೇಳು, ಪದಗಳಲ್ಲಿ ಇಲ್ಲದ ಜಾಡು. ಬೆರಳೆಣಿಕೆಯ ದಿನಗಳ ಕಳೆದೆ ನಿನ್ನೊಲವೇ
ನಿನ್ನ ಅಂಕುಶದಲ್ಲಿ ಅರಿಯದಂತೆ ಹೇಳಲು ನಾನು ಏನೆಂದು ನೀನೇ ಹೇಳು. ಕಂಡರೆ ಭಾಷೆ ಬರದ ಭಾವವೇಕೆ ನೀನೆಂದರೆ ನಿನ್ನ ಗುಂಗೆ ಕಾಡಲು ಇಲ್ಲಿ ಬೇರೇನು ತೋಚಲೆ ಇನ್ನಷ್ಟು ಪ್ರೀತಿಸಲೇನು ಮಿತಿಯಿಲ್ಲದೆ ಮಿಲನವನ್ನು ಜಾದುಗೆ ನಿನ್ನ ಕಡೆಗೆ ವಾಲಿತೇನು ಮನದೊಳಗಿನ ಇನಿದನಿ ಕೇಳು ಪದಗಳಲ್ಲಿ ಇಲ್ಲದ ಜಾಡು ನಿರ್ದೇಶಕ್ರೆ, ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಏನೋ ಯೋಚನೆ ಮಾಡ್ತಿದ್ದೀರಲ್ಲ. ಯಾವತ್ತೋ ಒಂದು ಹಾಡು ಬರಿತಾ ಇದ್ದೆ, ಒಂದೇ ಒಂದು ಪದ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ. ಏನೋ ಒಂದ್ ಪದ ಬಂದಿಲ್ವಾ? ನಿರ್ದೇಶಕ್ರೆ, ನಾನು ಒಂದ್ ಹಾಡ್ ಬರ್ದಿದ್ದೀನಿ, ಕೇಳ್ತೀರಾ? ಹೌದಾ, ಹೇಳ್ ನೋಡೋಣ. ಕೊರೆವ ಚಳಿಯಲ್ಲಿ ಬಿಸಿ ನೀರನ ಚೆಲ್ಲಿ ನೀ ಬಂದು ನಿಂತ ಮೇಲೆ ಇಲ್ಲಿ ದಿರ್ದಿರನೆ ದಿರನೆ ದಿರ್ದಿರನೆ ದಿರನೆ ದಿರ ದಿರನೆ ದಿರನೆ ದಿರ್ದಿರನೆ ದಿರನೆ ದಿರ ದಿರನೆ ದಿರನೆ ದಿರ್ದಿರನೆ ದಿರನೆ ದಿರ ದಿರನೆ 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 ನಿರ್ದೇಶಕರೇ, ಫಸ್ಟ್ ಅವನ್ನ ಕೂರ್ಸ್ರಿ. ಇವ್ನು ನೋಡಿದ್ರೆ ಬಾಯ್ ಬಿಟ್ಕೊಂಡು ಮಲ್ಗವನೆ. ಕುದುರ್ಗಿದ್ರು ಹೋಗತ್ತೋ. ಯಾರ್ರಿ ಇವ್ನ್ರಿ? ಇತ್ತು ನಿರ್ದೇಶಕ್ರೆ. ತೋರ್ಸೋದಲ್ಲ ನನಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಕೇಳ್ತಾ ಇದೆಯಾ? ಲಂಗೋಟಿ ಪಂಗಟಿ ಶಿಕ್ಷಣಕ್ಕಾಗಲ್ಲ. ಮರ್ತ್ಕೊಂಡಿದೆ ಕಣ್ರಿ. ಇವ್ರು ಬೇರೆ ಬಂದ್ರಾ? ಅಪ್ಪ, ನನ್ನ ಮೊಮ್ಮಗನ ಹಾಡ್ ಕೇಳಿ ಭಾಳ ದಿವಸ ಆಗಿತ್ತು. ಕೇಳಿ ಭಾಳ ದಿನ ಆಗಿತ್ತೋ ಇಲ್ಲ ನೋಡಿ ಭಾಳ ದಿನ ಆಗಿತ್ತೋ? ನನ್ನ ಮೊಮ್ಮಗನ್ ಕರ್ಕೊಂಡೋಗಿ ಒಂದು ಕೆಲಸ ಕೊಡ್ಸಪ್ಪ, ನಿಮ್ಗಿರೋ 3 ಕೂದಲು ಉಳಿಯತ್ತೆ. ಬೇಕಾಗಿತ್ತ ನಿಮ್ಗೆ? ನಮ್ಮ ಅಜ್ಜಿಗೆ ನನ್ನ ಹಾಡಂದ್ರೆ ತುಂಬಾ ಇಷ್ಟ, ಕೇಳ್ ತಿಳ್ಕೊಳ್ಳಿ. ಈಗಾಗಲೇ ಎಲ್ಲ ಉದುರೋಗಿದೆ, ಇನ್ನೆಲ್ಲಿಂದ ಉದುರೋದು? ಲವ್ ಮಾಡೋರೆಲ್ಲ 3 ಹೊತ್ತು ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಇರ್ತಾರೆ. ನನಗೂ ನಿನ್ನ ನೋಡ್ಬೇಕು ಅಂತ ಅನಿಸ್ತಾನೆ ಇರುತ್ತೆ. ನಿನಗ್ ನಾನು ನೋಡ್ಬೇಕು ಅಂತ ಅನ್ಸೋದೇ ಇಲ್ವಾ? ನೋಡ್ಬೇಕು ಅಂತ ಅನ್ಸಿದ್ದಕ್ಕೆ ತಾನೆ ಮನೇಲಿ ಸುಳ್ಳು ಹೇಳಿ ಪಾತ್ರೆ ತೊಳೆಯೋ ನೆಪ ಮಾಡ್ಕೊಂಡು ಬಂದಿರೋದು. ಮನ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ಹೊರಗಡೆ ಹೇಳ್ಕೊಂಡೇ ಇಲ್ವಲ್ಲ ನೀನು? ಇನ್ನು ನಿನ್ ಪ್ರೀತಿನ ನನ್ನ ಹತ್ರ ಧೈರ್ಯವಾಗಿ ಹೇಳ್ಕೊಂಡೇ ಇಲ್ಲ. ನನ್ ಮನ್ಸಲ್ಲಿರೋದನ್ನ ನಾನೇಗ್ ಹೇಳ್ಕೊಳ್ಳಿ? ಏನೇ ಹೀಗೆ ಹೇಳ್ಬಿಟ್ಟೆ? ನೀನ್ ಎಷ್ಟು ಲವ್ ಮಾಡ್ತಿದ್ದೀನಿ ಗೊತ್ತಾ? ಹಾಗ ಅಷ್ಟೊಂದು ಲವ್ ಮಾಡ್ತೀಯಾ? ಈಗ ಎಸದ್ನಲ್ಲ ಹೂವು, ಆ ಹೂನ ಎತ್ಕೊಂಬಂದು ಹೇಳು ನನ್ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ. ಆಗ ಒಪ್ಕೋತೀನಿ ನಿನ್ ಪ್ರೀತಿನ. ಅಷ್ಟೇ ತಾನೇ? ಆ ಹೂನ ತಂದು ಕೊಟ್ರೆ ನನಗೇನು ಕೊಡ್ತೀಯಾ? ಮೊದಲು ತಗೊಂಡ್ ಬಾ, ಆಮೇಲೆ ಹೇಳ್ತೀನಿ. ರೀ ಡೈರೆಕ್ಟ್ರೆ, ಅಲ್ಲಿ ನಾವ್ ಇವ್ರನ್ನ ಹುಡುಕ್ತಿದ್ರೆ ಇವ್ರೇನ ಇಲ್ಲಿ ಹುಡುಕ್ತಿದಾರೆ. ರೀ ಎಲ್ಲೆಲ್ರಿ ಹುಡ್ಕೋದು ನಿಮ್ನ? ಸುಮಾರು ಕೆಲಸಗಳಿದೆ, ಬನ್ರಿ ಗಾಡಿ ಹತ್ರಿ. ಬಂದಿರೋ ಕೆಲ್ಸದ ಮೇಲೆ ಗಮನ ಇಲ್ಲದೆ ಬೇರೆ ಏನೇನೋ ಮಾಡ್ಕೊಂಡಿರ್ತಾರೆ. ಗಾಡಿ ತೆಗಿನಾಗ. ನಾಗ ಅವ್ರೆ, ಆಯುಧಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಅದೆಲ್ಲ ಕಾರಲ್ಲೇ ಇದೆ, ಅವತ್ತಿಂದ ಹೊರಗೆ ತೆಗ್ದೇ ಇಲ್ಲ. ತಗೊಳ್ರಿ ನಿರ್ದೇಶಕ್ರೆ. ಎಲ್ಲ ಸರಿಯಾಗಿದೆಯಾ? ರೀ ಹಾಸ್ಯ ನಟ್ರೆ ತಗೊಳ್ರಿ.
ಇದನ್ ತರಷ್ಟೊಳಗಡೆ ಸಾಕಾಗೋಯ್ತು. ನಮ್ ಮನೇಲಿ 108 ಪ್ರಶ್ನೆ ಕೇಳಿದ್ರು, 109ನೇ ಪ್ರಶ್ನೆ ಕೇಳಿದ್ರು ನಾನು ಇಲ್ಲಿಗೆ ಗೊತ್ತಿತ್ತಿಲ್ಲ. ಅದೇನ್ ಪೂಜೆ ಮಾಡಿರೋ ಮಾಡ್ಕೊಳ್ಳಿ. ಇವತ್ತು ರಾತ್ರಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಅಲ್ಲೇನೇ ಆದ್ರೂ ಯಾರು ಎದ್ರಕೊಂಡು ಓಡಕ್ಬೇಡಿ. ಇನ್ನೊಂದು ವಿಷಯ ತಿಪ್ಪೇಸ, ಹೇಳಿ. ಇವತ್ತು ರಾತ್ರಿ ನಾವು ಬೇರೆ ಯಾವುದೋ ಲೊಕೇಶನ್ ನೋಡಕ್ ಹೋಗ್ತಾ ಇದೀವಿ ಅಂತ ಮನೆಯವ್ರ ಹತ್ರ ಹೇಳ್ಬಿಡು. ಮೊದಲೇ ಟೈಮ್ ಬೇರೆ ಸರಿ ಇಲ್ಲ. ನಾವಿಲ್ದಿರೋದನ್ನ ನೋಡಿ ಮನೆಯವ್ರು ಎದ್ರಕೊಂಡ್ಬಿಟ್ಟಾರು. ದೇವ್ರನ್ನ ನೆನ್ಸ್ಕೊಂಡು ಎಲ್ರೂ ಇಳಿದು ಬಿಡೋಣ. ಎರಡು ಕುಂಡಲ ವಡ ನೀನೇ ಕಾಪಾಡಪ್ಪ. ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ದು ನೀವು ಆ ಜಾಗಕ್ಕೆ ಹೋಗಿದ್ದೀರಾ ಅಂದ್ರೆ ನಿಮ್ಮ ಧೈರ್ಯನ ಮೆಚ್ಚಲೇಬೇಕಾದ್ದೆ. ಅಲ್ಲಿ ನಿಧಿ ಇರೋದು ಸತ್ಯ. ಹಂಗಂತ ಆ ನಿಧಿನ ನೀವುಗಳೇ ಹೋಗಿ ತೆಗೆಯೋದಕ್ಕಾಗಲ್ಲ. ಯಾಕೆ ಅಂದ್ರೆ ಆ ಜಾಗದಲ್ಲಿ ನಿಧಿ ಕಾಯ್ತಿರೋದು ಒಂದು ದುಷ್ಟಶಕ್ತಿ. ಆ ದುಷ್ಟಶಕ್ತಿನ ದೂರ ಮಾಡಬೇಕು ಅಂದ್ರೆ ಬಲಿ ಕೊಡಬೇಕು. ಏನ್ ಸ್ವಾಮಿ ಬಲಿನ? ಯಾವ ಬಲಿ ಸ್ವಾಮಿ? ಬಲಿ ಅಂದ್ರೆ ಕೋಳಿನೋ ಕುರಿನೋ ಅಲ್ಲ, ನರ ಬಲಿ. ಹುಣ್ಣಿಮೆ ದಿನ ಹುಟ್ಟಿರೋ ಒಬ್ಬ ಕನ್ಯನ ಬಲಿ ಕೊಡ್ಬೇಕು. ಅಂತ ಹುಡುಗಿನ ನಾವೆಲ್ ಸ್ವಾಮಿ ಹುಡ್ಕೋದು? ಇದ್ದಾಳೆ, ನಿಮ್ಮೂರಲ್ಲೇ ಇದ್ದಾಳೆ. ಅವಳ ಜಾತಕನು ನಾನೇ ಬರ್ದಿದ್ದು. ಅವಳ ಹೆಸರು ಪೌರ್ಣಮಿ. ಹಾಗಾದ್ರೆ ಆ ಹುಡುಗಿನ ಬಲಿ ಕೊಟ್ರೆ ಎಲ್ಲ ಆಗುತ್ತಾ ಸ್ವಾಮಿ? ಮೊದಲು ನಿಮ್ಮಲ್ಲಿರೋ ಗೊಂದಲಗಳನ್ನ ಸರಿಪಡಿಸ್ಕೊಳ್ಳಿ, ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ. ಮುಂದೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಓ ಬ್ರಹ್ಮ ನನ್ನ ಹಣೆ ಬರಹ ಬದಲಾಯಿಸು, ನಿನ್ನಿಂದ ತಾನೆ ಈ ಜನ್ಮ ನನಗೆ.
ವರವಂತೆ ಅವಳು ನನಗೇನೆ ದಯಪಾಲಿಸು ಅವಳಿಂದ ತಾನೆ ಮರುಜೀವ ನನಗೆ ನೀ ತಂದ ಪ್ರೀತಿ ಅಲೆಮಾರಿಯಾಗಿ ಹಿಂದೇಕೋ ಕಾಣೆ ದೂರಾಗಿದೆ ಪ್ರೀತಿಸಿ ಅವಳ ನಾನು ಅಪರಾಧಿಯಾದೆ ಇಂದು ನನ್ನಿಂದ ಅವಳ ಬಾಳು ಹಾಳು ಕಂಡಾಗ ಅವಳ ರೂಪ ಮರೆತೋಯ್ತು ಎಲ್ಲ ಪಾಪ ಮತ್ತೇಕೆ ಕೊಡುವೆ ನೀನು ಶಾಪ ಕಣ ಕಣದೊಳಗೂ ಪ್ರೀತಿ ತುಂಬಿರುವೆ ಪ್ರತಿ ಕ್ಷಣ ಕ್ಷಣದೊಳಗೂ ನಾನು ಪ್ರೀತಿಸುವೆ ಏಯ್ ನಮ್ಮ ನಾಯಕ್ ನೋಡ್ರಿ ಇಲ್ಲಿ ಮಲಗಿದ್ದಾರೆ. ರೀ ಎಲ್ಲೆಲ್ರಿ ಹುಡ್ಕೋದು ನಿಮ್ಮನ್ನ ಬೆಳಿಗ್ಗೆಯಿಂದ? ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ನಾವೇನ್ರಿ ಅನ್ಕೊಳ್ಳೋದು? ರೀ ಬಲಿ ಕೊಟ್ಟೆ ಆ ನಿಧಿನ ಪಡಿಬೇಕೇನ್ರಿ? ಇಂಥ ಪಾಪದ ಕೆಲಸ ನಮಗೆ ಬೇಡ ರೀ. ಈಗಲೇ ಈ ಊರು ಬಿಟ್ಟು ಹೊರಟೋಗೋಣ. ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡ್ಮೇಲೆ ಬೇರೆಯವ್ರ ಜೀವದ ಬಗ್ಗೆ ಯಾಕ್ರಿ ನಾವು ಕರುಣೆ ತೋರಿಸ್ಬೇಕು? ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಊರಲ್ಲಿ ಸಾಯ್ತಾ ಇದ್ದಾರೆ. ನೀನು ಸಿನಿಮಾದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಬಂದಮೇಲೆ ಇನ್ನೊಬ್ರ ಜೀವದ ಬಗ್ಗೆ ಯಾಕ್ರಿ ಚಿಂತೆ ಮಾಡ್ತೀರಾ? ನಾವು ಬೆಳಿಬೇಕು ಅಂದರೆ ಇನ್ನೊಬ್ರನ್ನ ಬಲಿ ಕೊಡಲೇಬೇಕು. 2 ದಿನ ಅವಳು ಹಿಂದೆ ಸುತ್ತಿದ್ದಕ್ಕೆ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದೆಯಲ್ಲ. ರೋಡಲ್ಲಿದ್ದವನ್ನ ಕರ್ಕೊಂಬಂದು ಜೊತೆಲಿ ಇಟ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಈ ಆಳ ಡೈರೆಕ್ಟ್ರು ಏನೇನೋ ಸೆಂಟಿಮೆಂಟಾಗಿ ಹೇಳ್ತಾನೆ ಅಂತ ಒಪ್ಕೊಬೇಡ ಕಣ್ಲ. ಆಟ ಹಿಡ್ದಿದ್ಯಾ? ದಯವಿಟ್ಟು ಬಾಯಿ ತೆಗಿಬೇಡ. ಮೊದಲು ಈ ಊರು ಬಿಟ್ಟು ಹೋಗ್ಬಿಡೋಣ. ರೀ ನಾಗವ್ರೆ ಗಾಡಿ ತೆಗಿರಿ. ರೀ ನಿರ್ದೇಶಕ್ರೆ, ಮತ್ತೆ ಬಾಯಿ ತೆಗೆದ್ನಲ್ಲಪ್ಪ. ನನ್ನಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತಂದ್ರೆ ನಾನು ಯಾಕ್ರಿ ಬೇಡ ಅನ್ಲಿ? ನಡೀರಿ, ಅದೇನಾಗುತ್ತಾ ಆಗಲಿ. ರೀ ನಾಯಕ್ ನಟ್ರೆ, ಡಿಜಿಟಲ್ ಲೈಫ್ನಲ್ಲಿ ಹೇಗೆ ಹೀರೋಯಿನ್ನ ಪಟಾಯಿಸ್ತಿರೋ ಹಾಗೆ ರಿಯಲ್ ಲೈಫ್ನಲ್ಲೂ ಆ ಹುಡುಗಿನ ನೀವು ಪಟಾಯಿಸ್ಬೇಕು. ಪಟಾಯಿಸಿದ್ರೆ ಮಾತ್ರ ನಾವು ಅಂದ್ಕೊಂಡಿರೋದನ್ನ ಸುಲಭವಾಗಿ ಮಾಡೋಕ್ಕೆ ಸಾಧ್ಯ. ಏನು ಮಾಡ್ತೀರೋ ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇದನ್ನು ಬೇಕಾದರೆ ಒಂದು ಸಿನಿಮಾ ಅಂತ ತಿಳ್ಕೊಳ್ಳಿ. ಸಿನಿಮಾದಲ್ಲಿ ಹೇಗೆ ಹೀರೋವಾಗಿ ನಟಿಸ್ತಿರೋ ಹಾಗೆ ಇಲ್ಲೂ ಕೂಡ ನಟನೆ ಮಾಡಬೇಕು. ಇದರಲ್ಲೇನಾದರೂ ನೀವು ಗೆದ್ದುಬಿಟ್ರೆ ನಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ 7 ಕೋಟಿ ಜನತೆಗೂ ನೀವು ಹೀರೋ ಆಗಿ ಮಿಂಚ್ತೀರಾ. ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಆ ಹುಡುಗಿ ಕಾಯ್ತಾ ಇದ್ದಾಳೆ. ರೀ ನಿರ್ದೇಶಕ್ರೆ, ಸಿನಿಮಾದಲ್ಲಿ ರಿಯಲ್ ಲೈಫ್ ಕೇಳಿದೀನಿ, ಇದು ಯಾವ್ದ್ರೆ ಡಿಜಿಟಲ್ ಲೈಫು? ಥೂ ನಿನ್ನ. ಡಿಜಿಟಲ್ ಅಂದ್ರೆ ಏನಂತ ಗೊತ್ತಿಲ್ಲ? ಪಾನಿಪುರಿ ಮಾರೋನೆಲ್ಲ ಕರ್ಕೊಂಬಂದು ಹಾಸ್ಯ ನಟ ಮಾಡ್ಬೇಕಂತ ಅನ್ಕೊಂಡಿದ್ದೀನಲ್ಲ. ಮೊದಲು ನನ್ನ ನೋಡ್ಕೋಬೇಕು. ಅವ್ನು ಏನು ಮಾಡ್ತಿದ್ದಾನೋ. ನಡೀರಿ ಹೋಗಿ ನೋಡೋಣ. ಯಾಕೋ ಸಪ್ಪಗಿದೆಯಾ? ಆ ಹೂ ಸಿಗ್ಲಿಲ್ಲ ಅಂತ ತಾನೆ? ಪರವಾಗಿಲ್ಲ ಬಿಡು. ನನ್ನ ಹೂ ಥರ ನೋಡ್ಕೊಳ್ಳೋ ಹೃದಯ ಇದೆಯಲ್ಲ, ನನಗಷ್ಟೇ ಸಾಕು. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಕಣೋ. ಇಷ್ಟಕ್ಕೆಲ್ಲ ಅಳ್ತಾರಾ? ರೀ ನಿರ್ದೇಶಕ್ರೆ, ಏನ್ರಿ ಇದು? ಸೀರಿಯಲ್ಗಿಂತ ಓವರಾಗಿ ಬಿಲ್ಡಪ್ ಕೊಡ್ತಾವ ನೋಡ್ರಿ. ರೀ ನಿಮ್ಮ ಬುದ್ಧಿನೇ ಇಲ್ಲ ರೀ. ಅವನ ಕಲ್ಸೋ ಜಾಗದಲ್ಲಿ ನನ್ನ ಕಲ್ಸಿರಿ. ಇಷ್ಟೊತ್ತಿಗೆ ಟಕ ಟಕ ಅಂತ ಡೈಲಾಗ್ ಕೊಡ್ಬಿಟ್ಟು ಅವನ್ನ ಕಾಡು ಕರ್ಕೊಂಡ್ ಕುಣಿಸ್ಬಿಡ್ತಾ ಇದ್ದೆ. ರೀ ಅಲ್ಲೇನು ನಡೀತದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಮಧ್ಯದಲ್ಲಿ ನೀವು ಬೇರೆ ವಟ ವಟ ಅನ್ಕೊಂಡು ಸುಮ್ಮನೆ ರೀ ಸ್ವಲ್ಪ ಹೊತ್ತು. ಇಲ್ಲ ಪೌರ್ಣಮಿ, ಈ ಜಗತ್ತಲ್ಲಿ ಪ್ರೀತಿ ಮಾಡೋ ಎಲ್ಲ ಪ್ರೇಮಿಗಳು ಒಂದಾಗ್ತಾರೆ ಅನ್ನೋದು ಸುಳ್ಳು. ಆದರೆ ಅದೇ ಸುಳ್ಳು ಅನ್ನೋ ಪದ ಮತ್ತೆ ಎಲ್ಲಿ ನನ್ನಿಂದ ಮುಂದುವರಿಯಿತು ಅಂತ ಭಯ ಆಗ್ತಿದೆ. ನೀನು ಕೇಳಿದ್ದೊಂದು ಚಿಕ್ಕ ಆಸೆನೂ ಈಡೇರ್ಸೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಇನ್ನು ಜೀವನ ಪೂರ್ತಿ ನಿನ್ನ ಹೆಂಗೆ ನೋಡ್ಕೋತೀನೋ ಅನ್ನೋ ಭಯ. ಇಷ್ಟಕ್ಕೆಲ್ಲ ಯಾಕೋ ತಲೆ ಕೆಡಿಸ್ಕೋತೀಯಾ?
ಏನಾದ್ರೂ ನೀನು ನನ್ನ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ನಾನೇನೂ ತಿಳ್ಕೊಂಡಿಲ್ಲ, ಸರಿನಾ? ನನಗೆ ತುಂಬ ಕೆಲಸ ಇದೆ, ನಾನು ಇವಾಗ ಹೊರಡ್ತೀನಿ, ಬರಲಾ? ರೀ ನಾಯಕ್ ನಟ್ರೆ, ಆ್ಯಕ್ಟಿಂಗ್ ಸೂಪರ್ ಆಗಿತ್ತು ರೀ. ಮುಂದೆ ಕರ್ನಾಟಕದ ಜನತೆಗೆ ಒಬ್ಬ ಒಳ್ಳೆ ನಟನ್ನ ಪರಿಚಯ ಮಾಡ್ತಾ ಇದೀನಿ ಅಂತ ಹೆಮ್ಮೆ ಪಡ್ಕೋತೀನಿ ಕಣ್ರಿ. ಬರ್ಬೇಕಾರೆ ಒಬ್ಬರೇ ಬಂದ್ಬಿಟ್ರೆ ಹೆಂಗ್ರಿ? ಹೇಳ್ಬಿಟ್ಟು ಬರೋಕ್ಕಾಗಿಲ್ವನ್ರಿ? ಇನ್ನೂ ಹೋಯ್ತಾನೆ ಇದ್ದೀರಲ್ರಿ? ಜಾಗ ಬೇರೆ ಸರಿ ಇಲ್ಲ. ಬರ್ಬೇಕಾದ್ರೆ ಬಾಗಿಲು ಲಾಕ್ ಮಾಡ್ಕೊ ಬನ್ನಿ. ಸುಮ್ಮನೆ ಕಳಿ ಬಾಸ್. ನಮಸ್ಕಾರ ಬಾಸು. ಓ, ನಾಯಕ ನಟರಿಗೆ ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್. ಬೇಗ ಎದ್ದು ಫ್ರೆಶ್ ಅಪ್ ಆಗಿದ್ದೀರಾ? ಒಳ್ಳೆ ಅಭ್ಯಾಸ. ಲೇ ತಿಪ್ಪೇಶ, ಇವ್ರೇನ ಇನ್ನೂ ಮಲಗಿದ್ದಾರೆ? ಸೂರ್ಯನ ಬಂದು ಎಬ್ಬರಿಸ್ಬೇಕಾ ಇವ್ರಿಗೆ? ನಾನು ಎಬ್ಬರಿಸ್ತೀನಿ, ಸುಮ್ನಿರ್ಲಾ. ರೀ ಆಸೆ ನಟ್ರೆ, ಏನ್ರಿ ಇನ್ನೂ ಮಲಗಿದ್ದೀರಾ? ಎಲ್ರಕ್ಕಿಂತ ಮೊದ್ಲೆದ್ದೋಗಿ ಕೆರೆಯಿಂದ ಬರ್ತಿದ್ದವ್ರು ಇನ್ನು ಬಾಣ್ತಿ ತರ ಮಲಗಿದ್ದೀರಲ್ರಿ. ಬಾಣ್ತಿನ? ನಾನಿರೋ ಜಾಗದಲ್ಲಿ ನೀನೇನಾದ್ರೂ ಇದ್ದಿದ್ರೆ ವಾಂತಿ ಬೇದಿ ಮಾಡ್ಕೊಬಿಡ್ತಿದ್ದೆ. ವಾಂತಿ ಬೇದಿನ? ನಿಮ್ ಪಕ್ಕದಲ್ಲಿದ್ದವರು ನಿರ್ದೇಶಕರು, ಅವ್ರದ್ದೇನಾರು ನೋಡಿ ಎದ್ರುಕೊಂಡ್ರೇನ್ರಿ? ರೀ, ನಾನು ಯಾಕ್ರಿ ಡೈರೆಕ್ಟರ್ ನೋಡ್ಲಿ? ಅಯ್ಯಯ್ಯೋ, ಈ ನೀರೋದ್ ನೋಡಿದ್ರಾ? ರೀ ನಾಯಕ್ ನಟ್ರೆ, ರಾತ್ರಿ ಯಾಕ್ರಿ ಅಂತ ಕೆಲಸ ಮಾಡಿದ್ರಿ? ರೀ ಅವ್ರೇನ್ರಿ ಮಾಡಿದ್ರು? ನನಗ್ ಭಯ ಅಂತ ಗೊತ್ತಿದ್ರು ರಾತ್ರಿ ಯಾಕ್ರಿ ಅಂತ ಕೆಲಸ ಮಾಡಿದ್ರಿ? ರೀ, ನಾನೇನ್ರಿ ಮಾಡ್ದೆ? ರೀ, ರಾತ್ರಿ ಇಬ್ರು ಒಟ್ಟಿಗೆ ಹುಚ್ಚೆ ಹೋಯ್ತಾ ಇದ್ವಲ್ರಿ? ಅದೇಂಗ್ರಿ ನೀವು ನನಗಿಂತ ಮುಂಚೆ ಬಂದು ಮಲಗಿದ್ರಿ? ಏನ್ರಿ ಹೇಳ್ತಾ ಇದ್ದೀರಾ? ನಾನು ರಾತ್ರಿ ಹೊರಗಡೆನೆ ಬಂದಿಲ್ಲ. ನೀವ್ಯಾರು ನೋಡಿದ್ರೋ ಏನೋ? ರೀ, ಮೊದ್ಲೇ ದೆವ್ವನೋ ಭೂತನೋ ಅಂದ್ರೆ ನನಗೆ ಭಯ. ತಮಾಷೆ ಗಿಮಾಸೆ ಮಾಡ್ಬೇಡ್ರಿ. ನಾನು ಯಾಕ್ರಿ ನಿಮ್ಮ ಹತ್ರ ತಮಾಷೆ ಮಾಡ್ಲಿ? ನಂದೇ 108 ಪ್ರಾಬ್ಲಮ್ಮು, ಅದ್ರಲ್ಲಿ ನಿಮ್ದು ಬೇರೆ ಏನ್ರಿ? ಡೈರೆಕ್ಟರ್ ಕಾಯ್ದವ್ರೆ, ಬೇಗ ರೆಡಿ ಆಗಿ ಬನ್ರಿ. ರೀ, ಇನ್ಯಾರು ನೋಡಿರ್ಬೋದು? ಈ ನನ್ನ ಮಗ ಇದನ್ನ ಒಗಟಾಗೆ ಬಿಟ್ಬಿಟ್ನಲ್ಲಪ್ಪ, ಏನ್ ಮಾಡ್ಲಿ? ರೇ, ಬೇಗ ಬೇಗ ರೆಡಿ ಆಗ್ರಿ, ಸ್ವಾಮೀಜಿ ಹತ್ರ ಹೋಗ್ಬೇಕು. ನಿರ್ದೇಶಕರು ಬೇರೆ ಕೆಳಗ್ ಕಾಯ್ತಾ ಇದಾರೆ, ಬನ್ರಿ ಬೇಗ. ಓಂ ಚಾಮುಂಡಾಯ ವಿಚ್ಚೆ, ಓಂ ಚಾಮುಂಡಾಯ ವಿಚ್ಚೆ, ಓಂ ಚಾಮುಂಡಾಯ ವಿಚ್ಚೆ. ನಮಸ್ಕಾರ ಸ್ವಾಮಿ. ಹಾಂ, ನೀವು ಹೇಳ್ದಂಗೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನೀವು ಯಾವಾಗ ಹೇಳ್ತೀರೋ ಅವಾಗ ಆ ಹುಡುಗಿನ ಕರ್ಕೊಂಬರೋ ಜವಾಬ್ದಾರಿ ನಮ್ದು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಮುಂದಿನ ಮಹಾಲಯ ಅಮಾವಾಸ್ಯೆ ದಿನ ನಿಧಿ ತೆಗೆಯೋದಕ್ಕೆ ಶ್ರೇಷ್ಠವಾದ ದಿನ. ಅಲ್ಲಿ ಮಾಡ್ಬೇಕಾಗಿರೋ ಪೂಜೆ ಸಿದ್ಧತೆ ನಾನು ಮಾಡ್ಕೊಂತೀನಿ. ಆದ್ರೆ ನಾನು ಹಾಕಿರೋ ಮಂಡಲ ಪೂಜೆಗೆ ಆ ಹುಡುಗಿನ ಕರ್ಕೊಂಬರೋ ಜವಾಬ್ದಾರಿ ನಿಮ್ದು. ಒಂದು ವೇಳೆ ಆ ಹುಡುಗಿನ ಆ ಜಾಗ ಕರ್ಕೊಂಬರ್ಲಿಲ್ಲ ಅಂದ್ರೆ ನಾವ್ಯಾರು ಜೀವಂತವಾಗಿ ಉಳಿಯಲ್ಲ. ಯಾವುದಕ್ಕೂ ಓಂ ಕಾಳಿಯನ್ ನಮಃ. ತಗೊಳ್ಳಿ, ಈ ಅಂಜನನ ನಿಮ್ಮ ಹತ್ರ ಇಟ್ಕೊಳ್ಳಿ. ಆ ಹುಡುಗಿನ ಕರ್ಕೊಂಬರ್ಬೇಕಾದ್ರೆ ಈ ಅಂಜನನ ಅವ್ರ ತಲೆಗಚ್ಚಿ ಆ ಹುಡುಗಿ ನಿಮ್ಮ ಹಿಂದೆನೆ ಬರ್ತಾ ಇರ್ತಾಳೆ. ಹೊರಡಿ, ಪೂಜೆ ಸಿದ್ಧತೆ ನಾನು ಮಾಡ್ಕೋತೀನಿ. ಏನಮ್ಮ ಪೌರ್ಣಮಿ, ವಾರ ಪೂರ್ತಿ ಒಂದಲ್ಲ ಒಂದು ದೇವ್ರ ಸೇವೆ ಮಾಡ್ತಾನೇ ಇರ್ತೀಯ. ನೀನು ಮದುವೆ ಮಾಡಿಕೊಂಡು ಗಂಡ ಅನ್ನೋ ದೇವ್ರ ಸೇವೆನ ಯಾವಾಗಮ್ಮ ಮಾಡ್ತೀಯಾ? ನನ್ನ ಯಾರು ಸ್ವಾಮಿ ಹೆಣ್ ಕೇಳಿ ಮದುವೆ ಆಗ್ತಾರೆ?
ನಾನೇ ಯಾರನ್ನಾರು ಹುಡ್ಕೊಂಡು ನೋಡ್ಕೊಂಡು ಓಡೋಗ್ಬೇಕಷ್ಟೆ. ಏನಮ್ಮ ಒಂದು ಹೆಣ್ಮಗು ಆಗಿ ಈ ಥರ ಮಾತಾಡ್ಬೋದಾ ನೀನು? ಮತ್ತಿನ್ನೇನ್ ಸ್ವಾಮಿ, ದುಡಿಬೇಕಾಗಿದ್ದಪ್ಪ ಎಲ್ಲೋ ಕುಡ್ಕೊಂಡು ಬಿದ್ದಿದ್ದಾನೆ. ಮನೇಲಿರ್ಬೇಕಾದಮ್ಮ ಕೂಲಿ ಸಾಲ ಮಾಡಿ ನನ್ನ ಸಾಕ್ತಿದ್ದಾಳೆ. ಇಂಥ ಪರಿಸ್ಥಿತಿಲಿ ಯಾರ್ ಸ್ವಾಮಿ ನನ್ನ ಹೆಣ್ ಕೇಳಿ ಮದ್ವೆ ಆಗ್ತಾರೆ? ಇನ್ನು ಹೆಣ್ ಕೇಳಿ ಬರೋ ಗಂಡು ವರದಕ್ಷಿಣೆ ಕೇಳ್ತಾರೆ. ನಮ್ಮಪ್ಪ ಏನಾದ್ರೂ ಚಿನ್ನ ಬೆಳ್ಳಿ ಕೂಡಿಟ್ಟಿದ್ರೆ ಯಾರಾದ್ರೂ ಬಂದು ಮದ್ವೆ ಆಗ್ತಿದ್ರು. ನೀನೇನು ಚಿಂತೆ ಮಾಡಬೇಡಮ್ಮ, ಎಲ್ಲದಕ್ಕೂ ಆ ಭಗವಂತ ನಾನೊಬ್ನಿದ್ದಾನೆ, ಅವನು ಒಳ್ಳೇದು ಮಾಡೇ ಮಾಡ್ತಾನೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಇಂಥವಳನ್ನ ಹೋಗಿ ಬಲಿ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಲ್ಲ. ರೀ ನಾಯ್ತ್ ನಟ್ರೆ, ರೀ ನಿರ್ದೇಶಕ್ರೆ, ರೀ ಹಾಸ್ಯ ನಟ್ರೆ, ಎದ್ದೋಳ್ರಿ ರೇ. ಸೂರ್ಯ ಬೇರೆ ನತಿ ಮೇಲೆ ಬಂದೈತೆ, ಇನ್ನು ಮಲ್ಗೆ ಇದ್ದೀರಲ್ರಿ ರೇ. ಏನ್ ತಿಪ್ಪೇಸ ಇಷ್ಟೊತ್ತಿಗೆ ಎಬ್ಬರಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ರೇ ವರ್ಷಕ್ಕೊಂದ್ ಹಬ್ಬದ ದಿನ ಏನ್ ಸಮಾಚಾರ ಅಂತ ಕೇಳ್ತಿರಲ್ರಿ. ನಮ್ ಮನೇಲಿ ಎಡೆ ಹಾಕಿ ಕಾಗೆಗೆ ಅನ್ನ ಹಾಕಕ್ಕಿಂತ ಮುಂಚಿತವಾಗಿ ನೀವು ಬಂದು ತಿನ್ಕೊಬಿಡ್ರಿ ಬನ್ರಿ. ಹಂಗಾದ್ರೆ ನಾವು ಕಾಯ್ಗೆನಾ? ಬಾಸ್ ಕಾಗೆ ಅಲ್ಲ, ಕಾಗೆ ತರಾನೇ ಅಂದಿಂತ ಗಂಡು ನಾನಲ್ಲ. ಅಜ್ಜಿ ಹೇಳಿದ ದಿನ ಇವತ್ತೇ ಅಲ್ವಾ? ಚೆನ್ನಾಗಿ ಪೋಣಿಸ್ಬಿಡೋದೆ. ರೀ 3 ಹೊತ್ತು ತಿನ್ನೋದ್ರಲ್ಲೇ ಇರ್ತೀರಾ? ಅಜ್ಜಿ ಹೇಳಿದ್ ನೆನಪಲ್ಲಿದೆ, ಸ್ವಾಮೀಜಿ ಹೇಳಿದ್ ಮರ್ತ್ಬಿಟ್ರಾ? ಸ್ವಾಮೀಜಿ ಹೇಳಿದ್ ಇವತ್ತೇ ಅಲ್ವಾ? ಇವತ್ತು ರಾತ್ರಿ ಬದುಕಿಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬೇಗ ಎದ್ದು ಬರ್ರಿ, ಸುಮಾರು ಕೆಲಸಗಳಿದಾವೆ. ನಿರ್ದೇಶಕರು ಹೇಳಿದ್ ಒಳ್ಳೇದೇ ಆಯ್ತು, ಸರಿಯಾದ ಟೈಮ್ಗೆ ಹೇಳವ್ರೆ. ಚೆನ್ನಾಗಿ ಪೋಣಿಸ್ಬಿಡೋದೆ ಇವತ್ತು. ನಾಯ್ಕ್ ನಟ್ರೆ ಮಲಗಿದ್ ಸಾಕು, ಬೇಗ ಎದ್ದು ಬರ್ರಿ. ಲೈ, ನಿಮ್ಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವೇನ್ರೋ? ಆ ಹುಡುಗಿ ಹೇಳಿದ್ನಲ್ಲ ನೆನ್ನೆ ಕೇಳಿಸ್ಕೊಂಡ್ರಲ್ಲೋ, ಅವಳು ಯಾವ ಥರ ಜೀವನ ಮಾಡ್ತಾ ಇದ್ದಾಳೆ ಅಂತ. ಅವಳನ್ನ ಬಲಿ ಕೊಟ್ಟು ನಾವು ಮುಂದಕ್ಕೆ ಬರ್ಬೇಕಾ? ಆ ಪಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಇಷ್ಟು ವರ್ಷನೇ ನಾವು ಕಾದಿದ್ದೀವಂತೆ. ಬೆಂಗಳೂರಿಗೆ ಏನಾದ್ರೂ ಒಂದು ಸಾಧನೆ ಮಾಡೋಣ ಬನ್ರೋ. ಎಲ್ಲ ಆಗೋ ಸಮಯದಲ್ಲಿ ಸುಮ್ಮನೆ ಗೊಣಗ್ಬೇಡ್ರಿ. ಇಲ್ಲಿ ಸೆಂಟಿಮೆಂಟ್ಗೆಲ್ಲ ಜಾಗ ಇಲ್ಲ, ಸುಮ್ಮನೆ ಕೂತ್ಕೊಳ್ರಿ. ನೋಡ್ನಾಗ ಇನ್ನು ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ. ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕಂತ ನಾನು ಹೇಳ್ತೀನಿ. ನೋಡ್ ತಿಪ್ಪೇಸ, ರಾತ್ರಿ ನಾವು ಊರೊಳಗೆ ಹೋಗ್ಬೇಕಾದ್ರೆ ಊರವ್ರು ಯಾರು ಹೊರಗಡೆ ಬರಬಾರ್ದು. ಬಂದ್ರೂ ನಾವು ಮಾಡೋದವ್ರಿಗೆ ಗೊತ್ತಾಗ್ಬಾರ್ದು. ನಿರ್ದೇಶಕ್ರೆ, ಈ ಕೆಲ್ಸನ ನೀವು ನಂಗೆ ವಹಿಸಿದೀರಾ ಅಂದ್ಮೇಲೆ ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅದನ್ನ ನಾನು ನೋಡ್ಕೋತೀನಿ. ರೀ ಆಸೆ ನಟ್ರೆ, ಊರೊಳಗೆ ನಾವು ಹೋಗ್ಬೇಕಾದ್ರೆ ಯಾವ ನಾಯಿನೂ ನಮ್ಮನ್ನ ನೋಡಿ ಬೊಗಳ್ಬಾರ್ದು. ರೀ ನಾಗವ್ರೆ, ಕೆಲಸ ಎಲ್ಲ ಮುಗಿದ್ಮೇಲೆ ರಾತ್ರಿ ನಾವು ಈ ಊರು ಬಿಟ್ಟು ಹೋಗ್ಬಿಡ್ಬೇಕು. ಪೆಟ್ರೋಲ್ ಆಗ್ಲಿ, ಸ್ಟೆಪ್ನಿ ಆಗ್ಲಿ, ಅದೇನ್ ಬೇಕೋ ನೀವು ನೋಡ್ಕೊಳ್ಳಿ. ನೀವು ನನಗೆ ವಹಿಸಿರೋ ಕೆಲಸದ ಬಗ್ಗೆ ಚಿಂತನೆ ಮಾಡಬೇಡಿ. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ಕೊಂಡೇ ಬರ್ತೀನಿ. ನೋಡಾಕಾಶ್, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀನಿವಾಗ ಮನಸ್ಸು ಮಾಡಿಲ್ಲ ಅಂದರೆ ನಮ್ಮ ಆಸೆ ಕನಸುಗಳು ನುಚ್ಚು ನೂರಾಗ್ತವೆ. ನಾವು ಪಟ್ಟ ಶ್ರಮ ವ್ಯರ್ಥ ಆಗುತ್ತೆ. ನಮ್ಮ ಗುರಿನ ನಾವು ಮುಟ್ಬೇಕಂದ್ರೆ ನೀನು ಆ ಹುಡುಗಿನ ಹೇಗಾದರೂ ಮಾಡಿ ಕಾಡಿಗೆ ಕರ್ಕೊಂಡು ಬರಲೇಬೇಕು. ದಯವಿಟ್ಟು ಧೈರ್ಯ ಮಾಡ್ಕೊ. ಈ ಜೀವನ ಅಂದರೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಪೌರ್ಣಮಿ. ಒಂದನ್ನು ಪಡ್ಕೋಬೇಕಂದ್ರೆ ಇನ್ನೊಂದನ್ನು ಕಳ್ಕೋಬೇಕು ಅಂತಾರೆ.
ಅದು ಎಷ್ಟು ಕಷ್ಟ ಅಂತ ನನಗೀಗ ಗೊತ್ತಾಗ್ತಿದೆ. ನೀನ್ ಏನ್ ಹೇಳ್ತಿದ್ಯೋ ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನೊಂದು ನಿಜ ಹೇಳ ಪೌರ್ಣಮಿ, ನಿನ್ನ ಮೊದಲನೇ ಸಲ ನೋಡಿದಾಗಲೇ ನನ್ನ ಜೀವನ ಪೂರ್ತಿ ನೀನು ನನ್ನ ಜೊತೆಲಿ ಇರಬೇಕು ಅಂದ್ಕೊಂಡೆ. ಇರ್ತೀನಿ, ಅದ್ರಲ್ಲೇನು ಅನುಮಾನ ಇಲ್ಲ, ಈ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧಿಸ್ಬೇಕಂತ ನಾನು ನಮ್ಮ ಹುಡುಗರೆಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ. ಆದರೆ ನಾನು ಮಾತ್ರ ನಿನ್ನ ಪ್ರೀತಿ ಸುಳಿಲ್ ಸಿಲುಕಿ ಹೋಗೋ ದಾರಿನೂ ಮರೆತು ನಿನ್ನ ಜೀವನನೂ ಎಲ್ಲಿ ಹಾಳು ಮಾಡ್ಬಿಡ್ತೀನೋ ಅಂತ ಭಯ ಆಗ್ಬಿಟ್ಟಿದೆ. ಆ ರೀತಿ ಏನೂ ಆಗಲ್ಲ. ನಿನ್ಗೋಸ್ಕರ ನಾನು ಎಷ್ಟು ವರ್ಷ ಬೇಕಾದರೂ ಕಾಯ್ತಾ ಇರ್ತೀನೋ. ಸರಿ, ಹೋಗೋಣ ಬಾ. ಪೌರ್ಣಮಿ, ನಾನು ಎಲ್ಲಿ ಕರೆದ್ರೂ ಬರ್ತೀಯಾ? ಏನು ಹೀಗೆ ಕೇಳ್ತ್ಯಾ? ನಿನ್ಗೋಸ್ಕರ ನಾನು ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ. ನೀನ್ ಕರೆದ್ರೆ ಬರ್ದೇ ಇರ್ತೀನಾ? ಅಯ್ಯೋ, ನೋಡ್ಕೊಂಡು ಬರೋದಲ್ಲ, ಬಟ್ಟೆ ಒರೆಸ್ಕೋ. ಸಮಯ ಮೀರ್ತಾ ಇದೆ, ಎಷ್ಟೊತ್ತಾದ್ರೂ ನಿಮ್ಮವ್ರು ಬಂದಿಲ್ಲ. ಏನಾದರೂ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿದಾನೆ ಸ್ವಾಮೀಜಿ. ಇನ್ನೇನು ಬರ್ಬೋದು. ಸ್ವಾಮಿ ಬಂದೇ ಬಿಟ್ರು. ಓಂ ರೀಂ ಬೂಂ ಫಟ್. ಚಂಡಿ, ಚಾಮುಂಡಿ, ಆದಿಶಕ್ತಿ, ಅಂಬೆ, ಜಗನ್ಮಾತೆ, ಕಾಳಿಯೇ, ದುರ್ಗಿಯೇ ಆವಾಹಯಾಮಿ. ಫಟ್. ಹೋಗಿ ಮಂಡಲದಲ್ಲಿ ಕೂತ್ಕೋ. ಏನು ಸ್ವಾಮಿ ಮಾಡ್ತಾ ಇದ್ದೀರಾ? ಸ್ವಾಮೀಜಿನ ಏನ್ ಕೇಳ್ತೀರಾ? ನಾನು ಹೇಳ್ತೀನಿ ಕೇಳಿ. ಈ ನಿಧಿ ತೆಗಿಯೋದಕ್ಕೆ ಬಲಿ ಕೊಡ್ಬೇಕಾಗಿರೋದು ಪೌರ್ಣಮಿನಲ್ಲ, ನಿಮ್ಮ ನಾಯಕ ನಟನ. ಏನ್ ಹೇಳ್ತಿದ್ದೀನಾಗ? ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಾಮೀಜಿ ಹೇಳಿದ ವ್ಯಕ್ತಿ ಜಾತಕನು ನಿಮ್ಮ ನಾಯಕ ನಟನ ಜಾತಕನು ಒಂದೇ ಆಗಿತ್ತು. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ. ಲೇ ತಿಪ್ಪೇಸಿ, ಒಂದು ಸಿಹಿ ಸುದ್ದಿ ಕಂಡ್ಲಾ? ಸ್ವಾಮೀಜಿ ಹೇಳಿದ ಜಾತಕದ ವ್ಯಕ್ತಿ ನಮಗೆ ಸಿಕ್ಬಿಟ್ಟ. ಅವನನ್ನು ಕರ್ಕೊಂಡು ನಾನಿವಾಗ ಊರಿಗೆ ಬರ್ತಾಯಿದ್ದೀನಿಲ್ಲ. ಬೆಳಿಗ್ಗೆ ಬೇಗ ಎದ್ದೋಗಿ ಸ್ವಾಮೀಜಿಗೆಲ್ಲ ವಿಷಯ ತಿಳಿಸು. ನಿಧಿಗೆ ಬಲಿ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳೋ. ನಮ್ಮ ಕೆಲಸ ಆಯ್ತು ಅನ್ಕೊಳ್ಳ. ಹಾಗೆ ಪೌರ್ಣಮಿಗೊಂದು ಮಾತು ತಿಳಿಸು. ಆ ನಿರ್ದೇಶಕರೇ ಬಂದೆ, ಬೇಗ ಬನ್ರಿ. ಹಾಂ ಸರ್ಲ, ಆಮೇಲೆ ಫೋನ್ ಮಾಡ್ತೀನಿ. ಎಲ್ರು ಬಂದಾಯ್ತು. ಈ ತಿಪ್ಪೇಶಿ ಒಬ್ಬ ಎಲ್ಲೋದ? ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ಅಲ್ವೇನ್ರಲ್ಲ? ಆ ನನ್ ಮಕ್ಳು ಹುಚ್ಚ ಹೊಯ್ಕೊಂಡ್ ರಕ್ತ ಕಕ್ಕ ಬಿಡ್ಬೇಕು, ಹಂಗ್ ಮಾಡ್ಬೇಕು. ಹಂಗೇನಾದ್ರೂ ಮಾಡ್ಲಿಲ್ಲ ಅನ್ಕಳಿ, ನಾಳೆ ಬೆಳಿಗ್ಗೆ ನಾನು ನಿಮ್ಮಿಬ್ರಿಗೂ ರಕ್ತ ಕಕ್ಕಸ್ಬಿಡ್ತೀನಿ. ಏ ತಿಪ್ಪೇಶಿ, ಎಲ್ಲಪ್ಪ ಹೋಗಿದ್ದೆ? ಎಷ್ಟೊತ್ತ ನಿನ್ಗೋಸ್ಕರ ಕಾಯೋದು? ನಮ್ಮವ್ವ ಬ್ಯಾಟ್ರಿ ಎಲ್ಲಾನು ಬೀರ್ ಒಳಗಡೆ ಇಟ್ಟು ಬೀಗ ಹಾಕ್ಬಿಟ್ಟಿದ್ಲು. ತಪ್ಸಿ ಬ್ಯಾಟ್ರಿ ತರದ್ ಇಷ್ಟೊತ್ತಾಯ್ತು. ರೀ ನಾಗವ್ರೆ, ಏನೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ? ಸೌಂಡಾ? ನಿರ್ದೇಶಕರೇ, ಇದು ಕಾಡು ಕಣ್ರಿ. ಯಾವ್ದೋ ಪಕ್ಷಿ ಆ ಕಡೆಯಿಂದ ಈ ಕಡೆ ಹೋಗಿರ್ಬೋದು. ನಿಮ್ದು ಯಾವಾಗ್ಲೂ ಇದೇ ಆಗೋಯ್ತು. ಬನ್ರಿ ಹೋಗೋಣ. ನಾವ್ ಕಾಲಿಟ್ಟ ಪ್ರತಿ ಸ್ಥಳದಲ್ಲೂ ನಿಮ್ಮನ್ನ ಎದುರಿಸೋದಕ್ಕೆ ಅಂತಾನೆ ನಮ್ಮ ಹುಡುಗರು ರೆಡಿಯಾಗಿರ್ತಿದ್ರು.
ಬರಕ್ ಹೇಳಿದ್ದು? ಆಕಾಶ್ ನಿನ್ನ ಲವ್ ಮಾಡ್ತಿದ್ದಾನಂತೆ. ಹಕ್ಕಿನ ಬಲೆಗೆ ಬೀಳ್ಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಅದೇ ಬಂದು ಬೋನಲ್ಲಿ ಕುತ್ಕೊಂಡಿದೆ. ಅದೇನ್ ಮಾಡಿದ್ಯೋ ಗೊತ್ತಿಲ್ಲ, ಅವನು ನಂತೂ ಚೆನ್ನಾಗೇ ಪಳಗ್ಸಿದ್ಯಾ. ಇನ್ನು ಸ್ವಲ್ಪ ದಿನ ಅವನನ್ನ ಲವ್ ಮಾಡೋ ತರ ನಾಟಕ ಮಾಡು. ಮುಂದೆ ಆಗ್ಬೇಕಾಗಿರೋದನ್ನ ನಾನು ಯೋಚನೆ ಮಾಡ್ತೀನಿ. ಇನ್ನು ಎಷ್ಟ್ ದಿನ ಅಂತ ಇದೇ ತರ ನಾಟಕ ಮಾಡೋದು? ನನ್ ಕೈಲಾಗಲ್ಲ. ದುಡ್ಡಿಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆನೇ ಇಲ್ಲ. ಇನ್ನು ಎಷ್ಟ್ ದಿನ ಅಂತ ನಾವು ಹೀಗೆ ಇರಕ್ಕಾಗತ್ತೆ? ಜೀವನ ಪೂರ್ತಿ ದುಡಿದ್ರು ನೆಮ್ಮದಿ ಇಲ್ಲ. ನಾವು ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಈ ನಾಟಕ ಆಡ್ಲೇಬೇಕು. ಪ್ಲೀಸ್ ಒಪ್ಕೋ ಪೌರ್ಣಮಿ. ನಿನಗೋಸ್ಕರ ಮಾಡ್ತೀನಿ, ಆದ್ರೆ ತುಂಬಾ ದಿವಸ ನನ್ ಕೈಲಿ ಈ ತರ ನಾಟಕ ಮಾಡಕ್ ಆಗಲ್ಲ. ಇದಕ್ಕೆಲ್ಲ ಬೇಗ ಒಂದ್ ಪರಿಹಾರ ಕೊಡು. ಆದಷ್ಟು ಬೇಗ ಈ ಸಮಸ್ಯೆಗೆ ನಾನೊಂದು ಪರಿಹಾರ ಕೊಡ್ತೀನಿ. ತುಂಬಾ ಲೇಟ್ ಆಯ್ತು, ಅವ್ನು ನನಗೋಸ್ಕರ ಕಾಯ್ತಿರ್ತಾನೆ. ಜೊತೆಗೆ ಇದ್ಕೊಂಡು ನಿಮಗೆ ಗೊತ್ತಾಗ್ದಂಗೆ ಬಹಳ ಎಚ್ಚರಿಕೆಯಿಂದ ಎಲ್ಲ ಕೆಲಸ ಮಾಡಿ ಮುಗಿಸಿ ಈ ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಇವತ್ತಿಗೆ ನಮ್ಮ ಎಲ್ಲ ಕಷ್ಟಗಳು ಮುಗ್ದೋಗ್ತವೆ. ಇನ್ಮೇಲೆ ನಮ್ಮನ್ನು ತಡೆಯೋರು ಯಾರೂ ಇಲ್ಲ. ಎಲ್ಲ ಹೇಳಿದ್ರಿ, ಆದ್ರೆ ಒಂದೇ ಒಂದನ್ನು ಬಿಟ್ಬಿಟ್ರಲ್ಲ. ಯಾರು ನೀನು? ಏನ್ ಹೇಳ್ತಾ ಇದೀಯಾ? ಏನ್ ಹೇಳ್ತಿದ್ಯಾ ನೀನು? ನಾನು ಯಾರು ಅಂತ ಗೊತ್ತಾಗ್ಬೇಕಾ? ಇದೇ ಸ್ಥಳದಲ್ಲಿ ನಿಧಿಗ ಒಬ್ಬ ಅಮಾಯಕನ ಬಲಿ ಕೊಟ್ರಲ್ಲ, ಅದೇ ನರಸಿಂಹ. ಇನ್ನು ಎಷ್ಟು ಜನ ಅಮಾಯಕರನ್ನ ಬಲಿ ತಗೋಬೇಕು ಅನ್ಕೊಂಡಿದ್ಯಾ? ಇನ್ನು ನಿನ್ನ ಈಗ ಸುಮ್ಮನೆ ಬಿಟ್ರೆ ಆಗಲ್ಲ. ಪೌರ್ಣಮಿ, ಪೌರ್ಣಮಿ ಸಾರ್ ಬಂದ್ರ? ಇನ್ನು ರಿಹರ್ಸಲ್ ನಡೀತಾ ಇದೆ ರೀ, ಸಾರ್ ಬಂದಿಲ್ಲ. ಓ ಏನ್ರಿ ಅವನು ಪಾಠ ಎಕ್ಸ್ಟ್ರಾ ಸಿಗುತ್ತೆ ಅಂತ ಆಕ್ಟಿಂಗ್ ಅಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟವನ. ಪಾಠನ ನನಗೂ ಎರಡು ಬರ್ಬೇಕಂಡ್ರು ಕೊಟ್ರು. ನಮ್ಗೆ ಯಾವ ಪಾಠ ಸುಮ್ ಮನಿ ಕಳ್ರಿ. ಅವ್ನ್ ಓಡ್ ಬಂದ್ ಹಾಳ್ ಮಾಡ್ದ, ನೀನ್ ಎದ್ದ ಹಾಳ್ ಮಾಡ್ಬಿಟ್ಟೆ. ಸಾರ್ ಬಂದ್ರು, ಸಾರ್ ಬಂದ್ರು, ಸಾರ್ ಬಂದ್ರು. ಸರ್ ನಾನು ಚೆನ್ನಾಗಿ ಮಾಡ್ದನ. ನಮಸ್ಕಾರ ಸರ್. ಓ ನಮಸ್ಕಾರ ಸರ್. ನಮಸ್ಕಾರ. ಹಲೋ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಇಲ್ಲಿ ನಡೆದಿದ್ದು ಸಿನಿಮಾ ಮಾಡೋ ಯುವಕರ ತಂಡ ನಿಧಿಗಾಗಿ ಆಸೆ ಬಿದ್ದು ಅದನ್ನ ದಕ್ಕಿಸ್ಕೊಳ್ಳಕ್ಕೆ ಹೊರಟ ಭಯಾನಕ ದೃಶ್ಯ ನಿಮ್ಮನ್ನ ನಿದ್ದೆಗೆಡ್ಸಿರ್ಬೋದು. ಆದ್ರೆ ನಾನೀಗ ಹೇಳಕೊಳ್ತಿರೋ ವಿಷಯ, ಇಂದಿನ ಯುವ ಜನಾಂಗ ಏನಾದ್ರು ಸಾಧಿಸಲೇಬೇಕು ಎಂಬ ಹಠದಲ್ಲಿ ಅಡ್ಡ ದಾರಿ ಹಿಡಿತಾ ಇದ್ದಾರೆ. ನಿಧಿ ಸಿಕ್ಕಿದ್ರೆ ಸಿನಿಮಾ ಮಾಡ್ಬೋದು ಅಂತ ಹೊರಟ ಯುವಕರನ್ನ ಒಬ್ಬ ಸ್ವಾಮೀಜಿ ಬಳಸಿಕೊಳ್ಳುವ ರೀತಿ ಅದನ್ನರಿಯದ ನಮ್ಮ ಯುವಕರು ಬಲಿ ಕೊಡುವ ಹಂತಕ್ಕೆ ತಲುಪುವುದು. ಈಗಿನ ಕಾಲದಲ್ಲಿ ಇಂತಹ ಘಟನೆಗಳನ್ನು ಕೂಡ ನೀವು ಕೇಳಿರ್ತೀರಾ. ಇವೆಲ್ಲ ಕೆಲ್ಸಕ್ಕೆ ಬರ್ತಾ ಇರೋ ಮೂರ್ಖರು ನಮ್ಮ ಯುವಕರನ್ನ ಬಳಸ್ಕೊಳ್ಳುವ ರೀತಿಗಳನ್ನು ಪ್ರೀತಿಯ ಯುವಕರೇ ಇನ್ಮುಂದಾದ್ರೂ ಒಳ್ಳೆ ದಾರಿಗಳನ್ನ ಆಯ್ಕೆ ಮಾಡಿಕೊಂಡು ಸಾಧನೆಯ ಶಿಖರದತ್ತ ಮುನ್ನಡೆಯಿರಿ. ಇಂಥ ಹಲವಾರು ಘಟನೆಗಳ ನಡುವೆ ನಮ್ಮ ಮನಸ್ಸಿನಲ್ಲಿ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಹೀಗೂ ಉಂಟೆ. ಓಕೆಲಾ? ಥ್ಯಾಂಕ್ ಯು. ಸರ್ 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 ಹೆಂಗಿತ್ತು ಸರ್ ನನ್ನ ಪರ್ಫಾರ್ಮೆನ್ಸ್? ತುಂಬಾ ಚೆನ್ನಾಗಿತ್ತು. ಡೇಟ್ ಸ್ವಾಮೀಜಿ ತರನೇ ಇತ್ತು. ಓಕೆ, ಹೆಂಗಿತ್ತು ಸರ್? ಎಲ್ಲರ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು. ನನ್ನ ಆಕ್ಟಿಂಗ್ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು ಸರ್. ನೀವು ಎಡವ ಸೀನ್ ಇಟ್ಟಿದ್ರಲ್ಲ, ಇವಳು ದಾವಣಿ ಸಿಗಾಕೊಂಡು ರಿಯಲ್ ಆಗೇ ಬಿದ್ದೆ. ಎತ್ ನೋಡ್ರೆ ಅಳ್ಳ ಆಡ್ಸ್ಕೊಂಡ್ ಬರ್ತಾವಳೆ. ಓ ಮರುಸೃಷ್ಟಿ ಮಾಡಿ ತೋರ್ಸೋದಕ್ಕೆ ಐಶ್ವರ್ಯ ಕರ್ಕ ಬರ್ಬೇಕಿತ್ತು. ಆನ್ಸರು ಅದು ಸರ್, ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಇದನ್ನ ನಾನು ಹೇಳಬಾರ್ದು, ಅವ್ರು ಹೇಳ್ತಾರೆ. ನಮಸ್ಕಾರ. ಓಕೆನಾ? ಬೇಗ ಬೇಗ ಕ್ಯಾಮ್ರಾನ ಪ್ಯಾಕ್ ಮಾಡ್ಕೊಳ್ಳಿ, ಹಾಗೆ ಲೈಟ್ ಶೇಡನ್ನ ಪ್ಯಾಕ್ ಮಾಡ್ಕೊಳ್ಳಿ. ಸರಿ ಸರ್, ಬೇಗ ಬೇಗ ರೆಡಿ ಆಗಿ. ಓಕೆ. ನೆಕ್ಸ್ಟ್ ಎಪಿಸೋಡ್ ಎಲ್ಲಂತಾನೆ ಗೊತ್ತಿಲ್ಲ, ಯಾವ ಊರು ಕರ್ಕೊಂಡೋಗಿ ಸಾಯಿಸ್ತಾರೋ. ಕ್ಯಾಮ್ರಾಮನ್ ಸರ್, ಆಫ್ ಮಾಡಿ ಸಾಕು. ಸರ್, ನೆಕ್ಸ್ಟ್ ಎಪಿಸೋಡ್ ನಾನಂತೂ ಇವನ್ ಜೊತೆ ಮಾಡಲ್ಲ. ಸುಮ್ಮನೆ ತಲೆ ತಿಂತಿರ್ತಾನೆ ಸರ್, ಏನೇನೋ ಹೇಳ್ಕೊಂಡು. ಏನ್ ಸರ್, ಐಶ್ವರ್ಯ ರಾಯ್ ಅದು ಇದು ಅಂತ ಬರೀ ಸೆಟಲ್ ಕಿಂಡಲ್ ಮಾಡೋದೇ ಆಗೋಯ್ತು. ನೆಕ್ಸ್ಟ್ ಎಪಿಸೋಡಿಂದ ನೀವು ಐಶ್ವರ್ಯ ರಾಯ್ನೇ ಕರೆಸ್ಕೊಳ್ಳಿ.